ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಕಳೆದ 4 ದಿವಸಗಳಿಂದ ಕುವೆಂಪು ಅವರ ಕವಿತಾ ಚಿಂತನೆಯನ್ನು ಮಾಡ್ತಾ ಬರ್ತಿದ್ದೀವಿ. ಇದು 5ನೇ ದಿವಸ. ಇಲ್ಲಿಗೆ 3ನೇ ಈ ಕಂತು ಮುಗಿದು ಮತ್ತು ಮುಂದಿನ ವರ್ಷದಲ್ಲಿ, ಅಂದರೆ ಇನ್ನೇನು ಜನವರಿ ಬರುತ್ತೆ, ಇನ್ನೊಂದು 15 ದಿವಸಕ್ಕೆ 10-15 ದಿವಸಕ್ಕೆ, ಆಮೇಲೆ ಮುಂದಿನ ಕಂತಿನಲ್ಲಿ 4ನೇ ಭಾಗವನ್ನು ಹೀಗೆ ಮುಂದುವರಿಸಬಹುದು. ನಿನ್ನೆಯಿಂದ ನಾವು ಕುವೆಂಪು ಅವರ ಅಗ್ನಿಹಂಸ ಅನ್ನುವ ಕವಿತಾ ಸಂಗ್ರಹದ ಕೆಲವು ಕವಿತೆಗಳನ್ನು ಸಮಾಲೋಚನೆ ಮಾಡ್ತಾ ಇದ್ವಿ. ಅಲ್ಲಿಯೇ ಮುಂದಕ್ಕೆ ಹೋಗಬಹುದು. ಇಲ್ಲಿ ಅವರು ಚಿತ್ರದ ಬಗೆಗೆ ಇರುವ ಪ್ರೀತಿಯನ್ನು ಕುರಿತು ನಾನು ಹೇಳಿದ್ದೆ. ಮತ್ತು ಹಿಂದೆಯೇ ಕೃತಿಕೆಯ ಒಂದು ಸಾನೆಟ್, ಅಲ್ಲಿ ವೆಂಕಟಪ್ಪನವರ ಚಿತ್ರಗಳನ್ನು ಕುರಿತು ಎಷ್ಟು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ದೆ. ಹಾಗೆ ಅವರಿಗೆ PR ತಿಪ್ಪೇಸ್ವಾಮಿಯವರ ಚಿತ್ರಗಳ ಬಗೆಗೂ ಬಹಳ ಪ್ರೀತಿ ಇತ್ತು ಅಂತ ಹೇಳಿದ್ದೆ. ಅವರು ತಿಪ್ಪೇಸ್ವಾಮಿಯವರು ಕುವೆಂಪುರ ತವರಿಗೆ ಹೋಗಿ, ಅಂದರೆ ಕುಪ್ಪಳಿಗೆ ಹೋಗಿ, ಅಲ್ಲಿಯ ದೃಶ್ಯಗಳನ್ನೆಲ್ಲ ಚಿತ್ರರೂಪದಲ್ಲಿ ತೆಗೆದುಕೊಂಡು ಬಂದಾಗ, ಬಹಳ ಸುಂದರವಾದ ಜಲಚಿತ್ರಗಳನ್ನಾಗಿ ಮಾಡಿದಾಗ, ಜಲವರ್ಣ ಚಿತ್ರಗಳನ್ನಾಗಿ ಮಾಡಿದಾಗ ಅದನ್ನು ಇವರು ತಮ್ಮ ಮನೆಯಲ್ಲಿ ಕೊಂಡು ಹಾಕಿಕೊಂಡರು. ಪ್ರಾಯಶಃ ಬಹುಮಾನವಾಗೂ ಕೊಟ್ಟರು, ಏನೋ ಗೊತ್ತಿಲ್ಲ. ಅದನ್ನು ಕುರಿತು ಅವರು ಬರವಣಿಗೆ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಮೈಸೂರಿನಿಂದ ನೀವು ಕುಪ್ಪಳಿಗೆ, ಅಂದರೆ ಆ ಸಹ್ಯಾದ್ರಿಯ ಕಾಡಿಗೆ, ಮಲೆನಾಡಿಗೆ ಒಂದು ಸುರಂಗವನ್ನೇ ಮಾಡಿಬಿಟ್ಟಿದ್ದೀರಾ, ಒಂದು ಪ್ಯಾಸೇಜ್. ಹಾಗಾಗಿ ಇಲ್ಲಿಂದ ನೇರವಾಗಿ ನಾನು ಅದನ್ನು ಕಾಣುವಂತೆ ಮಾಡಿದ್ದೀರಾ ಅಂತ ಬಹಳ ಕೊಂಡಾಡಿದ್ದಾರೆ. ಹೀಗೆ ಅವರಿಗೆ ಚಿತ್ರಕಲೆಯ ಬಗ್ಗೆ ಇದ್ದ ಪ್ರೀತಿಯನ್ನು ಕುರಿತು ನಾವು ನೆನೆಯಬಹುದು. ಇನ್ನೀಗ ಇಲ್ಲಿ ರೋರಿಕ್ ಚಿತ್ರಶಾಲಾ ಸ್ಮೃತಿ ಅಂತ, ರೋರಿಕ್ ಬಹಳ ಪ್ರಸಿದ್ಧರಾದಂಥ ಚಿತ್ರಶಿಲ್ಪಿ, ನಿಕೋಲಾಸ್ ರೋರಿಕ್ ಅಂತ ರಷ್ಯನ್ನರು. ಅವರು ಸಾಕಷ್ಟು ಕಾಲ ಭಾರತ ದೇಶದಲ್ಲಿ, ಹಿಮಾಲಯದಲ್ಲಿ ಎಲ್ಲ ಇದ್ದವರು. ಅಲ್ಲಿಯ ಸುಂದರವಾದ ಮತ್ತು ಭವ್ಯವಾದ ಪರಿಸರವನ್ನು, ಆ ಶಿಖರಗಳನ್ನು, ಆ ಆಕಾಶವನ್ನು, ಮೋಡಗಳನ್ನು, ಪ್ರಪಾತವನ್ನು ಎಲ್ಲ ಚಿತ್ರಿಸಿದ್ದಾರೆ. ನನಗೆ ವ್ಯಕ್ತಿಗತವಾಗಿ ಅವರ ಚಿತ್ರಗಳು ಅಷ್ಟು ಮನಸ್ಸಿಗೇನು ಬಂದಿಲ್ಲ. ಬಹಳಷ್ಟು ಜನ ಕೊಂಡಾಡಿದ್ದಾರೆ. ಅವರ ಬಗೆಗೆ ನಮ್ಮ ರಾಮಸ್ವಾಮಿಯವರು ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಅನೇಕ ಚಿತ್ರ ವಿಮರ್ಶಕರು ಕೊಂಡಾಡಿದ್ದಾರೆ. ವಿಶೇಷತಃ ಅವರ ಬಣ್ಣಗಳ ಒಂದು ಗಾಢತೆಯನ್ನು ಮತ್ತು ಅವುಗಳ ರೇಖೆಗಳ ದಟ್ಟವಾದ ರೀತಿಯನ್ನು, ಮತ್ತು ಅದು ತಂದುಕೊಡ್ತಕ್ಕಂಥ ಒಂದು ನಿಗೂಢವಾದ ಮಿಸ್ಟಿಕ್ ಫೀಲಿಂಗ್ ಅಂತೀವಲ್ಲ, ಆ ರೀತಿಯಾದದ್ದಕ್ಕೆಲ್ಲ ಬಹಳ ಮೆಚ್ಚುಗೆ ಸಲ್ಲಿಸಿದ್ದಾರೆ. ನನಗೇನು ಇಟ್ ಈಸ್ ಹೈಪ್ಡ್ ಅಂತ ನಂಗೆ ಅನಿಸುತ್ತೆ. ನನ್ನ ಕಾರಣಗಳು ನನಗಿವೆ. ಇದು ಚಿತ್ರಕಲೆಯ ಮೀಮಾಂಸೆಯ ಅಧಿವೇಶನವಲ್ಲವಾದ್ದರಿಂದ ನನ್ನ ಅಭಿಪ್ರಾಯವನ್ನು ನಾನು ಹೇಳಬೇಕು. ಕುವೆಂಪುರ ಕವಿತೆ ಚೆನ್ನಾಗಿರ್ಬೋದು, ಅವರು ಯಾವುದರಿಂದ ಸ್ಫೂರ್ತಿ ಪಡೆದರು ಅಂತನ್ನೋದು ಅದು ನನಗೆ ಅಷ್ಟು ವಿಶೇಷವಾಗಿ ಕಾಣುವುದಿಲ್ಲ. ಆಗುತ್ತದೆ, ಲೋಕೋ ಭಿನ್ನ ರುಚಿ, ಏನು ಮಾಡೋಕ್ಕಾಗೋಲ್ಲ. ಇಲ್ಲಿ ಕುವೆಂಪುರದೇ ಆ ಟಿಪ್ಪಣಿ ಆರಂಭದಲ್ಲಿದೆ. ಬೆಂಗಳೂರಿನ ವಿಶ್ವೇಶ್ವರಪುರದಲ್ಲಿ ಮನೆಯ ತಾರಸಿಯ ಮೇಲೆ ಕುಳಿತು ಭಾದ್ರಪದ ಮಾಸದ ದಿಗಂತ ಆಕಾಶದಲ್ಲಿ ಸಂಧ್ಯಾಶಿಲ್ಪಿ ರಚಿಸುತ್ತಿದ್ದ ಮೇಘಕಾವ್ಯಗಳನ್ನು ಅವಲೋಕಿಸುತ್ತಾ 1 ವರ್ಷದ ಹಿಂದೆ ಮೈಸೂರಿನಲ್ಲಿ ದಸರಾ ಪ್ರದರ್ಶನದಲ್ಲಿ ಶ್ರೀಯುತ JH ಕಜಿನ್ಸ್ ಅವರು ಅಣಿಗೈದಿದ್ದ ರೋರಿಕ್ ಚಿತ್ರಶಾಲೆಯಲ್ಲಿ ನೋಡಿ ಸವಿದಿದ್ದ ನಿಕೋಲಾಸ್ ರೋರಿಕ್ ಎಂಬ ಹಿಮಾಲಯವಾಸಿ ರಷ್ಯಾ ದೇಶದ ವರ್ಣಶಿಲ್ಪಿಯ ಭವ್ಯ ಚಿತ್ರ ಕಲಾಕೃತಿಗಳ ನೆನಪು ಮಲರ್ದು ರಚಿಸಿದುದು ಅಂತ ಹೇಳ್ತಾರೆ. ಮಲರ್ದು ಅಂತಂದರೆ ಅರಳಿ ಅಂತ. ಅವರು ಕೆಲವು ಕಾಲ ಸೆಂಟ್ರಲ್ ಕಾಲೇಜಿನಲ್ಲಿ ಅಧ್ಯಾಪನ ಮಾಡ್ತಾಯಿದ್ರು ಅಂತ ನಾನು ಹೇಳಿದ್ದೆ, ಈ ಕೆಲವು ದಿವಸಗಳ ಹಿಂದೆಯೇ ಹೇಳಿದ್ದೆ. ಆ ಸೆಂಟ್ರಲ್ ಕಾಲೇಜಿನಲ್ಲಿ ಅಧ್ಯಾಪನ ಮಾಡುವ ಕಾಲದಲ್ಲಿ ಅವರು ಕೆಲವು ಕಾಲ ಮಲ್ಲೇಶ್ವರದಲ್ಲೂ ಇದ್ದರು, ಮತ್ತು ಕೆಲವು ಕಾಲ ವಿಶ್ವೇಶ್ವರಪುರದಲ್ಲಿ ಕೂಡ ಇದ್ದರು. ಆ ಮನೆಯ ಮಹಡಿಯ ಮೇಲೆ ಕುಳಿತು ಆಕಾಶದಲ್ಲಿ, ಅದು ಮಳೆಗಾಲದ ದೊಡ್ಡ ಹೆಜ್ಜೆ ಇಟ್ಟ ಕಾಲ, ಭಾದ್ರಪದ ಮಾಸ, ಆಷಾಢ ಶ್ರಾವಣ ಭಾದ್ರಪದಗಳಲ್ಲಿ ವಿಶೇಷವಾಗಿ ಮಳೆ ತುಂಬಿ ತುಳುಕಾಡುತ್ತದೆ. ಆಗ ಆ ಮೋಡದ ಒಂದು ವೈಭವವನ್ನು ನೋಡ್ತಾ ಮೇಘಕಾವ್ಯಗಳನ್ನು ಕಾಣ್ತಾ ಇದ್ದರು ಅಂತ. ಮೋಡಗಳೇ ಕಬ್ಬಿಗರ ಕಲ್ಪನೆಗಳಂತೆ ಸುಳಿದಾಡ್ತಾ ಇದ್ವು ಆಕಾಶದಲ್ಲಿ. ಆಗ ಅವರಿಗೆ ರೋರಿಕ್ ಚಿತ್ರಗಳ ನೆನಪಾದವು ಅಂತ. ರೋರಿಕ್ ಚಿತ್ರಗಳನ್ನು ನಾನು ಮೊದಲೇ ಹೇಳಿದಂತೆ ಬೆಟ್ಟಗಳು, ಗುಡ್ಡಗಳು, ಅದರೊಳಗೂ ಹಿಮಾಲಯದ ಶಿಖರಗಳು, ಕೋಡುಗಳು, ಅಲ್ಲಿಯ ಮೋಡಗಳು, ಮಳೆ ಇತ್ಯಾದಿಗಳನ್ನು ಚಿತ್ರಿಸ್ತಾರೆ ಎಂದಿದ್ದನಲ್ಲ, ಅದನ್ನು ಅವರು ನೆನಪು ಮಾಡಿಕೊಂಡು ಹೇಳ್ತಾರೆ. ಆ ಕವಿತೆಯನ್ನು ಕಾಣಬಹುದು. ಸರಳ ರಗಳಿಯಲ್ಲಿದೆ. ರೋರಿಕ್, ಓ ರೋರಿಕ್, ವರ್ಷವೊಂದರ ಹಿಂದೆ ಮೈಸೂರಲ್ಲಿ ನಿನ್ನ ದಿವ್ಯ ಕಲೆಯನ್ನು ಕಂಡೆ, ಕಂಡುದೆ ತಡ ಸ್ಫುರಿಸಿತು ಎನ್ನೆದೆಗೆ ದಿವ್ಯಾಗ್ನಿ. ಒಂದು ದಿವ್ಯವಾದ ಅಗ್ನಿಸ್ಪರ್ಶ ಆದಂತೆ ಆಯಿತು. ಪೂರ್ವ ಪರಿಚಿತ ಭವ್ಯಮಂ ತೆಕ್ಕನೆಯ ಮತ್ತೆ ಸಂಧಿಸುತ್ತಾ ಅದರ ಗುರುತು ಹಿಡಿದಂತೆ, ಯಾವುದೂ ಹಳೆಯ ಬಾಂಧವ್ಯ ಆದಂತೆ, ಪೂರ್ವ ಪರಿಚಿತವಾದ ಭವ್ಯತೆಯನ್ನು ಮತ್ತೆ ಗುರುತು ಮಾಡಿಕೊಂಡಂತೆ, ಪ್ರತ್ಯಭಿಜ್ಞಾನವಾದಂತೆ ಆಯಿತು. ನಿಚ್ಚಮಂ ಯಾತ್ರೆಗೈದೆನ್ ಚಿತ್ರಶಾಲಾ ಪ್ರದರ್ಶನಕ್ಕೆ. ಪ್ರತಿದಿನವೂ ಹೋಗ್ತಾ ಇದ್ದರಂತೆ ಆ ಚಿತ್ರಶಾಲಾ ಪ್ರದರ್ಶನಕ್ಕೆ. ಸಮಹೃದಯನಿಂ, ನಿನ್ನ ಹೃದಯ ಸಂದರ್ಶನಕ್ಕೆ.
ನಿನ್ನ ಕಲೆಗೆ ನಾನು ಸಹೃದಯನಾಗಿ ಹೋದೆ. ನೀನು ನಿನ್ನ ಹೃದಯ ಸಂವಾದಿಯಾಗಿ ಬರೆದರೆ ಕಲೆ, ಅದನ್ನು ನಾನು ಹೃದಯ ಸಂವಾದಿಯಾಗಿ ಮಾಡಿಕೊಂಡೆ ಅಂತ. ಇದು ಭಾರತೀಯ ಕಲಾ ಮೀಮಾಂಸೆಯ ಒಂದು ವಿಶಿಷ್ಟವಾದ ಕೊಡುಗೆ. ಅಂದರೆ ಕಲಾಕೃತಿಯನ್ನು, ಅದು ಕಾವ್ಯವಾಗಿರಲಿ, ಗೇಯವಾಗಿರಲಿ, ನಾಟ್ಯವಾಗಿರಲಿ, ಚಿತ್ರವಾಗಿರಲಿ, ಶಿಲ್ಪವಾಗಿರಲಿ, ಯಾವುದೇ ರೀತಿಯಾದ ಕಲೆ, ಅದನ್ನು ನಿರ್ಮಾಣ ಮಾಡುವವನ ಭಾವ ಏನಿದೆ ಅದಕ್ಕೆ ಸಂವಾದಿ ಭಾವ, ಅದನ್ನು ಆಸ್ವಾದ ಮಾಡುವವನು ಇಟ್ಟುಕೊಂಡಾಗ ಅವನನ್ನು ಸಹೃದಯ ಅಂತ ಕರೀತಾರೆ. ಸಮಾನಂ ಹೃದಯಂ ಯಸ್ಯ ಸಹ ಸಹೃದಯ ಅಂತ. ಹಾಗೆ ಇವರು ಹೇಳ್ತಾರೆ, ರಸಕಲಾ ಸಂಕೇತದ ದಿವ್ಯ ದರ್ಶನಕ್ಕೆ ದಿನಗಳೈದಂ ಬಿಡದೆ ರವಿಯುದಯದಿಂ ತೊಟ್ಟು ನಡುವಗಲೋಳ್ ಅವನು ಬಾನ್ನೆತ್ತಿಗೆರ್ವನ್ನೆಗಂ ಹೇ ವರ್ಣಶಿಲ್ಪಿ 5 ದಿವಸಗಳು ಹೋಗಿ ನೋಡಿದ್ದಾಯಿತು ಅಂತ ಹೇಳ್ಬಿಟ್ಟು ಅಂತಾರೆ. ದಿನಗಳೈದಂ ನೋಡಿದ್ದಾಯಿತು ಅಂತ. ಮತ್ತು ಸೂರ್ಯೋದಯದಿಂದ ಮಧ್ಯಾಹ್ನದವರೆಗೂ ನೋಡ್ತಾನೆ ಇದ್ದದ್ದಾಗಿತ್ತು. ಹೇ ವರ್ಣಶಿಲ್ಪಿ, ನಿನ್ನ ಅಗ್ನಿಕೃತಿಗಳ ಮಧ್ಯೆ ನಿಲ್ಲುತ್ತೆ ತಪಂಗೈದೇನ್. ಆ ಚಿತ್ರಗಳೇ ಅಗ್ನಿಗಳಾಗಿದ್ದವು, ಅದರ ಮಧ್ಯೆ ಪಂಚಾಗ್ನಿ ತಪಸ್ಸಿನಂತೆ ನಾನು ಮಾಡಿದೆ, ಆನಂದವನ್ನು ನಾನು ಪಡೆದೆ. ಆತ್ಮನಂ ನಿನ್ನ ನೋಂಪಿಯ ಪರಂಜ್ಯೋತಿಯಂ ಜ್ವಾಲೆಯಪ್ಪಂತೆ ಹೈಮಾಚಲೀಯ ಮಾ ನಿನ್ನ ಕಲೆ ಮನ್ಮನಂ ತಾನಾಯಿತು ಹೈಮಾಚಲ ಸ್ಪರ್ಧಿ. ನಿನ್ನ ಕಲೆ ಹೈಮಾಚಲ ಅಂದರೆ ಹಿಮಾಚಲಕ್ಕೆ ಸಂಬಂಧಪಟ್ಟಂತೆ ಆ ರೀತಿಯಾಗಿದೆ. ನನ್ನದು ಮನಸ್ಸು ಹಾಗಾಯಿತು. ನಭಶ್ಚುಂಬಿ ರಸವಾರ್ಧಿಸಂಗಿ ವಿಶ್ವವ್ಯಾಪಿ ಬ್ರಹ್ಮಾಸ್ಮಿ. ರಸ ಸಮುದ್ರದಲ್ಲಿ ಈಜಾಡುವಂತೆ ಆಯಿತು, ವಿಶ್ವವ್ಯಾಪಿ ಆಯಿತು, ಗಗನಚುಂಬಿ ಆಯಿತು, ಬ್ರಹ್ಮಾಸ್ಮಿ ಭಾವವನ್ನು ಪಡೆದಂತೆ ಆಯಿತು ಅಂತೆಲ್ಲ ವರ್ಣನೆ ಮಾಡ್ತಾರೆ. ಇದೆಲ್ಲ ರಾಮಾಯಣ ದರ್ಶನದಲ್ಲೂ ಈ ರೀತಿಯಾದ ಪದಪುಂಜಗಳು, ಭಾವನೆಗಳು ಬರುತ್ತವೆ. ಆಮೇಲೆ ಮತ್ತೊಮ್ಮೆ ಋಣಿಯಾದ ಐರ್ಲೆಂಡಿನ ಆ ಕವಿಗೆ ಅಂತ. ಐರ್ಲೆಂಡಿನ ಕವಿ ಯಾರು? ಜೆ.ಎಚ್. ಕಜಿನ್ಸ್. ಈ ಜೆ.ಎಚ್. ಕಜಿನ್ಸ್ ಅವರೇನೇ ಕುವೆಂಪು ಅವರಿಗೆ ನೀನು ಇಂಗ್ಲೀಷ್ನಲ್ಲಿ ಬರೆದೇನು ಪ್ರಯೋಜನ, ಕನ್ನಡದಲ್ಲಿ ನಿನ್ನ ಮಾತೃಭಾಷೆಯಲ್ಲಿ ಕವಿತೆ ಬರಿ ಅಂತ ಹೇಳಿದ್ದು. ಹಾಗಾಗಿ ಅವರು ಕನ್ನಡಕ್ಕೆ ದಕ್ಕಿದ್ದು. ಅದು ಒಂದು ಋಣ ಅವರಿಗೆ, ಕುವೆಂಪು ಅವ್ರಿಗೆ ಅವ್ರ ಮೇಲೆ. ಈಗ ಮತ್ತೊಂದು ಋಣ, ಈ ಚಿತ್ರಶಾಲೆಯಲ್ಲಿ ಈ ಒಳ್ಳೆಯ ರೋರಿಕರ ಚಿತ್ರಕಲಾ ಕೃತಿಗಳ ಪ್ರದರ್ಶನ ಮಾಡಿಸಿದರೆ ಆ ಮೂಲಕ ನಾನು ರಸಾನಂದ ಪಡೆಯೋಕ್ಕೆ ಆಯಿತು ಅಂತ ಹೇಳ್ಬಿಟ್ಟು ಅಂತಾರೆ. ಆಮೇಲೆ ಅವರು ತಿಳಿಸ್ತಾರೆ, ಏನು ಕಲೆ ನಿನ್ನದೈ ವಿಶ್ವತಾ ಸಂಸ್ಪರ್ಶಿ ಮೇಣ್ ಬ್ರಹ್ಮದರ್ಶಿ ಕಲ್ಪನೆ ಅಲ್ಪಮಾತ್ರದಿಂ ಭೂಮಾನುಭೂತಿಯಂ ಮಂತ್ರಿಸಿ ಮತಿಪುದಲ್ಲಿ ಬೈಗುಗಿಂಪಿನ ಮರ್ಬಿನಂಚು ಕಟ್ಟಿದ ಬಂಡೆ ತಾನಾಯಿತದು ಸಮಾಧಿಸ್ಥ ಯೋಗೀಶ್ವರಂ. ನಿಮ್ಮ ಚಿತ್ರಕಲೆ ಎಷ್ಟು ಅನೂಹ್ಯವಾದದ್ದು. ಸಂಜೆ ಮುಂಜಾನೆಗಳ ಆಕಾಶದ ಕೆಂಪು ಯಾವುದಿದೆ ಅದು ಮಂಜು ಮಂಜಾಗಿರುವಂಥ ಹಿಮ ಬಂಡೆ, ಹಿಮದ ನೀರ್ಗಲ್ಲುಗಳ ಬಂಡೆಗಳ ಮೇಲೆ ಒಬ್ಬ ಯೋಗೀಶ್ವರ ಕೂತಿರೋದಿರಲಿ, ಆ ಬಂಡೆಗಳೇ ಯೋಗೀಶ್ವರರಾದಂತೆ ಆಯ್ತಲ್ಲ. ಉಷಯ ತಾವರ ಬೆಳಗು ತುಟಿಸೋಂಕಿಸಿದ ತಳಿರ ನಿತ್ಯ ಮರಂ ಪ್ರಕೃತಿಯಾತ್ಮಕ್ಕೆ ತಾನಾಯಿತು ಸ್ವಪ್ನ ರೇಖಾಲಿಪಿಯ ಹಸ್ತಾಕ್ಷರಂ. ಆ ಉಷಾದೇವಿ ಪೂರ್ವದ ಕೆಂಬಣ್ಣ, ಅದಕ್ಕೆ ತಾವರೆ ಬೆಳಗು ಅಂತ. ತಾವರೆ ಬೆಳಗು ಅಂತಂದರೆ ತಾವರೆಯ ಹಾಗಿರುವ ಗುಲಾಬಿ ಕೆಂಬಣ್ಣ, ಆ ಬೆಳಗು ತುಟಿಸೋಂಕಿಸಿದ ತಳಿರ ನೆತ್ತಿಯ ಮರಂ. ಹಾಗೆ ಆ ಒಂದು ತಾವರೆಯ ಬಣ್ಣದ ಉಷಾದೇವಿಯ ತುಟಿಯ ಹಾಗಿರ್ತಕ್ಕಂಥ ಆ ಅರುಣೋದಯದಲ್ಲಿ ತಳಿರ ನೆತ್ತಿಯ ಮರಂ, ತಳಿರನ್ನು ತನ್ನ ನೆತ್ತಿಯಲ್ಲಿ ಹೊತ್ತ ಮರದ ಪ್ರಕೃತಿ ಆತ್ಮಕ್ಕೆ ತಾನಾಯಿತು ಸ್ವಪ್ನ ರೇಖಾ ಲಿಪಿಯ ಹಸ್ತಾಕ್ಷರಂ. ಸ್ವಪ್ನ ಲಿಪಿಯ ಹಸ್ತಾಕ್ಷರ, ಸ್ವಪ್ನದ ಸಿಗ್ನೇಚರ್ ಇದ್ದಂತೆ. ಕನಸಿನಲ್ಲಿ ನಾವು ಏನೋ ಕಲ್ಪಿಸ್ಕೊಳ್ಬೋದು, ಏನೋ ಕಾಣಬಹುದಲ್ವ, ಆ ರೀತಿ ಇವೆ ಚಿತ್ರಗಳು ಅಂತ ಹೇಳ್ಬಿಟ್ಟಂತಾರೆ. ಬಹಳ ಸಂಕೀರ್ಣ ಮನೋಹರವಾದ ಚಿತ್ರಣವನ್ನೇ ಕೊಡ್ತಾರೆ. ಉಷಯ ತಾವರೆ ಬೆಳಗು ತುಟಿ ಸೋಂಕಿಸಿದ ತಳಿರ ನೆತ್ತಿಯ ಮರಂ ಪ್ರಕೃತಿಯಾತ್ಮಕ್ಕೆ ತಾನಾಯಿತು ಸ್ವಪ್ನ ರೇಖಾಲಿಪಿಯ ಹಸ್ತಾಕ್ಷರಂ ಅಂತ. ಉಷೆ, ಅದರ ತಾವರೆ ಎಲೆಗಳಂಥ ಬೆಳಕು, ಅದು ತುಟಿಯಂತೆ ಆಗಿ ಅದನ್ನು ಸೋಂಕಿಸಿದಂಥ ತಳಿರು, ಅದು ಕೆಂಪು, ಅದು ನೆತ್ತಿಯ ಮೇಲೆ ಇರುತ್ತೆ, ಮರದ ನೆತ್ತಿಯ ಮೇಲೆ. ಅದರ ಪ್ರಕೃತಿಯ ಆತ್ಮಕ್ಕೆ ತಾನು ಸ್ವಪ್ನ ಲಿಪಿಯ ಹಸ್ತಾಕ್ಷರದಂತೆ ಕಾಣಿಸ್ತು ಅಂತ ತುಂಬ ತುಂಬ ಸಂಕೀರ್ಣವಾದಂಥ ರೂಪಕವನ್ನು ಮಾಡಿದ್ದಾರೆ. ಆಮೇಲೆ ಅವರು ಹೇಳ್ತಾರೆ, ಶಿಲಾಚೇತನವೇ ತನ್ನ ಚಿರಜಡ ನಿದ್ರೆಯನ್ನುಳಿದು ಫೇನರೂಪಿಂ ಪಣಿಯನೆತ್ತಿ ಭೋರ್ಗರೆವಂತೆ ಬಂದವ್ವಳಿಸಿದಿದೋ ಜಲೋಲ್ಲಾಸ ಕಲ್ಲೋಲ ಮಾಲೆ ಅಂತ. ಈ ಶಿಲಾಚೈತನ್ಯವೇ, ಆ ಬಂಡೆಗಳು ಬೆಟ್ಟಗಳು ಅದನ್ನು ಚಿತ್ರಿಸಿದ್ರಲ್ಲ, ಅದು ತನ್ನ ಜಡನಿದ್ರೆಯನ್ನು, ಬಹುಕಾಲದ ನಿದ್ರೆಯನ್ನು ಮರೆತು ನೊರೆಯಂತೆ ಆಗಿ ಸಮುದ್ರದ ಅಲೆಯಂತೆ ಭೋರ್ಗರಿಯುವಂತೆ ಮೇಲೆದ್ದು ಬಂದಂತೆ ನನ್ನ ಎದೆಗೆ ಮುಟ್ಟಿ ಜಲೋಲ್ಲಾಸ, ಕಲ್ಲೋಲ ಅಂದರೆ ಅಲೆಗಳ ಮಾಲೆ, ಕಲ್ಲೋಲ ಅಂದರೆ ಅಲೆ ಅಂತ ಅರ್ಥ ಸಂಸ್ಕೃತದಲ್ಲಿ. ಲೀಲಾಯಾತ್ರೆ ಲೋಲ ಪುಣ್ಯಾನಿಲಂ ಕಾಣ್, ಆಲಿಸದು, ಅದು ಲೀಲಾಯಾತ್ರೆ ಮಾಡ್ತಾ ಇರುತ್ತೆ ಅಲೆ. ಅದು ಹೊಯ್ದಾಡುವಾಗ ಅದೊಂದು ಲೋಲ ಪುಣ್ಯಾನಿಲಂ, ಅದನ್ನು ಹೊಯ್ದಾಡಿಸುವ ಪುಣ್ಯದ ಗಾಳಿಯ ಬೀಸು ಅದು ಕಾಣಿಸುತ್ತದೆ. ಹಾಗಿರುವಂಥದ್ರೊಳಗೆ ರಸಗರ್ಭದ ಗುಹ್ಯ ಮಂತ್ರಮಂ ಕಿವಿದೆಸೆಗೆ ಪರ್ಚಿ ಸುಯ್ಯುವಂತೆ
ರಸಗರ್ಭಿತವಾದ ಗುಟ್ಟಿನ ಮಂತ್ರವನ್ನು ಕಿವಿಗೆ ಹೇಳುವಂತೆ, ಆ ಅಲೆಗಳ ಸದ್ದು ಬರುವಂತೆ ನನಗೆ ಆ ಚಿತ್ರಗಳನ್ನು ನೋಡುವಾಗ ಬೆಟ್ಟಗಳೇ ಹಿಮಾಲಯದ ಶಿಖರಗಳೇ ಅಲೆಗಳಂತೆ ಆಗಿ, ಆ ಮಂಜೇ ಅಲೆಯ ಮೇಲಿನ ನೊರೆಯಂತೆ ಆಗಿ, ಜಡವಾದ ಬೆಟ್ಟವೇ ಚೈತನ್ಯಮಯವಾಗಿ ಜಂಗಮಶೀಲವಾದ ಸಮುದ್ರ ಅಲೆಗಳು ಹಾಗಾಗಿ ಕಾಣಿಸ್ತಾ ಇದೆ ಅಂತಾರೆ. ಅವರ ಅನುಭವ, ಅವರ ಭಾವ ತೀವ್ರತೆ ಅಂಥದ್ದು ಅಂತ ಗೊತ್ತಾಗುತ್ತದೆ. ಬಂಡೆ ಮಂಡೆಯ ಬೆಟ್ಟದೊಂದು ಚೆಂಡಿಕೆಯಂತೆ ನಿಂದ ತಾಳೆಯ ಮರದ ಗರಿಗೆದರಿ ತಲೆ ಎಳೆದು ಜರುಗುತ್ತಿದೆ ಸೃಷ್ಟಿ ಕಾಳಿಯ ಕೆದರ್ಮುಡಿಬಿಡಿದ ಮೋಕ್ಷ ತಾಂಡವ ಮುಷ್ಟಿಯೋಲ್. ಅಲ್ಲೆಲ್ಲೋ ಬೆಟ್ಟದ ಮೇಲೆ ಒಂದು ಮರ, ಅದೊಂದು ತಾಳೆ ಗಿಡ. ತಾಳೆ ಹಿಮಾಲಯದಲ್ಲಿಲ್ಲ, ಬೇರೆ ಫರ್ನ್ ಥರದ್ದು, ಬೇರೆ ಥರದ್ದು, ಆಮೇಲಿಂದ ಕೋನೈಫರಸ್ ಟ್ರೀಸ್ ಈ ಥರದ್ದೆಲ್ಲ ಇವೆಲ್ಲ ಸೂಚೀಪರ್ಣ ವೃಕ್ಷಗಳು, ಆ ಥರದ್ದು ಎದ್ದಿರಬೇಕು ಅನಿಸುತ್ತೆ. ತಾಳೆ ಮರ ಅಂತೂ ಹಿಮಾಲಯದಲ್ಲಿ ಬೆಳೆಯೋದಿಲ್ಲ. ಅದಿರಲಿ, ಅದೆಲ್ಲ ಹೇಗೆ ಕಾಣಿಸುತ್ತೆ ಅಂತಂದರೆ, ಅದು ತಲೆ ಕೆದರ್ಕೊಂಡಿರುತ್ತವಂತೆ ಸೃಷ್ಟಿಕಾಳಿಯ ಮುಡಿಬಿಡಿದ ಸೃಷ್ಟಿಕಾಳಿಯೇ ಮುಡಿ ಕೆದರ್ಕೊಂಡು ತಾಂಡವ ಮಾಡ್ತಾ ಇರುವಂತೆ ಕಾಣಿಸುತ್ತದೆ. ಅದು ಇನ್ನು ಮೋಕ್ಷ ತಾಂಡವ, ಆನಂದ ತಾಂಡವ ಶಿವ ಮಾಡಿದರೆ, ಸೃಷ್ಟಿ ಎನ್ನುವ ಕಾಳಿ ಮೋಕ್ಷ ತಾಂಡವ ಮಾಡ್ತಾ ಇರುವಂತೆ ಕಾಣಿಸುತ್ತದೆ. ಆ ತಲೆಗೂದಲಿನ ಮೇಘಪಂಕ್ತಿ ಜಗ್ಗಿಸ್ತಾ ಇರುವಂತೆ ಕಾಣುತ್ತದೆ ಅಂತ ಹೀಗೆಲ್ಲ ಕಲ್ಪನೆಗಳನ್ನು ಮಾಡ್ತಾರೆ. ಬಹುರೂಪಿ ಬಹುವರ್ಣಿ ಬಹುಳ ಭಾವ ಪ್ರಚೋದಿ ಅನಂತ ಸಂವೇದಿ ಓ ಇಲ್ಲಿ ವಿಸ್ತೃತ ಸರೋವರದ ನಿಸ್ತರಂಗಿತ ಸುಪ್ತಿ. ಕುವೆಂಪು ಅವ್ರದ್ದು ಒಂದು ಭಾವದ ಲಹರಿ ಬಂದರೆ ಸಾಲುಗಳ ಮೇಲೆ ಸಾಲು, ಪದಗಳ ಮೇಲೆ ಪದಗಳು, ಕಲ್ಪನೆಗಳ ಮೇಲೆ ಕಲ್ಪನೆಗಳು ಬೆಳೆಸ್ತಾ ಹೋಗ್ತಾರೆ. ಇದನ್ನು ನವ್ಯರು, ಆಮೇಲೆ ಇನ್ನು ಕೆಲವರು ವಿಮರ್ಶಕರು ದುಂದು ಮಾತಿನ ದುಂದು ಹೆಚ್ಚಾಯಿತು ಅಂತಾರೆ. ಏನೆಂದರೆ ಅವರ ದಾರಿ ಅದು, ಅಲ್ಲಿ ಒಳ್ಳೆಯದೆಷ್ಟೋ ಕಾಣಿಸುತ್ತದೆ, ಅದನ್ನು ನಾವು ಗಮನಿಸಬೇಕು. ಮತ್ತು ಅತಿವಾಚ್ಯತೆ ಆಯಿತು ಅಂತಂದರೆ ಅದನ್ನು ಕತ್ತರಿಸೋಣ, ಅದರೊಳಗಿರೋ ಸಾರವತ್ತ ತಗೊಳ್ಳೋಣ. ಆದರೆ ನೀನು ಹೀಗೆ ಮಾಡುವುದೇ ತಪ್ಪು ಅಂತಂದರೆ ಏನಾಗಬೇಕು ಕವಿ, ಇದನ್ನು ನಾವು ಗಮನಿಸಬೇಕು. ಆಮೇಲೆ ಅವರು ಹೇಳ್ತಾರೆ, ಅಲ್ಲಿ ತಿಮಿರದ ಘನಿತ ಶಾಂತಿ ಕಾಣದೋ ಅದೋ ಪಕ್ಷಿ ಇಂಚರದ ಮಂಚ ದುಯ್ಯಲೆಯ ತೂಗಿ ಧುಮುಕುತ್ತಿದೆ ಬೆಳ್ಳಂಗೆಡೆಯು ತುರ್ಬಿ. ಅಲ್ಲಿ ಆ ರಾತ್ರಿ ಹಿಮಾಲಯದಲ್ಲಿ ಆ ಕತ್ತಲು, ಅದರ ಶಾಂತಿ, ಅದು ಘನವಾದ ಶಾಂತಿ, ಆ ರೀತಿಯಾದದ್ದು ನನಗೆ ಕಾಣಿಸ್ತಾ ಇದೆ ಚಿತ್ರಗಳಲ್ಲಿ. ಕೊನೆಯಲ್ಲಿ ನಿನ್ನ ರಚನೆಯ ವಿಶ್ವವಿಸ್ತರಕ್ಕೆ ರಸರ್ಷಿಯೇ ಓ ವರ್ಣಶಿಲ್ಪಿ, ಬಣ್ಣಗಳಲ್ತು ನಿನ್ನ ಹೃದಯದ ರಕ್ತ ವರ್ಣಗಳೇ ಕುಂಚಿಕೆಗೆ ತೀರ್ಥ ಮೈಸಲೆ. ನೀನು ಬಣ್ಣಗಳಿಂದ ಬರೆದಿಲ್ಲ, ಹೃದಯದ ರಕ್ತದಿಂದಲೇ ಈ ಚಿತ್ರವನ್ನು ಬರೆದಿದ್ದೀಯಾ ಅಂತ ಹೇಳ್ಬಿಟ್ಟು ಅಂತಾರೆ. ಮತ್ತೇನಂತಾರೆ, ಮೌನಮಾಕೃತಿವೆತ್ತು ಕಲೆಯ ಹೆಪ್ಪಿಗೆ ಕನಸುಗಳೇ ಹೆತ್ತು ಕಣ್ಪಡೆದು ರಸವೇ ಸಾಕ್ಷಾತ್ಕಾರಗೊಂಡಿರ್ಪುದೇ. ಮೌನವೇ ಆಕಾರಗೊಂಡಿದೆ, ಕಲೆಯ ಹೆಪ್ಪಿಗೆ ಕಲ್ಪನೆಗಳೇ ಕನಸುಗಳೇ ಹೆಪ್ಪಾಗಿವೆ ಅಂತ. ಕಲೆ ಅನ್ನೋದೊಂದು ಹಾಲಾದರೆ ಕನಸುಗಳೇ ಅದನ್ನು ಹೆಪ್ಪಾಕೋದಕ್ಕಿರ್ತಕ್ಕಂಥ ಮೊಸರಾಗಿ ಹೀಗೆ ಹೆತ್ತುಕೊಂಡಿದೆ, ಘನೀಭವಿಸಿದೆ ಕಲೆ ಅಂತಾರೆ. ಈ ಕಲೆಯನ್ನೇ ಹಾಲಂತ, ಕನಸನ್ನೇ ಮೊಸರು ಅಂತ, ಅದು ಹೆಪ್ಪಾದಾಗ ಬರತಕ್ಕಂಥ ಗಡ್ಡೆ ಮೊಸರನ್ನೇ ಪರಿಣಾಮ ಅನುಭವ ಅಂತ, ಘನೀಭೂತವಾದ ಸಂದ್ರಾನುಭವ ಅಂತ ಈ ಕಲ್ಪನೆ ಮಾಡೋದು ಎಷ್ಟು ಅಸಾಮಾನ್ಯವಾದದ್ದು. ಅಂದರೆ ಇದು ಒಂದು ಕಲ್ಪನೆ ಬರೋದಕ್ಕೆ 4, 5, 7, 8 ಸಪ್ಪೆಯಾದ ಸಾಲುಗಳು, ಸುಮ್ಮನೆ ಆಡಂಬರದ ಸಾಲುಗಳು ಇದ್ದರೆ ನಾವು ಯಾಕೆ ಚಿಂತೆ ಮಾಡಬೇಕು ಸ್ವಾಮಿ? ಅದನ್ನು ನಾವು ನೋಡಬೇಕಲ್ವ. ನಾನು ಎಷ್ಟೋ ಬಾರಿ ಒಂದು ಸಂಗೀತ ಕಚೇರಿ ಆಗಲಿ, ಒಂದು ನೃತ್ಯದಲ್ಲಾಗಲಿ, ಅದು 1.5 ಗಂಟೆ 2 ಗಂಟೆ ಇರೋದ್ರೊಳಗೆ ಒಮ್ಮೆ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿಕೊಳ್ಳೋ ಹಾಗಾದರೆ ಆಯಿತು, ಅದು ಕಾರ್ಯಕ್ರಮ ಸರ್ವೋತ್ಕೃಷ್ಟವಾಯಿತು ಅಂತ ನನಗೆ ಅನಿಸುತ್ತದೆ. ಹೆಜ್ಜೆಜ್ಜೆಗೂ ಆಯಿತು ಅಂತಾರೆ, ನಮ್ಮ ಕಣ್ಣೇ ಎರಗಿ ಬೀಳುತ್ತೆ ನೆಲದ ಮೇಲೆ. ಹಾಗಲ್ಲ, ಹೈ ಪಾಯಿಂಟ್ಸ್ ಅಂತೀವಲ್ಲ, ಅದನ್ನು ನಾವು ಗಮನಿಸಬೇಕಾಗುತ್ತದೆ. ಇದು ಕುವೆಂಪು ಅವರ ಕಾವ್ಯದಲ್ಲಿ ಸಮೃದ್ಧವಾಗಿ ಕಾಣಿಸುತ್ತದೆ. ನಿನ್ನ ಈ ಪವಾಡದ ಚಿತ್ರ ನಾಕ್ಷತ್ರ ಶಾಲೆಯಲ್ಲಿ ಧ್ಯಾನದ ಆನಂದದಲ್ಲಿ ಲೀನ ಮೆನ್ನಾತ್ಮಮಂ ತಾನಿದು ಗಗನ ಚುಕ್ಕಿ. ಈ ನಿನ್ನ ಪವಾಡದಂಥ ಚಿತ್ರಗಳ ನಾಕ್ಷತ್ರ ಶಾಲೆ ಅಂತಂದರೆ ಅಬ್ಸರ್ವೇಟ್ರಿ. ನಕ್ಷತ್ರ ಶಾಲೆ ಅಂದರೆ ನಾವು ಟೆಲಿಸ್ಕೋಪ್ಗಳನ್ನು, ದೂರದರ್ಶಕಗಳನ್ನೆಲ್ಲ ಹಿಡಿದು ಆಕಾಶದಲ್ಲಿ ನೋಡ್ತೀವಲ್ಲ, ಹಾಗೆ ಆ ಧ್ಯಾನದಾನಂದದಲ್ಲಿ ನಾನೂ ಒಂದು ನಕ್ಷತ್ರವಾಗಿ ಚುಕ್ಕಿಯಾಗಿ ಹೋಗಿಬಿಟ್ಟೆ ಅಂತಂತಾರೆ. ಸಾಮಾನ್ಯದಿ ಮನೆಯ ತಾರಸಿಯೇ ಮೇಲಿದ್ದು ಭಾದ್ರಪದ ಮಾಸದಿ ಸಂಧ್ಯಾ ದಿಗಂತದ ಆಕಾಶ ಶಿಲ್ಪಿಯ ಋಷಿಯ ನೀಲ ಮನದಲ್ಲಿ ಭವಿಸುತಿಹ ಮೇಘಕಲ್ಪನೆಯ ಕ್ಷಣಿಕ ಗೋಪುರಂಗಳಂ ನಂದನ ಅಪ್ಸರೇರಂ ಧೂಮ್ರಾದ್ರಿಯಂ ಮುಗಿಲ ಕಣಿವೆಯ ಸರೋವರದ ತಾಮ್ರಾರುಣ ಹರಿದ್ರ ಬಹುವರ್ಣ ರಮಣೀಯ ಸಲಿಲಮಂ ಮೋಡ ನಾಡಿನ ಕಾಡಿದೆತ್ತರದ ಮರದ ಕೋಡಂ ಹಿಂಗಾಲ್ಗಳೊಳ್ ನಿಬಿರಿದದ್ದ ಕಿರಣ ದುರ್ಜಟಿ ಕೇಸರಿಯ ಧೀರ ಭಂಗಿಯಂ ಮದ್ದಾನೆ ಸೊಂಡಿಲಂ ಹೆಡೆಯ ಹಾವಂ ಕಲಾ ಜಗದ ಸಾಹಿತ್ಯ ಸಂಗೀತ ದಕಿಳ ವಿಭವಂಗಳಂ ನೋಡುತ್ತಾ ಆತ್ಮೈಸುತ್ತಿರೆ
ಬಗೆಗೆ ಪೊತ್ತಿತು ನಿನ್ನ ಅಂದಿನ ಚಿತ್ರ ಪ್ರದರ್ಶನದ ದರ್ಶನಂ. ಒಂದು ವಾಕ್ಯ ಇದು. ಅದು ಏನು ವಿಚಿತ್ರ ಮಾರ್ಗದ ಕವಿಯವರು. ವಿಚಿತ್ರ ಮಾರ್ಗ ಅಂತ ಕುಂತಕ 1000 ವರ್ಷಗಳ ಕೆಳಗೆ ಹೇಳ್ತಾನೆ. ಅದರ ಮೇಲೆ ನಡೆಯುವುದು ಕತ್ತಿ ಮೇಲೆ ನಡೆದಷ್ಟು ಕಷ್ಟ ಅಂತ. ಬಹಳ ಜಟಿಲ, ಬಹಳ ಸಂಕೀರ್ಣ, ಬಹಳ ಶಬ್ದಾಡಂಬರ ಎಲ್ಲ ಇರುತ್ತದೆ. ಹೌದು, ನಿಮಗೆ ಮಲೆನಾಡಿನ ಕಾಡು ಬೇಕು ಅಂತಂದರೆ ಅದು ಹೋಗ್ಬಿಟ್ಟು ಲಾಲ್ಬಾಗ್ ಆಗಿರೋಕ್ಕೆ ಸಾಧ್ಯವಾ? ಆಗೋಲ್ಲ. ಮಲೆನಾಡಿನ ಕಾಡು ಮಲೆನಾಡಿನ ಕಾಡೆ. ಅಲ್ಲಿ ಜಿಗಣೆ ಕಚ್ಚುತ್ತೆ, ಸೊಳ್ಳೆ ಕಚ್ಚುತ್ತದೆ, ಹಾವುಗಳಿರಲಿ, ಕಾಳಿಂಗ ಸರ್ಪವೇ ಎದುರಿಗೆ ಬರುತ್ತದೆ, ಹೀಗೆಲ್ಲ ಇರುತ್ತದೆ. ಅದು ಮಲೆನಾಡಿನ ರೀತಿ. ಕುವೆಂಪುರ ಹಾಗೆ. ಈ ಒಂದು ಉದ್ದದ ಸಮಾಸ ಭೂಯಿಷ್ಠವಾದ ದೀರ್ಘವಾದಂಥ ಒಂದು ವಾಕ್ಯ ಒಂದು ಕಾಳಿಂಗ ನಾಗರನಂತೆ ಹೆಡೆಯಾಡಿಸುತ್ತದೆ. ಅವ್ರು ಹೇಳ್ತಾರೆ, ಸಾಮಾನ್ಯವಾದ ಈ ಮನೆಯ ತಾರಸಿಯಲ್ಲಿದ್ದು ಭಾದ್ರಪದ ಮಾಸದ ಸಂಧ್ಯಾ ದಿಗಂತದ ಆಕಾಶ ಶಿಲ್ಪಿ, ಆ ಶಿಲ್ಪಿ ಋಷಿಯ ಮನಸ್ಸಿನಲ್ಲಿ, ನೀಲ ಮನದಲ್ಲಿ, ಅಂದರೆ ಆಕಾಶದ ನೀಲಿಮೆಯಲ್ಲಿ ಈ ಮೇಘಗಳ ಕಲ್ಪನೆಯ ಕ್ಷಣಿಕ ಗೋಪುರಗಳನ್ನು, ಕ್ಷಣ ಕ್ಷಣಕ್ಕೂ ಮಾರ್ಪಡತಕ್ಕಂಥ, ನಿಲ್ಲದೆ ಹೋಗುವಂಥ ಮೋಡಗಳ ಗುಂಪಿನ ರಚನಾ ವಿನ್ಯಾಸಗಳು ಗಂಧರ್ವ ನಗರ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಹಾಗೆ ಮಾಡ್ತಾ ಇದ್ದೆ. ಮತ್ತು ಅವುಗಳಲ್ಲಿ ಅಪ್ಸರೆಯರು, ನಂದನವನ ಕಾಣಿಸುತ್ತದೆ, ಮತ್ತು ಹೊಗೆಯ ಬೆಟ್ಟಗಳು ಕಾಣಿಸುವಂತೆ ಇರುತ್ತದೆ, ಅಲ್ಲಿ ಕಣಿವೆಗಳು ತೋರುತ್ತದೆ, ಸರೋವರದಂತೆ ತೋರುತ್ತದೆ. ಸೂರ್ಯಾಸ್ತ ಸೂರ್ಯೋದಯ ಆದಾಗ ಕೆಂಪು ಬಣ್ಣ ಬಂದು ತಾಮ್ರಾರುಣ ಹರಿದ್ರ, ತಾಮ್ರ ಅಂದರೆ ನಮಗೆ ಗೊತ್ತಿರತಕ್ಕಂಥ ಒಂದು ಬಗೆಯ ಗುಲಾಬಿ ಕೆಂಬಣ್ಣ ತಾಮ್ರದ್ದು. ಆಮೇಲಿಂದ ಅರುಣ, ಅದು ಒಂಥರ ಕೇಸರಿ ಕೆಂಪು ಬಣ್ಣ, ಆಮೇಲೆ ಹರಿದ್ರ ಹಳದಿಯ ಬಣ್ಣ, ಹೀಗೆ ಎಷ್ಟೆಷ್ಟೋ ಶೇಡ್ಸ್ ಆಫ್ ಕಲರ್ಸ್ ಅಂತಂತೀವಲ್ಲ, ಅವೆಲ್ಲ ಇರ್ತದೆ. ಅದನ್ನು ನೋಡ್ತಾ ನನಗೆ ಮಲೆನಾಡಿನ ಕಡೆಗೆ ಹೋದಂತೆ ಆಯಿತು. ಕಾಡಿನ ಎತ್ತರದ ಮರದ ತುದಿಗಳು, ಮತ್ತು ಒಂದು ಸಿಂಹವೇ ಹಿಂಗಾಲಿನ ಮೇಲೆ ನಿಂತು ಮುಂಗಾಲಿನ ಮೇಲೆ ಕೆಟ್ಟು ತನ್ನ ಕಿರಣಧೂರ್ಜಟಿ ಕೇಸರಿಯ ಧೀರ ಭಂಗಿ, ತನ್ನ ಕೇಸರಗಳನ್ನೆಲ್ಲ ಕೆರಳಿಸಿ ಸೂರ್ಯನೇ ನಮ್ಮ ಮೇಲೆ ಲಂಘಿಸುವುದಕ್ಕೆ ಸಿದ್ಧವಾದ ಸಿಂಹದಂತೆ ಕೇಸರಿಯಂತೆ ಕಾಣಿಸಿದ್ದು. ಮತ್ತು ಆ ಮೋಡದಲ್ಲಿ ಒಂದು ಮದ್ದಾನೆ ಸೊಂಡಿಲು ಚಾಚಿಕೊಂಡಂತೆ, ಒಂದು ಹಾವು ಹೆಡೆ ಎತ್ತಿದಂತೆ, ಹೀಗೆ ಏನೇನೇನೇನೋ ಕಲ್ಪನೆಗಳನ್ನು ಮಾಡುವಂತೆ ಅಷ್ಟು ಪ್ರೇರಣೆ ಕೊಡ್ತು ಅಂತ. ಇಲ್ಲಿ ಒಂದು ಪಿಕ್ಚರ್ಗೆ ಇನ್ನೊಂದು ಪಿಕ್ಚರ್ಗೆ ಕನೆಕ್ಷನ್ ಇಲ್ಲದೆ ಜಿಗ್ಜ್ಯಾಕ್ ಆಗಿ, ಸ್ಕ್ಯಾಟರ್ಡ್ ಆಗಿ ಹೋಗ್ತಾ ಇದೆ, ಚೆದರಿ ಹೋಗ್ತಾ ಇದೆ. ಆದರೆ ಏಕಸೂತ್ರತೆ ಒಂದು ಕಾಣಿಸುತ್ತದೆ. ಇದು ಏನಂದರೆ ರೋರಿಕ್ ಚಿತ್ರವು ಹಾಗೆ ಇರುತ್ತದೆ. ಅದು ಪೂರ್ಣವಾದ ಯಥಾವತ್ತಾದ ಚಿತ್ರಣ ಅಲ್ಲ. ಅದೊಂದು ರೀತಿ ಇಂಪ್ರೆಷನಿಸಮ್ ಅಂತ ಕರೀತಾರೆ. ಮನೋಮುದ್ರಣವನ್ನು ಚಿತ್ರಣ ಮಾಡ್ತಕ್ಕಂಥ ಒಂದು ಚಿತ್ರಕಲೆ. ಆ ರೀತಿಯಲ್ಲಿಯೇ ಈ ಪದ್ಯವನ್ನು ಕೂಡ ಕುವೆಂಪು ಬರೆದಿದ್ದಾರೆ. ಮತ್ತು ಅಲ್ಲಿ ದಮಯಂತಿಯನ್ನು ಕಾಣ್ತಾರೆ, ಸಾವಿತ್ರಿಯನ್ನು ಕಾಣ್ತಾರೆ, ಸೀತೆಯನ್ನು ಕಾಣ್ತಾರೆ, ಬುದ್ಧನನ್ನು ಕಾಣ್ತಾರೆ, ಗೊಮಟೇಶ್ವರನನ್ನು ಕಾಣ್ತಾರೆ. ಆ ಮೋಡಗಳಲ್ಲಿ ಏನನ್ನೂ ಕಾಣ್ತಾ ಹೋಗ್ಬೋದು, ಏನನ್ನೂ ನೋಡ್ತಾ ಹೋಗ್ಬೋದು. ಮತ್ತು ಕ್ಷೀರಸಾಗರ ಮಥನವನ್ನು ಕಾಣ್ತಾರೆ. ದೈತ್ಯ ದಾನವರದೋ ಕಲಂಕೋರ ಸಮುದ್ರಮಂ, ಮಲೆಗೆ ಮಲವಂತೆ ತೆರೆಯುರ್ಬೆ ಮೇಲೆ ವಾಯುವೋಲ್ ಕಮನಗಳು ಬಿಳಿಕಾಗದದ ಮೇಲೆ ಬರಿಮಸಿಯ ಬೀಳಲ್ತೆ ಓದರಿಯದ ಆತಂಗೆ. ಓದೇ ಗೊತ್ತಿಲ್ಲದೆ ಇದ್ದವನಿಗೆ ಬಿಳಿಯ ಹಾಳೆ ಮೇಲೆ ಕರಿಯ ಗೆರೆಗಳಾಗಿ ಕಾಣಿಸುತ್ತವೆ ಅಕ್ಷರ, ಅದಕ್ಕೆ ಅರ್ಥ ಕಾಣೋಲ್ಲ. ಹಾಗೆ ಒಬ್ಬ ಕಲ್ಪನಾಶೀಲನಾದಂಥವನಿಗೆ ಮೋಡಗಳ ವಿನ್ಯಾಸದಲ್ಲಿ ಒಂದು ಅರ್ಥ, ಒಂದು ಪರಮಾರ್ಥ, ಒಂದು ಸ್ವಾರಸ್ಯ ಕಾಣಿಸುತ್ತದೆ. ಹಾಗಾಗುತ್ತದೆ ನನಗೂ ಕೂಡ. ಅದೇ ರೀತಿ ಮುಗಿಲುಗಳು ಬರಿಯ ನೀರಾವಿಗಳು ಜಡಮತಿಯ ವಿಜ್ಞಾನಿಯ ಅಜ್ಞತೆಗೆ, ಜಡವಾದ ವಿಜ್ಞಾನಿಯ ವಿಜ್ಞಾನಿ ಅನ್ನುವ ಅಜ್ಞಾನಿಗೆ ಅಜ್ಞತೆಗೆ ಮೋಡಗಳು ಅಂದರೆ ಆವಿಯಾದ ನೀರಿನ ಒಂದು ಸಮೂಹ, ವಾಟರ್ ಡ್ರಾಪ್ಲೆಟ್ಸ್ ವಿಚ್ ಆರ್ ಸಸ್ಪೆಂಡೆಡ್ ಇನ್ ಏರ್ ಅಂತ ಅನಿಸುತ್ತೆ. ಗಗನ ಕವಿ ಕಲ್ಪನೆಯ ಸಂಜೀವ ಭಾವಗಳು, ಗಗನ ಅನ್ನುವ ಕವಿಯ ಸಂಜೀವನಿಯಂಥ ಕಲ್ಪನೆಯ ಭಾವಗಳು ಅವು ಋಷಿಯ ರಸವಿಜ್ಞಾನ ದರ್ಶನಕ್ಕೆ. ಅದು ಋಷಿಯ ರಸವಿಜ್ಞಾನವನ್ನು ಕಾಣುವವನಿಗಾಗುತ್ತದೆ. ಇಲ್ಲಿ ವಿಜ್ಞಾನಿಯ ನಿಂದೆ ಅಲ್ಲ ಇರೋದು, ವಿಜ್ಞಾನಿ ಒಂದು ಅಭಿಪ್ರಾಯ. ಪಾವ್ಯಮಾಚಾರ್ಯರು, ಪಾಡಿಗಾರು ವೆಂಕಟರಮಣ ಆಚಾರ್ಯರು ಅಂತ ಪ್ರಸಿದ್ಧ ಪತ್ರಿಕಾಕರ್ತರಾಗಿದ್ದರು. ಕಸ್ತೂರಿ ಮೊದಲಾದ ಪತ್ರಿಕೆಗಳನ್ನು ನಡೆಸಿದ್ರು. ಕನ್ನಡದಲ್ಲಿ ತುಂಬ ಒಳ್ಳೆಯ ಪತ್ರಿಕಾ ಸಂಪಾದಕರಾಗಿ, ಅನೇಕ ಗ್ರಂಥಗಳ ಕರ್ತೃವಾಗಿ, ವಿಡಂಬನ ಸಾಹಿತ್ಯವನ್ನು, ಪ್ರಬಂಧ ಸಾಹಿತ್ಯವನ್ನು, ಮತ್ತು ಎಲ್ಲಕ್ಕಿಂತ ಪದಾರ್ಥ ಚಿಂತಾಮಣಿ ಅಂತ ಅಮೂಲ್ಯವಾದ ವರ್ಡ್ ಲೋರ್ ಅಂತೀವಲ್ಲ, ಒಂದೊಂದು ಪದದ ಹಿಂದೆ ಒಂದೊಂದು ಚರಿತ್ರೆ ಹೇಗಿದೆ, ಒಂದು ಪದ ಹೇಗೆಲ್ಲ ಬೇರೆ ರೂಪಾಂತರಗಳನ್ನು ಪಡೆಯುತ್ತದೆ ಅಂತ ತುಂಬ ಚೆನ್ನಾಗಿ ತೋರ್ಪಡಿಸಿದ್ದಾರೆ. ಕನ್ನಡದಲ್ಲಿ ಅದು ಅನನ್ಯವಾದ ಕೃತಿ. ಆ ಥರ ಮತ್ತೊಂದು ಕೃತಿ ಕನ್ನಡದಲ್ಲಿಲ್ಲ. ಅದು ಒಂದನ್ನು ಓದೋದಕ್ಕೆ ಕನ್ನಡ ಕಲಿತರೂ ಎಷ್ಟೋ ಸಂತೋಷವಾಗುತ್ತದೆ. ಆ ಥರದ್ದು ತುಳುವಿನಲ್ಲೂ ಕೂಡ ಅವರು ಬಯ್ಯಮಲಿಗೆ ಮೊದಲಾದಂಥ ಕವನ ಸಂಕಲನಗಳನ್ನು ಮಾಡಿದ್ದಾರೆ. ಕನ್ನಡದಲ್ಲೂ ಕೆಲವು ಕವಿತೆಗಳು ಬರೆದಿದ್ದಾರೆ. ಅಲ್ಲಿ ಅವರೊಂದು ಕಡೆ ಕವಿ ವಿಜ್ಞಾನಿ ಎನ್ನುವ ಲೇಖನದಲ್ಲಿ ಹೇಳ್ತಾರೆ, ಅಪ್ಪ, ನಾನು ಹೂವನ್ನು ನೋಡಿ ಮರಳಾಗ್ತೀನಿ, ಸಂತೋಷ ಪಡ್ತೀನಿ,
ನೀನು ಆ ಹೂವಿನಲ್ಲಿ ಇಲ್ಲಿ ಕೆರೋಟಿನ್ ಇದೆ, ಇಲ್ಲಿ ಕ್ಸಾಂಥೋಫಿಲ್ ಇದೆ, ಇಲ್ಲಿ ಕ್ಲೋರೋಫಿಲ್ ಇದೆ, ಇಲ್ಲಿ ಹಾಗಿದೆ ಹೀಗಿದೆ ಅಂತ ಹರಿದು ಚಿಂದಿ ಉಡಾಯಿಸ್ಬಿಡ್ತೀಯ, ನನಗದಿಷ್ಟ ಆಗೋದಿಲ್ಲ ಅಂತ ಈಗ ಹೇಳ್ತಾ ಬರ್ತಾರೆ. ಅದೇ ತರಹ ನಾವು ಹಸು ಎಷ್ಟು ಚೆನ್ನಾಗಿ ತನ್ನ ಕರುವನ್ನು ನೆಕ್ತಾ ಇದೆ ಅಂತಂದರೆ, ಇಲ್ಲ ಅದು ಪ್ರೀತಿಯಲ್ಲ ವಾತ್ಸಲ್ಯವಲ್ಲ, ಅದ್ರ ಮೈ ಮೇಲಿರೋ ಉಪ್ಪನ್ನು ನೆಕ್ತಾ ಇದೆ, ಹೀಗೇನೇನೋ ಕಾರಣಗಳನ್ನು ಕೊಟ್ಟು ನಮ್ಮ ಭಾವಕೋಶವನ್ನು ಹಾಳು ಮಾಡಬೇಡ, ನಾನು ಬೇಡ್ಕೋತಾ ಇದ್ದೀನಪ್ಪ ವಿಜ್ಞಾನಿ, ನಿನ್ನ ಹಾರಾಟ ಅಬ್ಬರ ಹೆಚ್ಚಾಯಿತು. ಎಲ್ಲಕ್ಕೂ ವಿಜ್ಞಾನದ ಅಳತೆ ಪಟ್ಟಿ ಇಟ್ಟುಕೊಂಡು ಅಳೆಯೋಕ್ಕೆ ಬಂದರೆ, ವಿಜ್ಞಾನದ ಅಳತೆ ಪಟ್ಟಿ ಬಟ್ಟೆಯನ್ನು ಅಳೆಯೋಕ್ಕಾಗ್ಬೋದು, ರಸ್ತೆ ಹಾದಿ ಬಟ್ಟೆಯನ್ನು ಅಳೆಯೋಕ್ಕಾಗ್ಬೋದು, ಭಾವವನ್ನು ಅಳೆಯೋಕ್ಕೆ ಹೇಗಾಗುತ್ತದೆ? ಆಗುವಂಥದ್ದಲ್ಲ. ಒಂದೊಂದಕ್ಕೆ ಒಂದೊಂದು ಪ್ರಮಾಣಗಳಿರುತ್ತವೆ, ಅದನ್ನು ನಾವಿಲ್ಲಿ ಗಮನಿಸಿಕೊಳ್ಳಬೇಕು. ಹಾಗೆ ಅವು ಮೋಡಗಳು ಸಾಕ್ಷಿಗಳ ಅತೀತದ ಅಸ್ತಿತ್ವಕ್ಕೆ, ಅನ್ಯಲೋಕಗಳು ಅನ್ಯ ರೀತಿಯಾಗಿ ಗವಾಕ್ಷಗಳು. ಈ ಮೋಡಗಳು ಬೇರೊಂದು ಲೋಕಗಳನ್ನು ಇಣುಕುವುದಕ್ಕೆ ಇರುವ ಗವಾಕ್ಷಗಳು. ಭೂನಿಸರ್ಗದ ಪ್ರಾಕ್ತನಾದ್ಭುತ ಪೆಡಂಭೂತ ಸೃಷ್ಟಿಯ ಪುನಸ್ಮೃತಿಯ ಬಾನ್ಬಗೆಯ ವಿಕೃತಿಗಳು. ಇದು ಯಾವುದೋ ಡೈನಾಸರಸ್ಗಳೆಲ್ಲ ಇದ್ವಲ್ಲ, ರೆಪ್ಟಿಲಿಯರ ಅಂತ ಕರೀತಾರೆ, ಮಹೋರಗಗಳ ಕಾಲ ಅಂತ. ಆ ಕಾಲದ ಆ ಪೂರ್ವ ಸ್ಮೃತಿಗಳನ್ನು ಕೂಡ ನಮಗೆ ತಂದು ಕೊಡುವುದು. ಒಂದೊಂದು ಮೋಡನ್ನು ಒಂದು ದೊಡ್ಡ ದೊಡ್ಡ ಡೈನಾಸರಸ್ ಥರ ಕಾಣಿಸುತ್ತೆ ಅಂತ ಕವಿ ಮಾಡ್ತಾರೆ ಕಲ್ಪನೆಯನ್ನು ನೋಡಿ. ಅಧ್ಯಾತ್ಮದ ಅರ್ಥ ಪ್ರತೀಕಗಳು, ಅಧ್ಯಾತ್ಮದ ಅರ್ಥವನ್ನು ತೋರ್ಪಡಿಸುತ್ತವೆ. ಆವೇಶ ಚಿಹ್ನೆಗಳು ನಮ್ಮ ಭಾವಾವೇಶದ ಲಕ್ಷಣಗಳಂತೆ, ಚೆಹರೆಗಳಂತೆ ಕಾಣಿಸುತ್ತವೆ. ಹೀಗೆ ಆಕಾಶ ಪುಸ್ತಕದ ಅತ್ಯನಿರ್ವಚನೀಯ ದೇವಭಾಷಾ ದೃಶ್ಯ ಕಾವ್ಯಗಳು. ಆಕಾಶ ಅನ್ನುವ ಪುಸ್ತಕದ ಅನಿರ್ವಚನೀಯವಾದ ದೇವಭಾಷೆಯಲ್ಲಿ ಬರೆದ ದೃಶ್ಯ ಕಾವ್ಯಗಳು ಅಂತಾರೆ. ಏನೆಲ್ಲ ರೀತಿಯಲ್ಲಿ ಮೋಡಗಳನ್ನು ಕೊಂಡಾಡ್ತಾರೆ. ಹಾಗಾಗಿ ಅವ್ರು ಹೇಳ್ತಾರೆ, ಪರಬ್ರಹ್ಮ ದರ್ಶನವೀವ ವೇದ ಮೇಣು ಉಪನಿಷತ್ತು ಮೀ ಬಾನ್ಮುಗಿಲ್ ಮೂಕ ಘೋಷಂಗೈವ ಮಂತ್ರಂಗಳಂತೆವೋ. ಇದು ವೇದ ಉಪನಿಷತ್ತುಗಳ ಮಂತ್ರಘೋಷದ ಹಾಗೆ, ಸಿದ್ಧಗುರು ಮೌನವದವೋಲ್, ಶಬ್ದ ಪ್ರಮಾಣದವೋಲ್, ಈ ಥರ ಇದೆ. ಆ ಮೋಡವನ್ನು ಕಂಡು ರೋರಿಕ್ ಚಿತ್ರ ನನಗೆ ನೆನಪಾಯಿತು. ಈ ಕಾರಣದಿಂದ ಮೋಡಗಳನ್ನು ಇನ್ನೂ ಹೆಚ್ಚು ಆತ್ಮೀಯವಾಗಿ ಮಾಡಿಕೊಳ್ಳೋಕ್ಕಾಯಿತು ಅಂತಂತಾರೆ. ತುಂಬ ವಿಶಿಷ್ಟವಾದಂಥ ಒಂದು ಕವಿತೆ. ಅವರು ಗಗನಗುರು ಅಂತ ಮತ್ತೊಂದು ಕವಿತೆ ಮುಂದೆ ಬರುತ್ತದೆ ಪಕ್ಷಿಕಾಶಿಯಲ್ಲಿ. ಅಲ್ಲಿ ಅಷ್ಟೇ ಆ ಮೋಡಗಳು ಹೇಗೆ ವಿಸ್ತರಿಸಿದ್ವು ಅಂತ, ಇದಕ್ಕಿಂತಲೂ ಮತ್ತು ಉತ್ಕೃಷ್ಟವಾದ ಕವಿತೆ. ಅದನ್ನು ನೋಡ್ಬೋದು ನಾವು ಆಮೇಲೆ. ಅನಂತದಿಂ ದಿಗಂತದಿಂ ಅನಂತತಾ ದಿಗಂತದಿಂ ಅಂತ ಆರಂಭವಾಗುತ್ತದೆ. ಇನ್ನು ಈ ಕವನ ಸಂಗ್ರಹಗಳಲ್ಲಿ ಅತಿ ಶ್ರೇಷ್ಠವಾದ ಕವಿತೆಗಳಲ್ಲೊಂದು ಶ್ರವಣಬೆಳಗೊಳದ ಗೋಮಟೇಶ್ವರನ ಸಾನ್ನಿಧ್ಯದಲ್ಲಿ ಅಂತ. ನಾನು ಹಿಂದೆಯೇ ಕೊಳಲು ಕವನ ಸಂಕಲನದಲ್ಲಿ ಬರುವ ಗೋಮಟೇಶ್ವರನ ಬಗೆಗಿನ ಪ್ರಗಾಥ, ಅದು ನಿಯತ ಪ್ರಗಾಥ, ರೆಗ್ಯುಲರ್ ಓಡ್ ಅಂತ ಕರೀತಾರೆ, ಸೀಸಪದ್ಯಗಳಲ್ಲಿ ಬರೆದದ್ದು, ಮಾತ್ರ ಸೀಸಗಳಲ್ಲಿ. ಅದನ್ನು ಕುರಿತು ಹೇಳಿದೆ. ಆಮೇಲೆ ಅವರು ಮತ್ತೂ ಒಂದು ಕವಿತೆಯನ್ನು ಬರೆದರು. ಅದಾದಮೇಲೆ ಇದು ಮೂರನೇ ಕವಿತೆ. ಇದು ಸರ್ವೋಚ್ಚವಾದ ಕವಿತೆ. ಅಂದರೆ ಕುವೆಂಪುರು ಶ್ರವಣಬೆಳಗೊಳದ ಗೋಮಟೇಶ್ವರನನ್ನು ಕಂಡು ಬರೆದಂಥ ಕವಿತೆ. ಅಲ್ಲಿಗೆ ಪರಿಪೂರ್ಣತೆ ಮುಟ್ಟಿತು. ಬಹಳ ಭವ್ಯವಾಗಿದೆ. ವಿಮರ್ಶಕರು ಈ ಮೂರು ಕವಿತೆಗಳನ್ನು ಇಟ್ಟು ತೌಲನಿಕವಾದ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ. ಎಲ್ಲವೂ ಚೆನ್ನಾಗಿವೆ. ಆದರೆ ಇದು ಬೆಸ್ಟ್ ಅಂತೀವಲ್ಲ, ಆ ಮಟ್ಟಕ್ಕೆ ಸೇರ್ತಕ್ಕಂಥದ್ದು. ಬಹಳ ದಿವ್ಯವಾಗಿದೆ. ಅವರು ಆರಂಭ ಮಾಡುವುದೇ ತುಂಬ ನಾಟಕೀಯವಾಗಿ. ಅಲ್ಲಿ ಹೋಗಿ ನೋಡಿದ ತಕ್ಷಣ ಆರೋ ತೆಕ್ಕನೆ ತುಡುಕಿ ಬಾಯಿ ಮುಚ್ಚಿ ಹಿಡಿದಂತೆ ಮೌನಭಾರದಿ ಮಾತು ಮೂರ್ಛೆ ಹೋಗಿ ಹೋದಿಲ್ಲಿ. ಯಾರೋ ಗಬಕ್ಕಂತ ಬಾಯಿ ಗಟ್ಟಿಯಾಗಿ ಮುಚ್ಚಿ ಹಿಡಿದಂತೆ ಮೌನ ಮೂರ್ಛೆ ಹೋಗಿಬಿಟ್ಟಿದೆ ಇಲ್ಲಿ ಅಂತ. ಮೌನದಿಂದ ಮಾತು ಮೂರ್ಛೆ ಹೋಗಿಬಿಟ್ಟಿದೆ ಅಂತ. ಅಂದರೆ ಯಾರೋ ಗಬಕ್ಕಂತ ಬಾಯಿ ಮುಚ್ಚಿಬಿಟ್ರೆ ಹೇಗಾಗುತ್ತೋ ಹಾಗೆ ಗೋಮಟೇಶ್ವರನ ದಿವ್ಯ ಭವ್ಯವಾದ ಮಹೋನ್ನತ ಮೂರ್ತಿಯನ್ನು, ವೈರಾಗ್ಯ ಕೀರ್ತಿಯನ್ನು ಕಂಡಾಗ ಅನಿಸುತ್ತದೆ. ಗಾಂಭೀರ್ಯ ಗೌರವದ ಹೊನಲು ಚಿತ್ತವನೊತ್ತಿ ತುಳುಕುತ್ತಿದೆ ಹೃದಯದಲ್ಲಿ. ಈ ಗೋಮಟೇಶ್ವರನ ಭವ್ಯ ಸನ್ನಿಧಿಯಲ್ಲಿ ಗಾಂಭೀರ್ಯ ಗೌರವದ ಹೊನಲು ಮನಸ್ಸನ್ನೇ ಒತ್ತಿ ಹೃದಯದಲ್ಲಿ ತುಂಬಿ ತುಳುಕಾಡ್ತಾ ಇದೆ. ಮಣಿಯುತ್ತಿದೆ ದೈನ್ಯದಲ್ಲಿ, ತಾನಾಗಿ ತಲೆಬಾಗ್ತಾ ಇದೆ. ದೊಡ್ಡದನ್ನು ಕಂಡು ತಲೆಬಾಗುವ ಸಂಸ್ಕಾರ ನಮಗಿಲ್ಲ ಅಂದರೆ ನಾವು ತುಂಬ ಕಳ್ಕೊಂಡಿದ್ದೀವಿ ಅಂತ ಅರ್ಥ. ಆಧುನಿಕ ಜಗತ್ತಿನ ಒಂದು ದೊಡ್ಡ ನಷ್ಟಗಳಲ್ಲಿ ಎದ್ದು ಕಾಣುವ ನಷ್ಟ ಯಾವುದು ಅಂದರೆ ಈ ಭಕ್ತಿಯ ಸುಖವನ್ನು ಆಸ್ವಾದ ಮಾಡದೇ ಇರತಕ್ಕಂಥದ್ದು. ಭಕ್ತಿ ಅಂತಂದರೆ ಬರೀ ದೇವರು ದಿಂಡ್ರು ಅಂತಲ್ಲ, ಯಾವುದೇ ದೊಡ್ಡದಕ್ಕೆ ಬಾಗತಕ್ಕಂಥದ್ದು. ಭಗವಂತನೇ ಬೇಕು ಅಂತಿಲ್ಲ. ನಮಗಿಂತ ಒಂದಡಿ ಮುಂದೆ ನಮ್ಮ ಕ್ಷೇತ್ರದಲ್ಲಿ ಚೆನ್ನಾಗಿ ದುಡಿತಾ ಇರ್ತಾನಲ್ಲ, ಅವನ ಬಗ್ಗೆ ಭಕ್ತಿ ಇರಬೇಕು. ನಮಗಾಗಿ ಯಾವ್ಯಾವುದೋ ರೀತಿಯಲ್ಲಿ ಉಪಕಾರ ಮಾಡ್ತಾ ಇರ್ತಾರಲ್ಲ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಅಂತಂತೀವಲ್ಲ, ಆ ಎಳ್ಳು ಜೀರಿಗೆ ಬೆಳೆಯೋ ಭೂಮಿ ತಾಯಿ ಮಾತ್ರವಲ್ಲ, ಅದನ್ನು ಬೆಳೆಸ್ತಕ್ಕಂಥ ರೈತರು,
ಆ ಕೆರೆಗೆ ಕಟ್ಟೆ ಕಟ್ತಕ್ಕಂಥ ಕೂಲಿ ಕಾರ್ಮಿಕರು, ಅದನ್ನು ಅಗಿತಕ್ಕಂಥವ್ರು, ಅದನ್ನು ಪೇಟೆಗೆ ತಂದು ಮಾರತಕ್ಕಂಥವ್ರು, ತಳ್ಳುಗಾಡಿಯಲ್ಲಿ ಇಟ್ಕೊಂಡು ಬಿಸಿಲಲ್ಲಿ ಬೆವರು ಸುರ್ಕೊಂಡು ಬೀದಿ ಬೀದಿಯೆಲ್ಲ ಅಲೆದು ತರಕಾರಿ, ಹಣ್ಣು, ಹಂಪಲು, ಸೊಪ್ಪು, ಸದೆ ಬೇಕು ಅಂತ ಕೇಳುವವರು, ಹೀಗೆ ಪ್ರತಿಯೊಬ್ಬರೂ ಕೂಡ ನಮಗೊಂದಲ್ಲ ಒಂದು ರೀತಿ ನೆರವಾಗ್ತಾ ಇದ್ದಾರೆ. ಅವ್ರ ಋಣದ ಮೇಲೆ ನಾವು ಇದ್ದೀವಿ ಅಂದಾಗ ಒಂದು ನಮ್ರತೆ ಬರುತ್ತಲ್ಲ, ಈ ಭಾವ ಬಹಳ ಬೇಕಾಗಿರ್ತಕ್ಕಂಥದ್ದು. ಅದು ಪಾವಕವಾದದ್ದು. ಇಟ್ ಈಸ್ ಸ್ಯಾಂಕ್ಟಿಫೈಯಿಂಗ್. ಹಾಗೆ ಅವರು ಹೇಳ್ತಾರೆ, ಅದನ್ನು ಆ ಭಕ್ತಿಯನ್ನು ತೋರ್ಪಡಿಸ್ತಾರೆ. ಅವ್ರು ಹೇಳ್ತಾರೆ, ನನ್ನಾತ್ಮ ವಲರಿನ ಹೊರಗೆ ಬಳ್ಳಿ ಮಣಿವಂತೆ ತೆರೆಯಡಿಗೆ, ಬಳ್ಳಿ ಹೂವಿನ ಭಾರಕ್ಕೆ ತಾನಾಗಿ ಬಾಗುವಂತೆ ನನ್ನ ಮನಸ್ಸು ಬಾಗ್ತಾ ಇದೆ. ಧ್ಯಾನಮೂರ್ತಿಯ ಮೊಗದಿ ಕಣ್ದಿಟ್ಟಿನಟ್ಟು ನಿಷ್ಪಂದವಾಗುತ್ತಿದೆ. ಮುಗಿಲನು ತಿವಿದು ಬಾನನು ಮುಟ್ಟುವ ನಿಲುವ ಹೆಬ್ಬೆಟ್ಟದಡಿಯಲ್ಲಿ. ಅದು ಇಂದ್ರಗಿರಿ, ಚಂದ್ರಗಿರಿ ಅಂತ ಎರಡು ಬೆಟ್ಟಗಳಿವೆ ಶ್ರವಣಬೆಳಗೊಳದಲ್ಲಿ. ಚಂದ್ರಗಿರಿಯ ಮೇಲೆ ಬಸದಿಗಳು ಎಲ್ಲ ಇರ್ತಕ್ಕಂಥದ್ದು ಪ್ರಾಚೀನವಾದ ಕ್ಷೇತ್ರ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಆಮೇಲೆ ಇಂದ್ರಗಿರಿಯ ಮೇಲೆ ಬಂದದ್ದು. ಆ ಇಂದ್ರಗಿರಿ ಉನ್ನತವಾದದ್ದು. ಅದರ ಮೇಲಿರುವ ಕೋಡುಗಳನ್ನೇ 57 ಅಡಿಗಳ ಮಹಾಮೂರ್ತಿಯಾಗಿ ಕೆತ್ತಿಸಿದ್ದು ಚಾಮುಂಡರಾಯ. ಮತ್ತು ಅವ್ರು ಹೇಳ್ತಾರೆ, ಮಸುಗಿ ಬೈಗು ಮಬ್ಬಿನಲ್ಲಿ ತಾನೊಬ್ಬನೆಯೇ ನಿಂತದರ ನೆತ್ತಿಯ ಕಡೆಗೆ ನೋಡುತ್ತಿರುವಂತೆ. ಸಂಜೆಯಲ್ಲಿ, ಮುಂಜಾನೆಯಲ್ಲಿ ಆ ಮಬ್ಬಿನಲ್ಲಿ ತಾನೊಬ್ಬನೇ ನಿಂತು ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಜಗತ್ತಿಗೆ ಸಾಕ್ಷಿಯಾಗಿ ಕಣ್ಣಿಗೆ ದಿಟ್ಟೆಯ ಹೊಟ್ಟೆ ಡೊಳ್ಳಾಗಿ ಬಿರುವುದೇನೆ. ಹಬ್ಬಿ ಹಸರಿಸಿ ಮೀರುವ ಕಡಲಿನೆಡೆ ನಿಂತೊಬ್ಬನೆಯೇ ನೋಡುತ್ತಿರುವಂತೆ ಕದ್ದಿಂಗಳಲ್ಲಿ. ಮತ್ತು ಕಣ್ಣಿಗೆ ದಿಟ್ಟೆಯ ಹೊಟ್ಟೆ ಡೊಳ್ಳಾಗಿ ಬಿರುವುದೇನೆ ಅಂದರೆ ಕಣ್ಣಿಗೆ ಆ ದೃಷ್ಟಿಶಕ್ತಿ ಹೊಟ್ಟೆನೇ ತುಂಬಿ ಬಿರಿದೋಗ್ಬಿಡುತ್ತೆ ಅನ್ನುವಂತೆ ಅಷ್ಟು ವಿಸ್ತಾರ ಕಾಣಿಸುತ್ತದೆ ಆ ಎತ್ತರದಿಂದ ಅಂತ. ನಮಗೆ ಬೆಂಗಳೂರಿನಲ್ಲಿ ಲೈಟ್ ಪೊಲ್ಯೂಷನ್ನು, ಸೌಂಡ್ ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ನು ಈ ಥರ ಎಲ್ಲ ಆದಂತೆಯೇ ಸೈಟ್ ಪೊಲ್ಯೂಷನ್ನು ಆಗಿದೆ. ಯಾಕೆಂದರೆ ಆ ಕಡೆ ಈ ಕಡೆ ಮನೆಗಳು, ಭವನಗಳು ಎಲ್ಲ ಆಗಿ ಜಾಗವೂ ವಿಸ್ತಾರವಾಗಿ ಕಾಣಿಸೋಲ್ಲ. ಆಕಾಶಕ್ಕೂ ಇಲ್ಲಿ ಅವಕಾಶ ಕಾಣಿಸೋದಿಲ್ಲ. ಗಾಳಿ ಗುಬ್ಬಸವಾಯಿತು ಅಂತ ಕುಮಾರವ್ಯಾಸ ಹೇಳಿದಂತೆ ಇಲ್ಲಿ ದೇಶಕಾಲಗಳಿಗೆ ಉಬ್ಬಸ ಆಗಿಬಿಡುತ್ತೆ. ಆದರೆ ಆ ಎತ್ತರದಲ್ಲಿ ಶ್ರವಣಬೆಳಗೊಳದಂಥ ಸ್ಥಳದಲ್ಲಿ ಗೊಮ್ಮಟೇಶ್ವರ ನಿಂತಹ ಎಡೆಯಲ್ಲಿ ನಿಂತಾಗ ಕೊನೆಯಿಲ್ಲದಂತೆ ಭೂಮಿ ಕಾಣಿಸ್ತಾ ಇರ್ತಲ್ಲ, ಅದು ಕಂಡಾಗ ದೃಶ್ಯಕ್ಕೆ ಬಳಲಿಕೆ ಬಂದು ಅದು ಹೊಟ್ಟೆ ತುಂಬಿ ಬಿರಿದೋಗ್ಬಿಡುತ್ತೆ ಅಂತಾರೆ. ಎಷ್ಟು ಅದ್ಭುತವಾದ ಕಲ್ಪನೆ ಮಾಡ್ತಾರೆ. ಆ ಹಬ್ಬಿ ಹಸರಿಸಿ ಮೀರುವ ಕಡಲಿನಡೆ ನಿಂತೊಬ್ಬನೆಯೇ ನೋಡುವಂತೆ. ಒಬ್ಬನೇ ನೋಡ್ತಾ ಇರ್ತಾನಲ್ಲ, ಆ ರೀತಿ ಇದ್ದಾನೆ ಕದ್ದಿಂಗಳಲ್ಲಿ. ಅಂದರೆ ಅಮಾವಾಸ್ಯೆಯ ಕರ್ದಿಂಗಳಂತಲೇ ಕೃಷ್ಣ ಪಕ್ಷ, ಬೆಳ್ದಿಂಗಳಂತಲೇ ಶುಕ್ಲ ಪಕ್ಷ ಅಂತ ಹಾಗೆ ಗೊತ್ತಾಗುತ್ತದೆ. ಅಲ್ಲಿ ಕೋಟಿ ಪ್ರಯುತ ನೀತ ಸಂಖ್ಯೋಪಸಂಖ್ಯೆಯ ನಕ್ಷತ್ರ ಸಾಂದ್ರ ವಿಸ್ತೃತ ನಭಮನ ಏಕಾಂಗಿ ನೋಳ್ಪಂತೆ. ಆಕಾಶದಲ್ಲಿ ಕೋಟಿ ಕೋಟಿ ನಕ್ಷತ್ರಗಳು ಅಮಾವಾಸ್ಯೆಯ ದಿವಸ ಕಾಣಿಸುತ್ತೆ. ಪೂರ್ಣಿಮೆ ದಿವಸ ಚಂದ್ರನ ಬೆಳಕಿನಲ್ಲಿ ಸ್ವಲ್ಪ ಮಂಕ ಆಗುತ್ತವೆ ನಕ್ಷತ್ರಗಳು. ಹೀಗಾಗಿ ನಕ್ಷತ್ರಗಳನ್ನೆಲ್ಲ ಅವನು ಒಬ್ಬನೇ ನೋಡ್ತಾ ಇದ್ದಾನ. ಭವ್ಯತೆಯ ಭಾವದ ಆವೇಶದಿಂ ರೋಮಾಂಚವಾಗುತ್ತಿಹುದೆನ್ನ ಮೈ. ಅಮೃತದಲ್ಲಿ ಮುಳುಗಿ ಮೃತವಾಗುತ್ತಿದೆ ನಾನೆಂಬ ವ್ಯಕ್ತಿ ಕ್ರಿಮಿ. ಈ ದಿವ್ಯವಾದ ಅಮೃತದಲ್ಲಿ ಮುಳುಗಿ ನಾನು ಎಂಬ ಕ್ರಿಮಿ, ವ್ಯಕ್ತಿ ಕ್ರಿಮಿ ಅಂದರೆ ಇಂಡಿವಿಜುವಾಲಿಟಿ ಅನ್ನೋ ಕ್ರಿಮಿ ಮೃತವಾಗ್ತಾ ಇದೆ, ಸಾಯ್ತಾ ಇದೆ ಅಂತ. ಈ ಮೃತ ಒಟ್ಟಿಗೆ ನೋಡ್ತಾ ಇರ್ತಾರೆ. ಸಾವನ್ನು ಗೆಲ್ಲೋದಕ್ಕೆ ಇರುವುದೊಂದೇ ದಾರಿ, ಏನಂದರೆ ನಾನು ಪ್ರತ್ಯೇಕ ಅನ್ನುವ ಭಾವವನ್ನು ಬಿಟ್ಟು ಬಿಡೋದಷ್ಟೇ, ಇನ್ನೇನಿಲ್ಲ. ಶ್ರೀರಾಮಕೃಷ್ಣ ಪರಮಸರಿಗೆ ಗಂಟಲ ಕ್ಯಾನ್ಸರ್ ಆದಾಗ ಅವ್ರನ್ನೆಲ್ಲ ಶಿಷ್ಯರು ಕೇಳಿದ್ರು, ಜಗದಂಬೆಯನ್ನು ನೀವು ಕೇಳಿಕೊಳ್ಳಿ, ನಿಮ್ಮನ್ನು ಆಕೆ ಖಂಡಿತ ಕಾಪಾಡ್ತಾಳೆ, ಇಲ್ಲ ಅನ್ನೋಲ್ಲ. ನಿಮಗೆ ಗಂಟಲಲ್ಲಿ ನೀರು ಇಳಿದಂಥ ಕಷ್ಟದ ಸ್ಥಿತಿ ಬಂದಿದೆ, ಹಾಗಾಗಿ ನೀವು ತಾಯಿಯನ್ನು ಕೇಳಿಕೊಳ್ಳಿ ಅಂತ. ನಾನು ಎಂದೂ ನನಗಾಗಿ ಕೇಳಿಲ್ಲ ಅಂತ, ಕೇಳಿ ಪರವಾಗಿಲ್ಲ ಅಂತ ಒತ್ತಾಯ ಮಾಡ್ತಾರೆ. ಆಗ ಅವರು ಕೇಳ್ತಾರೆ, ಆಮೇಲೆ ಅಳೋಕ್ಕೆ ಆರಂಭ ಮಾಡ್ತಾರೆ. ಯಾಕೆ ಅಳ್ತಾ ಇದ್ದೀರಾ ಅಂದರೆ, ಗಂಟಲಲ್ಲಿ ನೀರು ಇಳಿಯೋಲ್ಲ ಅಂದ್ಯಲ್ಲ ಅಂತ ಜಗನ್ಮಾತೆ ತಿವಿದಳು. ಇಷ್ಟು ಜನರ ಬಾಯಿಯಿಂದ ನೀನು ತಿಂತಾ ಇದೆಯಲ್ಲ, ನಿನಗೆ ಇನ್ನೇನು ಬೇಕು ಅಂತ. ಅಂದರೆ ಜಗತ್ತೆಲ್ಲ ತಾನು ಅನ್ನುವ ಭಾವ, ಇದು ಮಹಾದರ್ಶನ. ಹೀಗೆ ಆ ರೀತಿಯಲ್ಲಿ ಪ್ರತ್ಯೇಕತೆಯ ಭಾವ ಹೋಗಬೇಕು ಅನ್ನೋದನ್ನು ಅದೆಷ್ಟು ಚೆನ್ನಾಗಿ, ಅದೆಷ್ಟು ಕಲಾತ್ಮಕವಾಗಿ ಹೇಳ್ತಾರೆ. ಇದಲ್ವಾ ಉಪನಿಷತ್ ದರ್ಶನ, ಇದಲ್ವಾ, ಇದು ಬಿಟ್ಟಿನ್ಯಾವುದಿದೆ? ದೈತ್ಯ ಕಲೆ ಇದು, ದಿವ್ಯ ದೈತ್ಯ ಕಲೆ. ಮೊನ್ನೆಯೂ ನಾನು ಹೇಳಿದೆ, ದೈತ್ಯ ಶಬ್ದವನ್ನು ಕುವೆಂಪು ಕನ್ನಡದಲ್ಲಿ ಇಂಗ್ಲೀಷ್ನ ಟೈಟಾನಿಕ್ ಅನ್ನುವುದಕ್ಕೆ ಸಂವಾದಿಯಾಗಿ ಬಳಸಿದ್ರು, ಮೊದಲಿಗೆ ತಂದು ಕೊಟ್ಟರು ಅಂತ. ಇದು ಕನ್ನಡದಲ್ಲಿ ಇವತ್ತು ಎಲ್ಲೆಲ್ಲಿಯೂ ಪ್ರಚಾರದಲ್ಲಿರುವಂಥ ಪದವಾಗಿದೆ. ದಿವ್ಯ ದೈತ್ಯ ಕಲೆ, ಇಟ್ ಈಸ್ ಡಿವೈನ್ ಟೈಟಾನಿಕ್ ಆರ್ಟ್. ಕಲ್ಲಲ್ಲಿ ನಿರ್ಜೀವ ಜಡತೆಯಲ್ಲಿ ಅಂತ ಹೇಳ್ತಾ, ನಗೆಗೆಡೆಯ ನಗ್ನತೆಗೆ
ಇಂಥ ಭೀಮಾಕೃತಿಗೆ ಚಿರಜೀವ ಗಾಂಭೀರ್ಯ ಭವ್ಯತಾ ಮುದ್ರೆಯನ್ನು ಒತ್ತಿದಿ ದಿವ್ಯಕಲೆ ದೈತ್ಯಕಲೆ. ಇಂಥದ್ದು ಇದು ನಗೆಪಾಟಲಾಗುವ ನಗ್ನತೆಗೆ ಇಂಥ ಒಂದು ದಿವ್ಯ ಭವ್ಯಾಕೃತಿಯನ್ನು ಭೀಮಾಕೃತಿಯನ್ನು ತಂದು ಕೊಟ್ಟಿದೆಯಲ್ಲ, ಇದೆಷ್ಟು ದೊಡ್ಡ ದಿವ್ಯ ಕಲೆ. ಎದೆಯಿದ್ದರಿಲ್ಲಿ ನಗು ನೋಡುವಂ ಬತ್ತಲೆಗೆ ಕಿಲಕಿಲನೆ ನಗುವವೋ ಲಘು ಹೃದಯ. ನಿಂಗೆ ಎದೆಯಲ್ಲಿ ಗಟ್ಟಿತನ ಧೈರ್ಯ ತಾಕತ್ತಿದ್ದರೆ ಬೆತ್ತಲೆಯನ್ನು ಕಂಡ ತಕ್ಷಣ ಶೇಮ್ ಶೇಮ್ ಅಂತ ನಗ್ತಾ ಇದೆಯಲ್ಲ, ಈ ನಗು ನೋಡೋಣ ಅಂತ ಕೇಳ್ತಾರೆ. ಗೊಮ್ಮಟೇಶ್ವರನನ್ನು ಕಂಡು ಯಾರಿಗೆ ನಗೋಕ್ಕಾಗುತ್ತೆ? ಆ ಭವ್ಯತೆ, ಆ ನಗ್ನತೆ ಎಷ್ಟು ದಿವ್ಯವಾದದ್ದು. ಇದು ಬರೀ ಗೊಮ್ಮಟೇಶ್ವರನ ವಿಗ್ರಹಕ್ಕೆ ಮಾತ್ರವಲ್ಲ, ಗ್ರೀಕರು ರೋಮನರು ಅತ್ಯದ್ಭುತವಾಗಿ ಹಾಲುಗಲ್ಲಲ್ಲಿ ಅಮೃತಶಿಲೆಯಲ್ಲಿ ಮಾಡಿದ್ದಾರೆ. ಒಂದೊಂದು ಮೂರ್ತಿಯನ್ನು ನಿಂತು ಅಷ್ಟು ಗಾಢವಾಗಿ ನೋಡಿ ಆಸ್ವಾದ ಮಾಡಿದ್ದೀನಿ, ಆನಂದಪಟ್ಟಿದ್ದೀನಿ. ಎಲ್ಲಿಯೂ ಅಶ್ಲೀಲತೆಯ ಲೇಷವೂ ಇಲ್ಲ, ಸೋಂಕೂ ಇಲ್ಲ. ಯಾಕೆಂತಂದರೆ ಕಟ್ಟಕಡಿಯಲ್ಲಿ ಬರತಕ್ಕಂಥದ್ದು ಅದು ರಸನಿಷ್ಠವಾಗಿದೆಯಾ ಇಲ್ಲವಾ ಅಂತ. ರಸನಿಷ್ಠೆ ಇಲ್ಲ ಅಂದರೆ ಅಶ್ಲೀಲತೆ ಬಂತು, ರಸನಿಷ್ಠೆ ಇದೆ ಅಂದರೆ ಅಶ್ಲೀಲತೆ ಇಲ್ಲ ಅಂತ ಗೊತ್ತಾಗುತ್ತದೆ. ನಮ್ಮಲ್ಲಿ ಎಷ್ಟೋ ಬಾರಿ ನಮ್ಮ ದೇಶದವರು ಸಿನಿಮಾ ಮಾಡುವಾಗ ಬಟ್ಟೆ ಹಾಕಿದ್ರೂ ಅದು ಅಶ್ಲೀಲ ಅನಿಸ್ಬಿಡುತ್ತೆ ಆ ಸನ್ನಿವೇಶದಿಂದ. ಪಾಶ್ಚಾತ್ಯರಲ್ಲಿ ಎಷ್ಟೋ ಬಾರಿ ಬಟ್ಟೆ ಇಲ್ಲದೇ ಇರತಕ್ಕಂಥ ಸಿನಿಮಾಗಳು ಮಾಡಿದಲ್ಲಿ ಅದು ಸಭ್ಯವಾಗಿ ರಸವಾಗಿ ಕಾಣಿಸುವುದುಂಟು. ನಮ್ಮಲ್ಲಿಯೂ ಈಚೆಗೆ ಆ ಥರದ್ದು ಮಾಡೋರು ಬಂದಿರಬಹುದೇನೋ. ಅಂದರೆ ಬಟ್ಟೆ ಅನ್ನುವುದು ಒಂದು ಉಪಾಧಿ, ಅದರ ಅಂತರ್ಗತವಾಗಿರ್ತಕ್ಕಂಥದ್ದು ರಸದೃಷ್ಟಿ ಏನು ಅನ್ನೋದನ್ನು ಕಾಣಬೇಕು. ಅದನ್ನು ಅವರು ಹೇಳ್ತಾರೆ, ಎಳ್ಳು ನೀರಹುದಿಲ್ಲಿ ಹೀನತೆಗೆ. ಇದೊಂದು ಈಡಿಯಂ. ಎಳ್ಳು ನೀರು ಬಿಟ್ಟರು ಅಂದರೆ ತರ್ಪಣ ಬಿಟ್ಟರು, ತಿಲೋದಕ ಬಿಟ್ಟರು ಅಂತ, ಅಂದರೆ ಸತ್ತೋಯ್ತು ಅಂತ. ಎಳ್ಳು ನೀರಿಹುದಿಲ್ಲಿ ಹೀನತೆಗೆ ಅಂತ. ಸಣ್ಣತನ, ಹೀನತೆ ಅನ್ನೋದು ಸಣ್ಣತನ, ಮೀನ್ನೆಸ್ ಅಂತೀವಲ್ಲ, ಅದಕ್ಕೆ ಎಳ್ಳು ನೀರು ಬಿಟ್ಟಿದ್ದಾಗಿದೆ ಅಂದರೆ ಸತ್ತೋಗಿದೆ ಅಂತ ಅರ್ಥ, ತಿಥಿಯಾಗಿದೆ ಅದಕ್ಕೆ ಅಂತ. ಬೆಳೆನೀರು ಭವ್ಯತೆಗೆ. ನೋಡಿ, ಕುವೆಂಪುವರು ಪದಸಂಪತ್ತಿಯನ್ನು, ನುಡಿಗಟ್ಟನ್ನು ಎಲ್ಲ ಕಡೆಯಿಂದಲೂ ಬಳಸ್ಕೋತಾರೆ. ಈ ಎಳ್ಳು ನೀರು ಅನ್ನುವಂಥದ್ದು ವೈದಿಕವಾದ ಆಚರಣೆಗಳಲ್ಲಿರ್ತಕ್ಕಂಥದ್ದು. ಅವರಿಗೆ ವೈದಿಕ ಆಚರಣೆ ಅಂತ ಅದೇನು ಬಯಲಿಗೆ ಅಲ್ಲ, ಅದೊಂದು ಸಾಂಕೇತಿಕವಾದ ಕ್ರಿಯೆ, ಅದು ಜನರೂಢಿಯಲ್ಲಿರ್ತಕ್ಕಂಥದ್ದು. ಅದನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಬೇಕು. ಬೆಳೆನೀರು ಅಂತಕ್ಕಂಥದ್ದು ಕೃಷಿಯಲ್ಲಿ ಬಳಕೆ ಆಗ್ತಕ್ಕಂಥದ್ದು. ಒಂದು ಸಸಿಯನ್ನು, ಗಿಡವನ್ನು ಬೆಳೆಸಬೇಕಾದ್ರೆ ಡ್ರಿಪ್ ಇರಿಗೇಷನ್ ಥರ ಮೆಲ್ಲನೆ ನಿಧಾನವಾಗಿ ಬಿಡಬೇಕು, ಬೆಳೆನೀರು ಮಾಡ್ತಕ್ಕಂಥದ್ದು. ಹಾಗೆ ಭವ್ಯತೆಗೆ ಇದು ಬೆಳೆನೀರು. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಶಿಶುಮುಖದ ಮುಗ್ಧತೆ, ಸಮಾಧಿಸ್ಥನಾನಂದ ಗಾಂಭೀರ್ಯ, ವಜ್ರದ ಕಠೋರತೆ, ಕುಸುಮ ಕೋಮಲತೆ, ಮೇಣ್ ಸತ್ಯದ ರಹಸ್ಯ, ಬ್ರಹ್ಮಚರ್ಯದ ನಿರ್ವಚನೀಯತೆ ಎಲ್ಲ ಮೈವೆತ್ತಿರುವುದೀ ದಿಗಂಬರ ಮಹಾ ನಿರ್ವಾಣ ಮೂರ್ತಿಯಲ್ಲಿ ಅಂತಾರೆ. ಯಾವುದಿಲ್ಲ, ಮಗುವಿನ ಮುಗ್ಧತೆ ಇದೆ, ಸಮಾಧಿಸ್ಥನಾದ ಯೋಗೇಶ್ವರನ ಗಾಂಭೀರ್ಯ ಇದೆ, ವಜ್ರಕ್ಕಿಂತ ಕಠಿಣತೆ ಇದೆ, ಕುಸುಮಕ್ಕಿಂತ ಕೋಮಲತೆ ಇದೆ, ಇದು ಬಹುಭೂತಿಯ ಮಾತು. ಸತ್ಯದ ರಹಸ್ಯವಿದೆ, ಬ್ರಹ್ಮದ ನಿರ್ವಾಚ್ಯ ದಿವ್ಯತೆ ಇದೆ, ಇವೆಲ್ಲ ಕೂಡ ಇದೆ ಅಂತಾರೆ. ಏನಿಲ್ಲ, ನೀವು ಬೇಕಾದ್ರೆ ಚಿತ್ರದಲ್ಲಿ, ಪೋಸ್ಟ್ ಕಾರ್ಡಲ್ಲಿ, ಇಂಟರ್ನೆಟ್ಟಲ್ಲಿ ನೋಡಿ, ಆ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಮುಖದಲ್ಲಿ ಆ ತುಟಿ, ಆ ಮೂಗು, ಆ ಹುಬ್ಬು, ಇಷ್ಟನ್ನು ನೋಡಿದ್ರೆ ಸಾಕು ಆ ಶಿಲ್ಪಿ ಅದು ಹೇಗೆ ನಿರ್ಮಾಣ ಮಾಡಿದನು. ನಾನು ನಮ್ಮ ರಾಜ್ಯದ ಎಲ್ಲ ಗೊಮ್ಮಟೇಶ್ವರ ಮೂರ್ತಿಗಳನ್ನು ನೋಡಿದ್ದೀನಿ. ನಮ್ಮ ದೇಶದ ಅನೇಕ ಜಿನಮೂರ್ತಿಗಳನ್ನು ನೋಡಿದ್ದೀನಿ. ಅದು ರಾಣಕ್ಪುರ್ನಲ್ಲಿರ್ತಕ್ಕಂಥ ತುಂಬ ಸೊಗಸಾದದ್ದು. ಪ್ರಾಯಶಃ ಜೈನ ಮಂದಿರಗಳಲ್ಲೆಲ್ಲ ಅತ್ಯಂತ ಭವ್ಯ ದಿವ್ಯವಾದದ್ದು ಅಂತಂದರೆ ರಾಣಕ್ಪುರದಲ್ಲಿರ್ತಕ್ಕಂಥ ಆದಿನಾಥ ತೀರ್ಥಂಕರ ವೃಷಭದೇವನ ಬಸದಿ, ಆ ಒಂದು ರಾಣಕ್ಪುರ್ನ ಮಂದಿರ. ಮತ್ತು ಮೌಂಟ್ ಅಬೂನಲ್ಲಿರ್ತಕ್ಕಂಥ ಅದು ಅರ್ಬುದ ಪರ್ವತ ಅಂತ ಕರೀತಾರೆ, ಅರ್ಬುದಾ ದೇವಿಯ ಕ್ಷೇತ್ರ. ಅಲ್ಲಿರೋ ವಿಮಲ್ಶಾ ಕಟ್ಟಿಸತಕ್ಕಂಥ ದೇವಸ್ಥಾನ ಇದೆ, ಅದನ್ನು ನೋಡಿದ್ದೀನಿ. ಇನ್ನು ಬೇಕಾದಷ್ಟು ಕಡೆ ಶ್ವೇತಾಂಬರ, ದಿಗಂಬರ ಪಂಥಗಳದ್ದು ಈಗಲೂ ಬೇಕಾದಷ್ಟು ಜನ, ಈ ಜೈನ ಮಾರವಾಡಿ ಜನರು ಬೇಕಾದಷ್ಟು ಜೈನ್ ಟೆಂಪಲ್ಸ್ ಅಂತ ಮಾಡ್ತಾರೆ, ಅಲ್ಲೆಲ್ಲ ಜೈನಮೂರ್ತಿಗಳನ್ನು ನೋಡಿದ್ದೀನಿ. ಅವು ಯಾವುವು ನಮ್ಮ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಮುಖದ ಭವ್ಯೋನ್ನತಿಗೆ, ಮಾಂಗಲಿಕವಾದ ವೈರಾಗ್ಯದ ಕಡೆಗೆ ಬರೋದಿಲ್ಲ. ಅದು ನೋಡಿ, ಹಾರ್ಡ್ ಗ್ರಾನೈಟ್ ತುಂಬ, ಇವೆಲ್ಲ ನಾನು ಹೇಳಿದ್ದು ಹೆಚ್ಚಾಗಿಲ್ಲನೂ ಅಮೃತಶಿಲೆ. ಈಗ ವೇಣೂರು, ಮೂಡುಬಿದಿರೆ, ಮತ್ತು ತಿರ್ಗ ಕಾರ್ಕಳ, ಆಮೇಲಿಂದ ಇಲ್ಲಿ ಇದು ಧರ್ಮಸ್ಥಳದಲ್ಲಿ ಎಲ್ಲ ಕಡೆ ನೋಡಿದ್ದೀನಿ. ಧರ್ಮಸ್ಥಳದ ಬಾಹುಬಲಿ ಮೂರ್ತಿ ತುಂಬ ಕಳಪೆ ಆಗಿದೆ. ಪಾಪ ಅದು ಆ ಪ್ರಮಾಣ ತಪ್ಪೋಗಿದೆ, ಸೌಷ್ಠವ ತಪ್ಪೋಗ್ಬಿಟ್ಟಿದೆ. ಪಾಪ ರಂಜಾಳ ಗೋಪಾಲ ಕೃಷ್ಣ ಶೆಣೈಯವರು ಬಹಳ ಒಳ್ಳೆಯ ಶಿಲ್ಪಿ, ಕಾರ್ಕಳದವರು. ಆದರೆ ಅದೇನೋ ಕೇನಾಪ್ಯನವಧಾನೇನ ಹಾಗಾಗ್ಬಿಟ್ಟಿದೆ. ಅದೇ ಅವರು ಕಾರ್ಕಳದ ವೆಂಕಟರಮಣ ಮಂದಿರದಲ್ಲಿ ಕೆತ್ತಿರುವಂಥ 4 ಸ್ತಂಭಗಳು ಸಾಕು, ಕಲ್ಯಾಣ ಮಂಟಪದ 4 ಸ್ತಂಭಗಳು ಅಷ್ಟು ಚೆನ್ನಾಗಿವೆ. ಬೇಕಾದಷ್ಟು ಒಳ್ಳೊಳ್ಳೆ ಮೂರ್ತಿಗಳು ಮಾಡಿದ್ದಾರೆ. ಹಾಗಾಗ್ಬಿಡುತ್ತೆ.
ಆದರೆ ಈ ಗೋಮಟೇಶ್ವರನ ಮೂರ್ತಿ ಎಷ್ಟು ಭವ್ಯವಾದದ್ದು, ಅಷ್ಟು ದಿವ್ಯವಾದದ್ದು, ಅದನ್ನು ಅವರು ನೆನಪಿಸ್ಕೊಂಡು ಹೇಳ್ತಾರೆ, ಇಲ್ಲಿ ಬಾಯಿಗೆ ಬೀಗ ನುಡಿಗೆ ಮೌನದ ಸಿಡಿಲು ಹೊಡೆದಂತಿರುವುದೀಗ. ಇಲ್ಲಿಗೆ ಬಾಯಿಗೆ ಬೀಗ ಬಿತ್ತು, ಮಾತಿಗೆ ಸಿಡಿಲು ಬಡಿದಿದೆ ಅಂತಾರೆ. ಆಮೇಲೆ ಅವರು ಗೋಮಟೇಶ್ವರನ ಸಂಬೋಧಿಸಿ ಪ್ರಾರ್ಥನೆ ಮಾಡ್ತಾರೆ, ಅರ್ಹಂತ ಗುರುದೇವವೋ ಗೋಮಟೇಶ್ವರನೇ ಮಹತೋ ಮಹಿಯನಿಗೆ ನಿನಗೆ ಸರ್ವತ್ರ ಸರ್ವರುಳು ಭೂಮವಾಗಿರುವ ಗುಟ್ಟಿನ ರಟ್ಟು ಕೇಡು ನೀಚತೆಗೆ ಹೀನತೆಯ ಹೊತ್ತಗೆಗೆ ಬೇಕು. ಗುಟ್ಟಿನ ರಟ್ಟು, ಗುಟ್ಟು ಅನ್ನುವ ಒಂದು ಆವರಣ ಕೇಡು ನೀಚತೆ ಹೀನತೆ ಅನ್ನುವ ಹೊತ್ತಗೆಗೆ ಬೇಕು. ಗುಟ್ಟಿನ ರಟ್ಟು ಅಂತಂದರೆ ಗುಟ್ಟು ರಟ್ಟು ಮಾಡೋದು ಅಂತ ಕನ್ನಡದ ಶಬ್ದ ಅಲ್ಲ. ರಟ್ಟಂತಂದರೆ ಏನೋ ಅದನ್ನೆಲ್ಲ ಬಯಲು ಮಾಡ್ತಕ್ಕಂಥದ್ದು ಅಂತ. ಇವರು ರಟ್ಟು ಅಂತಕ್ಕಂಥದ್ದು ಈ ಪುಸ್ತಕಕ್ಕೆ ಹಾಕುವ ರ್ಯಾಪರ್ ಅಂತೀವಲ್ಲ, ಆ ಅರ್ಥದಲ್ಲಿ ಬಳಸ್ತಾರೆ. ಗುಟ್ಟು ಅನ್ನುವ ರಟ್ಟು, ಕವರು, ರ್ಯಾಪರು, ಅದು ಹೀನತೆ ನೀಚತೆ ಅನ್ನುವ ಪುಸ್ತಕಕ್ಕೆ ಬೇಕು ಅಂತ. ಅಂದರೆ ಗುಟ್ಟು ಮಾಡಬೇಕು ಅಂದರೆ ಸಂಕುಚಿತವಾಗಿರಬೇಕು ಬುದ್ಧಿ. ಬಾಟಾ ಬಯಲು ಓಪನ್ ಬುಕ್ ಅಂತೀವಲ್ಲ, ಅದರೊಳಗೆ ಏನೂ ಇಲ್ಲ ಅಂತ ಆ ಸ್ವಾರಸ್ಯವನ್ನು ತಂದು ಕೊಡ್ತಾರೆ. ಏಕೆಂದರೆ ತನ್ನದು ಅನ್ನುವ ಖಾಸಗಿತನವೇ ಯಾವುದೂ ಇಲ್ಲ. ರಮಣ ಮಹರ್ಷಿಗಳ ಬದುಕಿದ್ದಂತೆ ಅವ್ರದ್ದೇನು ಖಾಸಗಿತನ ಅಂತಿಲ್ಲ. ನಾವು ಎಷ್ಟೆಷ್ಟೋ ದೊಡ್ಡ ದೊಡ್ಡವರು ಗಾಡ್ ಮೆನ್ನು ಗಾಡ್ ವಿಮೆನ್ನು ಅಂತೆಲ್ಲ ಹೇಳ್ತೀವಲ್ಲ, ಅವ್ರ ಹತ್ರ ಖಾಸಗಿ ಭೇಟಿ, ಇಂಟರ್ವ್ಯೂ ಅಂತೆಲ್ಲ, ಇಂಟರ್ವ್ಯೂ ಏನು ಔಟರ್ವ್ಯೂ ಏನೂ ಇಲ್ಲ. ರಮಣ ಮಹರ್ಷಿಗಳಿಗೆ ಯಾರೂ ಹೋಗಿ ಯಾವಾಗಲೂ ಮಾತಾಡಿಸ್ಬೋದಾಗಿತ್ತು. ಅವ್ರ ಪ್ರತ್ಯೇಕತೆ ಇರಲಿ, ಅವ್ರಿಗೊಂದು ಬೇರೆ ಕೋಣೆ ಅಂತಿರಲಿಲ್ಲ, ಅವ್ರಿಗೊಂದು ಸಮಯ ಅಂತಿರಲಿಲ್ಲ. ಎಲ್ಲರ ಜೊತೆನೂ ಅವರು ತರಕಾರಿ ಹೆಚ್ಚುತ್ತಾಯಿದ್ರು, ಅಡುಗೆ ಮನೆಯಲ್ಲಿ ಸಹಾಯ ಮಾಡ್ತಾಯಿದ್ರು, ಪರ್ವತ ಪ್ರದಕ್ಷಿಣೆ ಮಾಡ್ತಾಯಿದ್ರು, ಮತ್ತು ಉಳಿದಂತೆ ಮಂದಿರ ಅಂದರೆ ವಿಶಾಲವಾದಂಥ ಒಂದು ಪಡಸಾಲೆ, ಅಲ್ಲಿ ಕೂತ್ಕೊಂಡಿರ್ತಾಯಿದ್ರು ಅಷ್ಟೇ, ಇನ್ನೇನಿಲ್ಲ. ಜನರು ಕೂತ್ಕೊಂಡಿರ್ತಾಯಿದ್ರು, ಯಾರು ಪ್ರಶ್ನೆ ಇದ್ದವರು ಕೇಳ್ತಾಯಿದ್ರು. ಎಷ್ಟೋ ಬಾರಿ ಅವ್ರು ನೋಡಿದ್ರೆ ಸಾಕು ಉತ್ತರ ಸಿಕ್ಕಿಬಿಡ್ತಾಯಿತ್ತು. ಅವ್ರು ಹಾಗೆ ಎದೆ ಬಗೆಯುವಂತೆ ನೋಡ್ತಾಯಿದ್ರು. ಎಲ್ಲಿವರೆಗೂ ಅಂದರೆ ಅವ್ರ ಪ್ರಶ್ನೆಗಳು ಹಾಗೆ, ಇಸ್ ಇಟ್ ಬಾದರಿಂಗ್ ಯು, ನಿನಗೆ ಅದು ಬಾಧೆ ಮಾಡ್ತಾ ಇದೆಯಾ, ಇದು ನಿನ್ನ ಪ್ರಶ್ನೆಯಾ ಅಷ್ಟೆ. ಅವ್ರು ಹಾಗೆ ಹೇಳ್ತಾರೆ, ಇವ್ರು ಹೇಗೆ ಹೇಳ್ತಾರೆ, ಅವ್ರು ಬಂದು ಹೇಳಿದೆ ನೀನು ಯಾಕೆ ಹಂಗೆ ಹೇಳ್ತೀಯಾ ಅಂತ. ಅಂದರೆ ನಾವು ಎಷ್ಟೋ ಬಾರಿ ನಮ್ಮದಲ್ಲದ ಪ್ರಶ್ನೆಗಳನ್ನು ಇಟ್ಟುಕೊಂಡು ಹೋಗ್ತೀವಿ. ನಮ್ಮ ಪ್ರಶ್ನೆಯ ಅದು ನೋಡಬೇಕಾಗುತ್ತದೆ. ಮತ್ತು ಅವರು ಹೇಳ್ತಾರೆ, ಗಗನ ವಿಸ್ತಾರದ ಔದಾರ್ಯ ಕದು ಬೇಕೆ ಸಾಕೆ. ಈ ಗುಟ್ಟು, ಈ ರಟ್ಟು, ಈ ಕವರಿಂಗು ಇವೆಲ್ಲ ಕೂಡ ಗಗನದ ವಿಸ್ತಾರಕ್ಕೆ ಬೇಕಾ ಸಾಕಾ? ಆಕಾಶಕ್ಕೆ ಮುಚ್ಚುವುದು ಹೇಗೆ? ಆಗೋಲ್ಲ. ನಿಜ ಮಹಿಮೆ ನಗ್ನತೆಗೆ ಅಳುಕಬೇಕಾಗಿಲ್ಲ. ಬಡಕಲಿಗೆ ಉಡುಗೆ ಬೇಕು, ಕಲಿಯ ಮೈಗೆ ತಕ್ಕದು. ಬಡಕಲತನಕ್ಕೆ ಬಟ್ಟೆ ಬರಬೇಕು, ಪ್ಯಾಡಿಂಗ್ ಬೇಕು. ಕಲಿಗೆ ಅಲ್ಲ, ಕೀಳ್ಗಳಿಗೆ ವೇಷವಿಲ್ಲದೆ ಗೌರವವಿಲ್ಲ. ಅಗ್ಗದ ಜನರಿಗೆ ವೇಷ ಅಲಂಕಾರ ಇಲ್ಲದೆ ಗೌರವ ಸಿಗೋಲ್ಲ. ಮಹತೋ ಮಹಿಯನಿಗೆ ಹಾಗಲ್ಲ. ದೊರೆಗಳನ್ನು ಎಳೆತಂದು ಬಟ್ಟೆಯ ಬಿಚ್ಚಿ ಮುಡಿಗಳಚಿ ನೋಡಿದರೆ ತಿಳಿಯುವುದು ವೇಷಕ್ಕೋ ವ್ಯಕ್ತಿಗೋ ಆರ್ಗೂ ಗೌರವವೆಂದು ಅಂತ. ರಾಜಮಹಾರಾಜರಿಗೆ ಕಿರೀಟ, ಕೇಯೂರ ಅವೆಲ್ಲ ತೆಗೆದಿಟ್ಬಿಟ್ರೆ ಅವರು ಸಾಮಾನ್ಯರೇ ಆಗಿಬಿಡ್ತಾರೆ, ಅಂಥವರಿಗೆ ಬೇಕಾಗುತ್ತದೆ. ಹಾಗಾಗಿ ಅವ್ರು ಹೇಳ್ತಾರೆ, ಬತ್ತಲಾಗಿಯೂ ಮಿಳೆಯ ಗೌರವಂ ಬಡವವರ್ ಕಾವಿಯಂ ಗುರುವಾಗಿ ಹೊನ್ನಿನಿಂ ದೊರೆಯಾಗಿ ರಣದುಡುಗೆ ದೆಸೆಯಿಂದೆ ರಣಧೀರನಿಂದಾಗಿ ಜನಿವಾರದಿಂದೆ ಬ್ರಾಹ್ಮಣನಾಗಿ ಬೂದಿಯಂ ಶಿವಭಕ್ತನಾಗಿ ವೈಷ್ಣವನಾಗಿ ನಾಮದಿಂ ಮೆರೆದೊರಿದವರೆಲ್ಲರೂ ಬಂದು ಕಲಿಯಲ್ಲಿ ಇಲ್ಲಿ ನಗ್ನತೆಯ ಮಹಿಮೆಯಂ ನಿನ್ನ ಸಾನ್ನಿಧ್ಯದಲ್ಲಿ ಅಂತಾರೆ. ಅಂದರೆ ಕಾವಿ ಉಟ್ಕೊಂಡ್ರೆ ಸನ್ಯಾಸಿ, ಹಣ ಇದ್ದರೆ ವರ್ತಕ, ಕಿರೀಟವಿದ್ದರೆ ದೊರೆ, ಕವಚ ಕತ್ತಿ ಇದ್ದರೆ ಸೇನಾನಿ ರಣಧೀರ, ಜನಿವಾರವಿದ್ದರೆ ಬ್ರಾಹ್ಮಣ, ಶಿವದಾರ ಭಸ್ಮ ಇದ್ದರೆ ಶಿವಭಕ್ತ, ಮತ್ತು ಊರ್ಧ್ವಪುಂಡ್ರ, ತುಳಸಿ ಮಾಲೆ ಇವೆಲ್ಲ ಇದ್ದರೆ ವೈಷ್ಣವ. ಹೀಗೆಲ್ಲ ಉಪಾಧಿ ವೇಷದಿಂದ ಇವರು ಅವರೇನು ಅದನ್ನೆಲ್ಲ ತೆಗೆದುಬಿಟ್ರೆ ಏನಾಗಿರ್ತಾರೆ ಅದನ್ನು ನೋಡಬೇಕಷ್ಟೇ. ಹಾಗಾಗಿ ಅವರು ಹೇಳ್ತಾರೆ, ಅವಧೂತ ಅಂತ ನಮ್ಮಲ್ಲಿ ಒಂದು ಉನ್ನತವಾದ ಸ್ಥಿತಿ ಇದೆ. ಅವಧೂತ ಅಂತಂದರೆ ಕೊಡವಿಕೊಂಡವನು, ಕೊಡವಲ್ಪಟ್ಟವನು ಅಂತ. ಅಂದರೆ ಅವನು ಎಲ್ಲ ದೇಹ ಅನ್ನುವುದನ್ನು ಕೊಡವಿಟ್ಟುಬಿಟ್ಟಿದ್ದಾನೆ. ಒಂದು ರಗ್ಗನ್ನು ಕೊಡುವುದಂತೆ, ಒಂದು ಕಂಬಳಿಯನ್ನು ಕೊಡುವುದಂತೆ ಅಂತ. ಕೊಡುಕೊಂಡು ನಡೆಯೋದು ಅಂತಂದರೆ ಎಲ್ಲ ಉಪಾಧಿಗಳನ್ನು ಜಾರಿಸಿಕೊಳ್ಳೋದು. ಉಪಾಧಿ ಅಂತಂದರೆ ಸೂಪರ್ ಇಂಪೋಸಿಷನ್ ಅಂತ. ಯಾವುದರ ಮೇಲೆ? ಸಚ್ಚಿದಾನಂದ ಘನ ಅನ್ನುವ ಕೇವಲ ಎಲ್ಲವೂ ಅದೊಂದೇ ಆಗಿರುವಂಥದ್ದು, ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಅದರ ಮೇಲೆ ನಾಮರೂಪ ಅನ್ನುವ ಉಪಾಧಿ, ಹಣೆ ಮೇಲೆ, ಹೆಗಲ ಮೇಲೆ, ಕೊರಳಲ್ಲಿ ಈ ಥರದ್ದು ಏನೇನೇನೇನೋ ಬರುತ್ತೆ. ಚರ್ಮದ ಬಣ್ಣ ಒಂದು, ಈ ಥರದ್ದು ಒಂದೊಂದು ಇರುತ್ತೆ. ಜನಾಂಗ, ಜಾತಿ, ಮತ, ಕುಲ, ಗೋತ್ರ ಅಂತೆಲ್ಲ ಇರತಕ್ಕಂಥದ್ದು ಈ ಉಪಾಧಿ. ಆ ಉಪಾಧಿಗಳು ಲೋಕದ ವ್ಯವಸ್ಥೆಗೆ ಬೇಕು. ಆದರೆ
ಅದನ್ನೇ ಪರಮಾರ್ಥ ಅಂತ ಅಂದ್ಕೊಂಡ್ರೆ ಸಾಕೋ ಸಾಕು ಅನಿಸುತ್ತೆ. ಅದು ಹೇಗೆ? ಈಗ ನೋಡಿ, ನಾವು ಈ ಭೂಮಿಯಲ್ಲಿ ಇದು ಭಾರತ, ಇದು ಬಾಂಗ್ಲಾ, ಇದು ಪಾಕಿಸ್ತಾನ, ಇದು ರಷ್ಯಾ, ಇದು ಅಮೇರಿಕಾ ಅಂತೆಲ್ಲ ವಿಭಾಗ ಮಾಡ್ತೀವಿ. ಆ ಮಣ್ಣಲ್ಲಿ ಏನಾದರೂ ಆ ಗಡಿ ರೇಖೆಗಳಿವೆಯಾ? ನಾವು ಎಳ್ಕೊಂಡಿದ್ದೀವಿ ಅಷ್ಟೇ. ಆ ಎಳ್ಕೊಳ್ಳೋ ಮೂಲಕ ಒಂದೊಂದು ರಾಷ್ಟ್ರ, ಅದಕ್ಕೊಂದು ವ್ಯವಸ್ಥೆ, ಅದಕ್ಕೊಂದು ಕಟ್ಟಲೆ ಅಂತ ಆಗಿದೆ. ಆದರೆ ಪರಮಾರ್ಥತಃ ಅದೇನೂ ಇಲ್ಲ. ಸಮುದ್ರದಲ್ಲಿ ನೋಡಿ, ಇದು ಅಟ್ಲಾಂಟಿಕ್ಕು, ಇದು ಪ್ಯಾಸಿಫಿಕ್ಕು, ಇದು ಇಂಡಿಯನ್ನು ಅಂತಂದರೆ ಸಮುದ್ರದ ನೀರಲ್ಲಿ ಏನಾದರೂ ವಿಭಾಗ ಇದೆಯಾ, ಕೆರೆ ಇದೆಯಾ? ನನಗೆ ಬಾಲ್ಯದಲ್ಲಿ ಭೂಪಟವನ್ನು ಅಟ್ಲಾಸನ್ನು ನೋಡುವಾಗ ಈ ಸಮುದ್ರ ಇದು ಈ ಸಮುದ್ರ ಅಂತಾರೆ, ಏನೂ ವ್ಯತ್ಯಾಸ ಕಾಣಿಸ್ತಾ ಇಲ್ಲ, ಎಲ್ಲ ಒಂದೇ ನೀಲಿಯಾಗಿದೆ, ಇದಕ್ಕೆ ಯಾಕೆ ಈ ಹೆಸರಿಟ್ಟಿದ್ದಾರೆ ಅಂತ. ಆಮೇಲೆ ವೇದಾಂತ ಓದಿದ ಮೇಲೆ ಗೊತ್ತಾಯಿತು, ಏನೋ ಒಂದು ಹೆಸರು ಇಡಬೇಕಲ್ಲ ಅಂತ ಇಟ್ಟಿರೋದಷ್ಟೇ. ಎಲ್ಲಿಗೋ ಒಂದು ಎಲ್ಲೆ. ಹೇಗೆ ಮಾಡೋಕ್ಕಾಗುತ್ತೆ? ಸಮುದ್ರದ ನೀರಲ್ಲಿ ಯಾವ ಗಡಿ ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗೋಲ್ಲ. ರಸ್ತೆಯ ಮೇಲೆ, ಅಂದರೆ ಭೂಮಿಯ ಮೇಲೆ ರಸ್ತೆಗಳು, ಟಾರ್ ಹಾಕೋದು, ಅಥವಾ ಈಗ ವೈಟ್ ಟಾಪಿಂಗ್ ಅಂತ ನುಂಗೋದೊಂದು ಬಂದಿದೆಯಲ್ಲ, ಅದೆಲ್ಲ ಮಾಡಬಹುದು. ಆದರೆ ಆಕಾಶದಲ್ಲಿ ಹಾರೋ ಪಕ್ಷಿಗಳಿಗೆ ಯಾವ ಹಾದಿ, ಯಾವ ಸಿಗ್ನಲ್ಲು, ಯಾವ ಸಿಕ್ಸ್ ಟ್ರ್ಯಾಕು, ಯಾವ ಹೈ ಸ್ಪೀಡ್ ಕಾರಿಡಾರು ಏನಿದೆ? ಏನೂ ಇಲ್ಲ. ಆ ರೀತಿಯಾದದ್ದು ಕಾವಿ ಮಂಡೆ ಬೋಳು ಮಾಡ್ಕೊಳ್ಳೋದು, ಮುಂಡನ ಕಾವಿ, ರುದ್ರಾಕ್ಷಿ, ವೈರಮುಡಿ, ಜರಿಯ ಮಡಿ, ಕತ್ತಲೆಯ ಗರ್ಭಗುಡಿ ಮೊದಲಾದವೆಲ್ಲವಂ ತೊರೆದು ಸತ್ಯದ ದಿಗಂಬರತೆಯೊಂದನೆ ಒಲಿದು, ಅದೆಲ್ಲ ಉಪಾಧಿಗಳನ್ನು ಬಿಟ್ಟು ಸತ್ಯಕ್ಕೊಂದಕ್ಕೆ, ಸತ್ಯಕ್ಕೆ ಅಲಂಕಾರವಿಲ್ಲ. ರಾಮಕೃಷ್ಣ ಪರಮಸರದೇ ಒಂದು ಸುಂದರವಾದ ದೃಷ್ಟಾಂತ ಇದೆ. ಸತ್ಯ ಒಂಟಿಯಂತೆ, ಬೆತ್ತಲೆಯೂ ಹೌದಂತೆ. ಸುಳ್ಳಿಗೆ ತುಂಬ ದೊಡ್ಡ ಕುಟುಂಬ, ತುಂಬ ದೊಡ್ಡ ವೇಷಗಳು. ಆದರೆ ಸತ್ಯ ಚಪ್ಪಲಿ ಹಾಕ್ಕೊಳ್ಳೋದ್ರೊಳಗೆ ಸುಳ್ಳು ಜಗತ್ತೆಲ್ಲ ಸುತ್ತಾಡ್ಕೊಂಡು ಬಂದುಬಿಡುತ್ತಂತೆ. ಸತ್ಯಕ್ಕೆ ಇರುವಂಥ ಸ್ಥಿತಿ ಅದು, ಸುಳ್ಳಿಗಿರುವಂಥ ಗತಿ ಅದು ಅಂತ. ಭೂಮ್ಯಂತರಿಕ್ಷಗಳ ಸಂಧಿಸುತ್ತಾ ನಿಂತಿರುವ, ಭೂಮಿ ಆಕಾಶಗಳನ್ನು ಒಂದು ಮಾಡುವಂತೆ ನಿಂತಿದ್ದಾನೆ ಗೊಮ್ಮಟೇಶ್ವರ ಸ್ವಾಮಿ. ಸೌಂದರ್ಯದಾಚಯ ಭವ್ಯತಾ ಸೀಮೆಯಲ್ಲಿ ನೆಲೆಸಿರುವ ಓ ಎನ್ನ ನಗ್ನ ಗುರುದೇವ ನಮೋ. ನಿನ್ನ ಈ ದಿವ್ಯ ನಿರ್ಲಕ್ಷ್ಯತಾ ಸ್ಥಿರತೆಯಂ ಭೂಮತೆಯ ಭವ್ಯತೆಯ ಬ್ರಹ್ಮ ಗಾಂಭೀರ್ಯಮಂ ದಯಪಾಲಿಸನಗೆಂದಿಗೂ ಮಾಸದಂದದಲ್ಲಿ ಮೇಣ್ ಅನವರತ ಬೆಳಗುವೋಲ್ ಶ್ರೀ ಗೋಮಟೇಶ. ಈ ದಿವ್ಯ ನಿರ್ಲಕ್ಷ್ಯತಾ ಸ್ಥಿತಿ, ದಿವ್ಯ ನಿರ್ಲಕ್ಷ್ಯ, ಇದು ಮತ್ತೆ ಕುವೆಂಪು ಅವರೇ ಕೊಟ್ಟಿರುವಂಥ ಪದ. ದಿವ್ಯ ನಿರ್ಲಕ್ಷ್ಯ ಅಂತ ಅವರು ಸುಮಾರು ಕಡೆ ಬಳಸಿದ್ದಾರೆ. ಅವ್ರ ಕೆಲಸಕ್ಕೆ ಅಪ್ಲಿಕೇಶನ್ನೇ ಹಾಕ್ಕೊಳ್ಳಲ್ಲ, ದಿವ್ಯ ನಿರ್ಲಕ್ಷ್ಯದಿಂದ ಇದ್ದು ಬಿಟ್ಟೆ ಅಂತಾರೆ. ಆಮೇಲೆ BM ಶ್ರೀಕಂಠೇನು ಏನಪ್ಪ ಹಾಕ್ಕೊಳ್ಳೋದಿಲ್ವೇ, ತೊಗೊಳ್ಳಿ ಅಪ್ಲಿಕೇಶನ್ ಬರೀರಿ, ಹಾಕ್ಕೊಳ್ಳಿ ಅಂತಂತಾರೆ ಅಂತ. ಆ ರೀತಿಯಾದ ಒಂದು ಮಟ್ಟದ ಉದಾಸೀನತೆ ಇಲ್ಲದೇ ಇದ್ದರೆ ಲೋಕದ ವಿಷಯದಲ್ಲಿ ಒಬ್ಬ ಸಾಧನೆ ಮಾಡೋಕ್ಕಾಗೋಲ್ಲ. ಅದನ್ನು ಹೇಳ್ತಾರಲ್ಲ, ದೇವರು ನರಸಿಂಹಶಾಸ್ತ್ರಿಗಳ ಬರವಣಿಗೆಯಲ್ಲಿ ಒಂದು ಕಡೆ ಬರುತ್ತದೆ, ಮಹಾದರ್ಶನದಲ್ಲಿ ಬುಡಿಲ ಅಂತಕ್ಕಂಥ ಒಬ್ಬ ಜ್ಞಾನಿ ಹೇಳುವ ಮಾತು. ಅಂದರೆ ಬ್ರಹ್ಮಜ್ಞಾನಿ ಆದವನು ಸತ್ಯಲೋಕಕ್ಕೆ ಹೋದಾಗ ಚತುರ್ಮುಖ ಬ್ರಹ್ಮ ತನ್ನ ಕಮಲಾಸನವನ್ನೇ ಬಿಟ್ಕೊಡ್ತಾನಂತೆ, ನೀನು ಕೂತ್ಕೊಳ್ಳಪ್ಪ ಅಂತ. ಇಲ್ಲಪ್ಪ, ನನಗೆ ಬೇರೆ ಕೆಲಸ ಇದೆ ಅಂತ ಅಲ್ಲಿ ಕೂತ್ಕೊಳ್ಳದೆ ಆ ಕಡೆ ಆ ವೈಭವಕ್ಕೆ ತಿರುಗಿ ನೋಡದೆ ಮೇಲೆ ಹೋಗ್ತಾ ಇರಬೇಕು ಅಂತ. ಅಂದರೆ ಅದೊಂದು ಬಗೆಯ ಔದಾಸೀನ್ಯ ಇರಬೇಕು. ಔದಾಸೀನ್ಯ ಅಂತಂದರೆ ತಿರಸ್ಕಾರ ಅಂತಲ್ಲ, ಅದರ ಬಗ್ಗೆ ಅಂಟು ಇರುವಂಥದ್ದು ಅಲ್ಲ ಅಂತನ್ನುವುದು ಗೊತ್ತಾಗುತ್ತದೆ. ಇದಿಲ್ಲದೆ ಇದ್ದರೆ ದೊಡ್ಡ ಕೆಲಸ ಮಾಡೋಕ್ಕಾಗಲಿ. ಅದಕ್ಕೆ ಅಂದರೆ ದಿ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್ ಅಂತ ಹೇಳ್ತಾನಲ್ಲ ಒಬ್ಬ ಇಂಗ್ಲೀಷ್ ಕವಿ. ಮತ್ತೆ ಮತ್ತೆ ಎಲ್ಲ ಬಂದು ನಮ್ಮನ್ನು ಅಟಕಾಯಿಸ್ತಾ ಇರ್ತವೆ. ತಲೆಯೊಳಗೆ ಕೂಗಿಹವು ನೂರಾರು ಹಕ್ಕಿಗಳು, ಗಿಳಿ ಗೂಬೆ ಕಾಗೆ ಕೋಗಿಲೆ ನವಿಲು ಗಲಗಲನೆ ಗೊರಗೊರನೆ ಅವು ಅರ್ಚ್ತಾ ಇರ್ತವೆ. ಆಗ ನೆಲನಿದ್ದೆ ನಿನಗೆಲ್ಲೋ ಮಂಕುತಿಮ್ಮ ಅಂತ ಕೇಳಿದ್ರಲ್ಲ DVG. ಹಾಗಿರುವಾಗ ಒಂದು ಸ್ವಲ್ಪ ನಾವು ಒತ್ತಾಯದಿಂದ ಅವನು ತಳ್ಳಿ ದೂರಕ್ಕೆ ಇಡಬೇಕಾಗುತ್ತದೆ. ಹಾಗೆ ಮಾಡದೆ ನಮಗೆ ನಮ್ಮ ಅವಕಾಶ ಸಿಗೋಲ್ಲ. ಅವ್ರು ಯಾಕೆ ಆ ಥರ ಮಾಡಿದ್ರು, ಇವು ಯಾಕೆ ಈ ಥರ ಮಾಡಿದ್ರು, ನಮಗೆ ಯಾಕೆ ಆಗ್ತಾ ಇಲ್ಲ ಅಂದರೆ ನಾವು ಸಲ್ಲದ್ದು ಇಲ್ಲದ್ದು ತುಂಬ ತಂದುಕೊಂಡು ಹೇರಿಕೊಳ್ತಾ ಇದ್ದೀವಿ ಅಂತ. ಆ ಕಳಚಿಕೊಳ್ಳುವುದಿದೆಯಲ್ಲ, ಅದನ್ನು ಉಪಾಧಿ ಕಳಚಿಕೊಳ್ಳುವುದನ್ನು ಅವಧೂತ ಪ್ರಕ್ರಿಯೆ ಅಂತ ಕರೆದರು. ನಮ್ಮ ಮಟ್ಟಕ್ಕೆ ನಾವು ಒಂದಷ್ಟು ಕೊಡವಿಕೊಳ್ಳದೇ ಇದ್ದರೆ ಯಾವುದೂ ನೆಮ್ಮದಿಯ ಕೆಲಸ ಆಗೋದಿಲ್ಲ. ಅದನ್ನು ನನಗೆ ಕೊಡು ಅಂತ ಕೇಳ್ತಾರೆ. ನಿನ್ನ ಈ ದಿವ್ಯ ನಿರ್ಲಕ್ಷ್ಯತಾ ಸ್ಥಿತಿಯ ಸ್ಥಿರತೆಯಂ ಭೂಮತೆಯ ಭವ್ಯತೆಯ ಬ್ರಹ್ಮ ಗಾಂಭೀರ್ಯಮಂ ದಯಪಾಲಿಸು ಅಂತಾರೆ. ಕುವೆಂಪು ಅವ್ರದ್ದು ಮತ್ತೆ ಮತ್ತೆ ಕೆಲವು ಪದಗಳನ್ನು ಹೇಳಿ ಹೇಳಿ ಅವಧಾರಣೆ ಮಾಡುವಂಥದ್ದು. ಆವೃತ್ತಿ ಸರ್ವಶಾಸ್ತ್ರಾಣ ಬೋಧಾದಪಿ ಗರಿಯಸಿ ಎನ್ನುವ ಮನುವಿನ ಮಾತು. ರಿಯಿಟ್ರೇಷನ್ ಜಾಸ್ತಿ ಮಾಡ್ತಾರೆ. ಯಾಕೆಂದರೆ ಅವ್ರ ಸ್ವಭಾವ ಅದು. ಈಗ ಹಿಂದೂಸ್ತಾನಿಯಲ್ಲಿ ಒಂದು ರಾಗವನ್ನು ವಿಸ್ತರಿಸಿ ಹಾಡುವಾಗ
ಅದೇ ಸಂಗತಿಗಳನ್ನು ಮತ್ತೆ ಮತ್ತೆ ಹಾಡಿ ಹಾಡಿ 2 ಅಲ್ಲ 4 ಬಾರಿ ಹಾಡಿ ಅದರ ಅಂತರದಲ್ಲಿ ಒಂದು ಹೊಸ ಹೊಳವನ್ನು, ಹೊಸ ಸಂಗತಿಯನ್ನು ಕಂಡುಕೊಳ್ತಾರೆ. ಆ ರೀತಿಯಾದಂಥದ್ದು ಕುವೆಂಪು ಅವರ ದಾರಿ. ಚುಟುಕಿನಲ್ಲಿ ಮುಗಿತಕ್ಕಂಥದ್ದಲ್ಲ. ಆಮೇಲೆ ನಿರ್ವಾಣ ಷಟ್ಕ ಅಂತ ಶಂಕರರ ಪ್ರಸಿದ್ಧ ರಚನೆ ನಿರ್ವಾಣ ಷಟ್ಕ. ಇದನ್ನು ಶಂಕರರ ರಚನೆ ಮಾಡಿದ್ದು ಒಂದು ಆಶುವಾಗಿ ಅವರ ಗುರುಗಳಾದ ಗೋವಿಂದ ಭಗವತ್ಪಾದರನ್ನು ಓಂಕಾರೇಶ್ವರದಲ್ಲಿ ಮೊದಲು ಕಂಡರು. ಅದು ನರ್ಮದಾ ತೀರದಲ್ಲಿದೆ, ಮಧ್ಯಪ್ರದೇಶದಲ್ಲಿ ಉಂಟು. ಬಹಳ ಸುಂದರವಾದಂಥ ಭವ್ಯವಾದ ಸ್ಥಳ ಜ್ಯೋತಿರ್ಲಿಂಗ ಓಂಕಾರೇಶ್ವರ. ಅಲ್ಲಿ ಅವರ ಗುರು ಒಂದು ಗುಹೆಯಲ್ಲಿದ್ದಿದ್ದು. ಆಗ ಹೊರಗೆ ನಿಂತಿದ್ದರು. ನೀನು ಯಾರು ಅಂತ ಕೇಳಿದ್ರು, ಕಸ್ತ್ವಂ ಅಂತ. ಆಗ ಶಂಕರಾಚಾರ್ಯ ತಮ್ಮ ಬಯೋಡೇಟಾ ಹೇಳ್ಕೊಂಡ್ರು. ಬಯೋಡೇಟಾ ಏನು ಅಂದರೆ ನಾನು ಏನಲ್ಲ ಅನ್ನೋದನ್ನು ಹೇಳ್ಕೊಂಡ್ರು. ನಾನು ಏನಾಗಿದ್ದೀನಿ ಅನ್ನೋದು ಬಯೋಡೇಟಾ, ಇತಿಕರಣ ಬಯೋಡೇಟಾ. ಇವರು ನೇತೀಕರಣ ಮಾಡಿದ್ದು ನಾನು ಸಚ್ಚಿದಾನಂದ ಘನ ಅಷ್ಟೇ, ಮತ್ತೇನೂ ಅಲ್ಲ ಅಂತ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂತೆಲ್ಲ ಪ್ರಸಿದ್ಧವಾಗಿದೆಯಲ್ಲ. ಅನೇಕರು ಇದನ್ನು ಹಾಡಿಯೂ ಹಾಡಿ ಜನಪ್ರಿಯಗೊಳಿಸಿದ್ದಾರೆ. ಬಹಳ ಭವ್ಯೋನ್ನತವಾದದ್ದು. ಎಷ್ಟೋ ಬಾರಿ ಶಂಕರ ಭಗವತ್ಪಾದರ ಭಾಷ್ಯ ರಚನೆಗಳಿಗಿಂತ ಅವರ ಈ ಸ್ತೋತ್ರ ಪ್ರಕರಣ ಗ್ರಂಥಗಳಲ್ಲಿ ಅವರಿಗೆ ಸ್ವತಂತ್ರವಾಗಿ ಅವರ ಹೃದಯವನ್ನು, ಭಾವವನ್ನು ಹರಿಸೋದಕ್ಕೆ ಅವಕಾಶ ಇರುತ್ತದೆ. ಏಕೆಂದರೆ ಒಂದು ಸೂತ್ರ ಭಾಷ್ಯವೋ, ಒಂದು ಉಪನಿಷತ್ ಭಾಷ್ಯವೋ, ಒಂದು ಗೀತಾ ಭಾಷ್ಯವೋ ಅಂದರೆ ಆ ಮೂಲ ಗ್ರಂಥಕ್ಕೆ ಅನುಸಾರವಾಗಿ ಬರೆಯಬೇಕು ಅಂತ ಆಗುತ್ತದೆ. ಅಂದರೆ ಒಬ್ಬ ಸಂಗೀತಗಾರನಿಗೆ ಪಕ್ಕವಾದ್ಯ ನುಡಿಸಿದಂತೆ ಅವರಿಗೆ ಸಂವಾದಿಯಾಗಿ ಪಕ್ಕವಾದ್ಯಗಾರ ಇರಬೇಕಾಗುತ್ತದೆ. ಅದೇ ಒಂದು ವೈಲಿನ್ಗೆ ಸ್ವತಂತ್ರವಾದ ಕಚೇರಿ ಇದ್ದರೆ, ಒಂದು ಹಾರ್ಮೋನಿಯಂಗೆ ಸ್ವತಂತ್ರವಾದ ಕಚೇರಿ ಇದ್ದರೆ ಅವರಿಗೆ ತಮ್ಮ ಕಲ್ಪನೆಯನ್ನು ಹರಿಬಿಡೋಕ್ಕಾಗುತ್ತದೆ. ಶಂಕರರದು ಆ ರೀತಿಯಾದ ರಚನೆ. ಅದನ್ನು ತುಂಬ ಸುಂದರವಾಗಿ ಭಾವಾನುವಾದ ಮಾಡಿದ್ದಾರೆ. ಮೂಲ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಕುವೆಂಪುರ ಅನುವಾದವನ್ನು ಹೇಳ್ತೀನಿ. ಮತ್ತೆ ಅದೇ ನೋಡಿ, ನೆನ್ನೆಯೂ ನಾನು ಆ ಒಂದು ಸನ್ಯಾಸಿಯ ಹಾಡು ಅಂತ ವಿವೇಕಾನಂದರ ರಚನೆಯನ್ನು ಪರಿಚಯ ಮಾಡಿಕೊಟ್ನಲ್ಲ. ಕುವೆಂಪು ಈಸ್ ಒನ್ ಅಮಾಂಗ್ ದಿ ಬೆಸ್ಟ್ ಟ್ರಾನ್ಸ್ಲೇಟರ್ಸ್ ಅಂತ ಅನಿಸುತ್ತೆ. ಯಾಕೆಂದರೆ ಅವರಿಗೆ ಅನುವಾದ ಅಂದರೆ ಮಕ್ಕಿ ಅಂತೀವಲ್ಲ, ಅಲ್ಲಿ ಪುಸ್ತಕದ ಹಾಳೆಗಳ ಮಧ್ಯೆ ಒಂದು ನೊಣ ಸಿಕ್ಕಾಕ್ಕೊಂಡು ಸತ್ತೋಗಿದ್ದರೆ ತಾವು ಕಾಪಿ ಮಾಡುವಾಗ ಮತ್ತೊಂದು ನೊಣವನ್ನು ಅಲ್ಲಿ ತಂದು ಅಪ್ಪಚ್ಚಿ ಮಾಡಿ ಅದನ್ನು ಸಾಯಿಸೋದು, ಅದಕ್ಕೆ ಮಕ್ಕಿ ಅಂತಾರೆ. ಮಕ್ಕಿ ಅಂದರೆ ಮಕ್ಷಿಕಾ ಅನ್ನೋ ಸಂಸ್ಕೃತ ಶಬ್ದ ತದ್ಭವ ಹಿಂದಿಯಲ್ಲಿ. ಹಾಗೆ ಆ ತರಹ ನೊಣಪ್ರತಿ ಅಂತ ಕನ್ನಡದಲ್ಲಿ ಅದೇ ಮಾಡಿ, ನೊಣ ಬಿದ್ದರೆ ನೊಣವನ್ನು ತಂದು ಅಪ್ಪಚ್ಚಿ ಮಾಡಿ ಹಾಕ್ತಕ್ಕಂಥದ್ದು ಆ ರೀತಿಯಾದದ್ದು ಅಂತ. ಹಾಗ ಅಲ್ಲ, ಅವರು ಭಾವವನ್ನು ತೆಗೆದುಕೊಳ್ತಾರೆ. ಅದು ಬೇಕಾಗಿರ್ತಕ್ಕಂಥದ್ದು. ಇದನ್ನು ಅವರು ಇಂಗ್ಲೀಷ್ನಿಂದ ಮಾಡಿದ್ದಾರೆ, ಬಂಗಾಳದಿಂದ ಮಾಡಿದ್ದಾರೆ, ಈಗ ಸಂಸ್ಕೃತದಿಂದ ಮಾಡಿದ್ದಾರೆ. ಕುವೆಂಪು ಅವರು ಒಳ್ಳೆಯ ಈ ಬಗೆಯ ಅನುವಾದಕರು ಅನ್ನೋದನ್ನು ಹೆಚ್ಚು ಜನ ಗಮನಿಸಿಲ್ಲ. ಕುವೆಂಪು ಅವರ ಎಷ್ಟೋ ಮುಖಗಳು ಅವರು ತೀರಿಕೊಂಡು 30 ವರ್ಷಕ್ಕೂ ಮೇಲಾದರೂ ಕೂಡ ನಮ್ಮ ಸಮಾಜಕ್ಕೆ ಗೊತ್ತಾಗಿಲ್ಲ. ಇನ್ನೆಷ್ಟು ಕಾಲಕ್ಕೆ ಅವರ ಎಲ್ಲ ಮುಖಗಳು ಆವಿಷ್ಕೃತವಾಗುತ್ತೋ ತಿಳಿಯದು. ಅಂದರೆ ಅವ್ರನ್ನ ನೋಡಿದಷ್ಟು ಬೆರಗಾಗ್ತಾ ಇರುತ್ತದೆ. ಅದು ಮೂಲ ಈ ನಿರ್ವಾಣ ಷಟ್ಕ ಭುಜಂಗ ಪ್ರಯಾತ ಅನ್ನುವ ಛಂದಸ್ಸಿನಲ್ಲಿದೆ. 4 ಯಗಣಗಳು ಬರುತ್ತವೆ. ಒಂದೊಂದು ಯಗಣದ ಪ್ರಮಾಣ 5 ಮಾತ್ರಗಳು. ಒಂದು ಲಘು 2 ಗುರು, ಒಂದು ಲಘು 2 ಗುರು. ಹಾಗೆ ಇಲ್ಲಿ ಅವರು ಪಂಚಮಾತ್ರ ಗತಿ, ಮಾತ್ರ ಪ್ರಮಾಣ ಅದೇ, ಗಣಗಳಲ್ಲ, ಅಲ್ಲಿರುವಂತೆ ಯಗಣಗಳ 4 ಅಲ್ಲ, ಹೀಗೆ ಬರುವಂತೆ ಮಾಡಿದ್ದಾರೆ. ಅದೇ ಉದಾತ್ತವಾದ ಖಂಡಗತಿಯ ಗಾಂಭೀರ್ಯ ಇಲ್ಲಿಯೂ ಬಂದಿದೆ. ಬುದ್ಧಿಮನ ಚಿತ್ತ ಅಹಂಕಾರ ನಾನಲ್ಲ, ಕಣ್ಣು ಕಿವಿ ಮೂಗಲ್ಲ, ನಾಲಿಗೆಯು ಮಲ್ಲ, ನಭವಲ್ಲ ಧರೆಯಲ್ಲ, ಶಿಖಿವಾಯುವಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು. ನೋಡಿ, ಚಿದಾನಂದ ರೂಪ ಶಿವೋಹಂ ಅಲ್ಲಿ ಶಿವೋಹಂ ಅಂತ ಬರ್ತಲ್ಲ, ಶಿವ ನಾನು ಅಂತ ಅದನ್ನು ಹಾಗೆ ಅವರು ತಂದಿದ್ದಾರೆ. ಮತ್ತು ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂತ ಇದೆಯಲ್ಲ, ಅಲ್ಲ ಅನ್ನೋದನ್ನು ಪ್ರತಿಪಾದದಲ್ಲೂ ಅವ್ರು ತರ್ತಾರೆ. ಅಲ್ಲಲ್ಲಿ ಮತ್ತೆ ತರ್ತಾರೆ. ಅಲ್ಲ ಅನ್ನೋದನ್ನು ಇನ್ನೂ ಹೆಚ್ಚು ಬಾರಿ ತರ್ತಾರೆ. ಆ ಮೂಲಕ ಈ ಉಪಾಧಿಗಳನ್ನು ಕಳಚತಕ್ಕಂಥದ್ದು ಯಾವುದಿದೆ ಅದನ್ನು ತೋರ್ಪಡಿಸ್ತಾ ಇದ್ದಾರೆ. ಬುದ್ಧಿ, ಮನಸ್ಸು, ಚಿತ್ತ, ಅಹಂಕಾರ ಇವು ಅಂತರಿಂದ್ರಿಯಗಳು, ಅಂತಃಕರಣ ಚತುಷ್ಟಯ, ಅದು ನಾನಲ್ಲ. ಇನ್ನು ಬಹಿರಂಗದ ಜ್ಞಾನೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ ಅದಲ್ಲ. ಇನ್ನು ಪಂಚಭೂತಗಳು ನಭವಲ್ಲ, ಧರೆಯಲ್ಲ, ಶಿಖಿವಾಯುವಲ್ಲ, ಇದ್ಯಾವುದೂ ಅಲ್ಲ. ಪಂಚಭೂತಗಳಲ್ಲ, ಪಂಚಭೂತಗಳನ್ನು ಗ್ರಹಿಸುವಂತಹ ಪಂಚೇಂದ್ರಿಯಗಳೂ ಅಲ್ಲ, ಪಂಚ ತನ್ಮಾತ್ರಗಳು ಅಂತ ಮಧ್ಯದ ವ್ಯವಸ್ಥೆಯೂ ಅಲ್ಲ, ಒಳಗಿರುವ ಇಂದ್ರಿಯ ಅಂತಃಕರಣ ಅಂತ ಕರೀತಾರಲ್ಲ ಅದೂ ನಾನಲ್ಲ. ಪಂಚವಾಯುಗಳಲ್ಲ, ಮತ್ತು ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ ಅಂತ ಪಂಚ ಪ್ರಾಣಗಳೂ ಅಲ್ಲ ನಾನು. ಸಪ್ತಧಾತುಗಳಲ್ಲ, ಮಜ್ಜಾಯಿಂದ ಮೊದಲುಗೊಂಡು ಚರ್ಮದವರೆಗೆ ಇರ್ತಕ್ಕಂಥ 7 ಧಾತುಗಳು ಯಾವುದಿಲ್ಲ, ರಕ್ತ, ಮಾಂಸ, ಶುಕ್ಲ, ಶೋಣಿತಾದಿಗಳು ಒಂದೂ ಅಲ್ಲ. ಕೋಶ ಇದಲ್ಲ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಈ ಪಂಚಕೋಶಗಳು ಅಲ್ಲ. ಕರ್ಮಾಂಗ, ವಿಷಯೇಂದ್ರಿಯಂಗಳ ಅನ್ನಲ್ಲ.
ಕರ್ಮೇಂದ್ರಿಯಗಳು ಪಾಣಿ ಪಾದ ಪಾಯು ಅಂತೆಲ್ಲ ಕರೀತಾರಲ್ಲ, ಅವು ಯಾವುದೂ ಅಲ್ಲ. ನಾನು ಸಚ್ಚಿದಾನಂದ ಸಚ್ಚಿದಾನಂದ. ದ್ವೇಷರಾಗಗಳಿಲ್ಲ. ನಮೇ ದ್ವೇಷರಾಗವು ನಮೇ ಲೋಭ ಮೋಹವು. ಹಾಗೆ ದ್ವೇಷರಾಗಗಳಿಲ್ಲ, ಲೋಭ ಮೆನಗಿಲ್ಲ, ಮೋಹಮದ ಮಾತ್ಸರ್ಯ ಭಾವ ಮೆನಗಿಲ್ಲ. ನನಗೆ ಇದು ಬೇಕು ಅಂತಲೂ ಇಲ್ಲ, ಇದು ಬೇಡ ಅಂತಲೂ ಇಲ್ಲ. ಅರಿಷಡ್ ವರ್ಗವೂ ಇಲ್ಲ, ಮತ್ತು ಪುರುಷಾರ್ಥವೂ ಇಲ್ಲ. ಧರ್ಮ ಅರ್ಥ ಕಾಮಾದಿ ಮೋಕ್ಷ ನಾನಲ್ಲ. ಅರ್ಥ ಅಂತಂದ್ರೇ ಅರ್ಥ್ಯತೆ ಇತಿ ಅರ್ಥ, ನಾವು ಬೇಡುವಂಥದ್ದು ಅಂತ. ಅದೇ ಇಲ್ಲ, ಬೇಡಿಕೆಯೇ ಇಲ್ಲ ಅಂತ. ಸಚ್ಚಿದಾನಂದ ಆತ್ಮ ಶಿವನಾನು ನಾನು. ಪುಣ್ಯ ಪಾಪಗಳಲ್ಲ, ಸುಖ ದುಃಖವಲ್ಲ, ಮಂತ್ರತೀರ್ಥಗಳಲ್ಲ, ವೇದ ಮಖ, ಮಖ ಅಂದರೆ ಯಜ್ಞ, ವೇದ ಮಖವಲ್ಲ, ಭೋಜ್ಯ ಭೋಜನವಲ್ಲ, ಊಟವೂ ಅಲ್ಲ, ಊಟದ ಪ್ರಕ್ರಿಯೆಯೂ ಅಲ್ಲ, ಊಟ ಮಾಡುವವನೂ ನಾನಲ್ಲ. ಅಂದರೆ ತ್ರಿಪುಟಿಯೇ ಅಲ್ಲ. ಜಾತಿ ಭೇದಗಳಿಲ್ಲ, ಮೃತ್ಯು ಭಯವಿಲ್ಲ, ಜನ್ಮ ಮೃತ್ಯುಗಳಿಲ್ಲ, ತಂದೆ ತಾಯಿಲ್ಲ, ಬಂಧು ಸಖರಿಲ್ಲ, ಗುರು ಶಿಷ್ಯರಾರಿಲ್ಲ. ಸಚ್ಚಿದಾನಂದ ಆತ್ಮ ಶಿವ ನಾನು. ನಿರ್ವಿಕಲ್ಪನು ನಾನು, ನಿರಾಕಾರ ನಾನು, ಸರ್ವೇಂದ್ರಿಯಾತೀತ ಸರ್ವತ್ರ ನಾನು, ಕಾಲದೇಶಾತೀತ ವಿಶ್ವವಿಭು ನಾನು. ಸಚ್ಚಿದಾನಂದ ಆತ್ಮ ಶಿವ ನಾನು ಅಂತ 6 ಪದ್ಯಗಳು. ಷಟ್ಕ ಅಂದರೆ 6ರ ಗುಚ್ಛ ಅಂತ. ಹೀಗೆ ಅವರು ಆ ನಿರ್ಮಾಣ ಷಟ್ಕವನ್ನು ಅನುವಾದ ಮಾಡಿದ್ದಾರೆ. ತುಂಬ ಸುಂದರವಾದ ಅನುವಾದ. ಇದನ್ನು ಅನೇಕರು ನಿತ್ಯದ ಭಜನೆಗಳಲ್ಲಿ ಕೂಡ ಒಂದಾಗಿ ಮಾಡಿಕೊಂಡಿದ್ದಾರೆ. ಅಂದರೆ ಕುವೆಂಪು ಅವರು ನಮ್ಮ ಪರಂಪರೆಯ ಯಾವುದನ್ನು ತಮ್ಮದನ್ನಾಗಿ ಮಾಡಿಕೊಂಡ್ರು ಅಂತ ನೋಡಬೇಕು. ಈ ನಿರುಪಾಧಿಕ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಅವರು ಓ ನನ್ನ ಚೇತನ ಆಗುನಿ ಅನಿಕೇತನ ಅಂದರು. ಇದನ್ನು ಗಮನದಲ್ಲಿಟ್ಟುಕೊಂಡು ಮನುಜ ಮತ ವಿಶ್ವಪಥ ಅಂತಂದರು. ಇದನ್ನು ಇಟ್ಟುಕೊಂಡು ಪೂರ್ಣ ದೃಷ್ಟಿ ಅಂತಂದರು. ಇದನ್ನು ಇಟ್ಟುಕೊಂಡು ನಿರಂಕುಶಮತಿಗಳಾಗಿ ಅಂತಂದರು. ಹೀಗೆ ಎಲ್ಲಿ ನೋಡಿದ್ರೂ ಆತ್ಮೇತರವಾದದ್ದು ಇಲ್ಲ ಅನ್ನುವ ಪರಮಸತ್ಯ. ಅಷ್ಟು ಎತ್ತರವನ್ನು ನಾವು ಹತ್ತುವುದು ಹೇಗೆ, ದಕ್ಕಿಸಿಕೊಳ್ಳುವುದು ಹೇಗೆ ಅಂದರೆ, ಬೇಡಪ್ಪ ಹತ್ತುವುದು ಇರಲಿ, ಮೊದಲು ಒಪ್ಪಿ ಆಮೇಲೆ ಮಿಕ್ಕಿತ್ತು ಅಂತ. ಒಪ್ಪೋದಕ್ಕೆ ತಕರಾರು ಮಾಡ್ತೀನಿ ಅಂದರೆ ಏನು? ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಆಮೇಲೆ ನೆನ್ನೆಯೇ ನಾನು ಹೇಳಿದ್ದೆ, ನಾಸದೀಯ ಸೂಕ್ತದ ಭಾವಾನುವಾದ ಒಂದನ್ನು ಮಾಡಿದ್ರು ಅಂತ, ಅದನ್ನು ನಾನು ನಿಮಗೆ ತಿಳಿಸಿದ್ದೆ. ಇಲ್ಲಿ ಮತ್ತೊಂದು ಅದಕ್ಕೆ ಹತ್ತಿರ ಬರತಕ್ಕಂಥ ಇನ್ನೊಂದು ರಚನೆಯನ್ನು ಇಲ್ಲಿ ನಾವು ಕಾಣಬಹುದು. ಅದು ಸಮಾಧಿ ಅಂತ ಹೇಳ್ಬಿಟ್ಟು, ನಾನು ಆ ನೆನ್ನೆಯೇ ಕೂಡ ಆ ಸಮಾಧಿ ಎನ್ನುವ ಆ ಕವಿತೆಯ ಉಲ್ಲೇಖವನ್ನು ನಾನು ಮಾಡಿದ್ದೆ. ಇಲ್ಲಿ ಅವರು ಈ ನಾಸದೀಯ ಸೂಕ್ತದ ಒಂದು ಅನುವಾದ ಇಲ್ಲಿ ನಿನ್ನೆ ದಿವಸ ನಾವು ಕಂಡಿದ್ವಿ. ಆ ಉಲ್ಲೇಖವನ್ನು ಸುಮ್ಮನೆ ನಿಮ್ಮ ಗಮನಕ್ಕೆ ತರ್ತೀನಿ. ಬಲ್ಲವರದಾರು ಅಂತ, ನಾಸದೀಯ ಸೂಕ್ತದ ಪ್ರೇರಣೆಯಿಂದ ಅಂತ. ಇಲ್ಲಿ ಹೆಚ್ಚು ಕಡಿಮೆ ಅದೇ ಭಾವ ಇರತಕ್ಕಂಥದ್ದಾಗಿದೆ, ಸಮಾಧಿ ಅಂತ. ಇದು ವಿವೇಕಾನಂದರ ಕವಿತೆ. ಅದನ್ನು ಇವರು ಭಾವಾನುವಾದ ಮಾಡಿದ್ದಾರೆ. ಅಲ್ಲಿ ಶಶಿ ಸೂರ್ಯರಿಲ್ಲ, ಅಲ್ಲಿ ನಿಶೆ ದಿನಗಳಿಲ್ಲ, ಆ ಮಹಾಶೂನ್ಯದಳು ಬಿಂಬ ಬ್ರಹ್ಮಾಂಡ ಮಹ ತೇಲುತ್ತಿದೆ ಛಾಯೆಯಂತೆ, ಸುಳಿಮನದ ಶೂನ್ಯದಲ್ಲಿ ಅಚಿರಮಾದಿ ವಿಶ್ವವು ಮುಳುಗುತ್ತಿದೆ ತೇಲುತ್ತಿದೆ, ಮುಳುಮುಳುಗಿ ತೇಲಿಸದಾ ಅಹಮಸ್ಮಿ ಸೆಳವಿನಲ್ಲಿ, ಮೆಲುಮೆಲನೆ ಆ ಛಾಯೆಯು ಬ್ರಹ್ಮಾಂಡಗತಮಾಗೆ ತಾಂ ನಾನಿಹೆನು ಎಂಬ ಪ್ರವಾಹವೊಂದೇ ಪ್ರವಹಿಪುದು ಬಿಡುವಿಲ್ಲದೆ, ಅಹಹ ಅದು ನಡೆಗೆಟ್ಟಿತು ಹೊನಲು ಮುಂಬರಿಯದಿಹುದು, ಶೂನ್ಯತಾಂ ಶೂನ್ಯಗತ ವಾಂಗ್ಮನೋತೀತಮದು ಸಿದ್ಧನಿಗೆ ವೈದ್ಯಮಹುದು ಅಂತ. ಅಂದರೆ ಆ ಬ್ರಹ್ಮಾನುಭವದಲ್ಲಿ ಮುಂಡಕೋಪನಿಷತ್ತು ಹೇಳುತ್ತದೆ, ನ ತತ್ರ ಸೂರ್ಯೋ ಭಾತಿ ನ ಭಾತಿ ಚಂದ್ರಮಾನೇ ಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಸಾ ಸರ್ವಮಿದಂ ವಿಭಾತಿ ಯಸ್ಯ ಭಾಸಾ ತಮೇವ ಭಾಂತಮನುಭಾತಿ ಸರ್ವಂ ಯಸ್ಯ ಭಾಸಾ ಸರ್ವಮಿದಂ ವಿಭಾತಿ ಎನ್ನುವ ಮಂತ್ರ. ಅದನ್ನು ಇಲ್ಲಿ ವಿವೇಕಾನಂದರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಅಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ. ಅದೇ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂಥದ್ದು, ನ ತದ್ಭಾಸಯತೆ ಸೂರ್ಯ ನ ಶಶಾಂಕೋ ನ ಪಾಪಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ. ಅಲ್ಲಿ ಹೊರಗಿನ ಯಾವ ಬೆಳಕೂ ಇಲ್ಲ, ಒಳಬೆಳಕಷ್ಟೇ ಇರುವಂಥದ್ದು. ಬೃಹದಾರಣ್ಯಕೋಪನಿಷತ್ನಲ್ಲಿ ಜ್ಯೋತಿರ್ಬ್ರಾಹ್ಮಣ ಪ್ರಕರಣ ಅಂತ ಒಂದು ಬರುತ್ತದೆ. ಒಬ್ಬ ಅಜ್ಞಾನಿ, ಅವನಿಗೆ ಅನಾರೋಗ್ಯವಾಗಿರುತ್ತದೆ, ರೋಗಗ್ರಸ್ತನಾಗಿರ್ತಾನೆ, ಕುಷ್ಠರೋಗ ಬಂಧು ಬಾಳ್ಗ ಎಲ್ಲ ತಿರಸ್ಕರಿಸಿಬಿಟ್ಟಿರ್ತಾರೆ, ಬೀದಿಗೆ ಬಿದ್ದಿರ್ತಾನೆ. ಆಗ ಗುರುವಾದವರು ಹೋಗಿ ಆತನಿಗೆ ಅವನ ಸಂವಾದದ ಮೂಲಕವೇ ಅವನು ಬ್ರಹ್ಮಾಸ್ಮಿ ಎನ್ನುವ ಭಾವ ಪಡೆಯುವಂತೆ ಮಾಡ್ತಾರೆ. ಅವನ ರೋಗವನ್ನು ನಿವಾರಣೆ ಮಾಡೋಕ್ಕಿಂತ ಮಿಗಿಲಾಗಿ ಭವರೋಗವನ್ನೇ ನಿವಾರಣೆ ಮಾಡಿಬಿಡ್ತಾರೆ. ಅದು
ತುಂಬ ದಿವ್ಯವಾದದ್ದು. ಅದನ್ನು ಏಕಶ್ಲೋಕಿ ಅಂತ ಕೂಡ ಶಂಕರರು ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ. ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೆ ರಾತ್ರೌ ಪ್ರದೀಪಾದಿಕಂ ಅಂತ ಆ ಶ್ಲೋಕ ಇದೆ. ಅವೆಲ್ಲ ವಿವೇಕಾನಂದರ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದೆ. ಅಲ್ಲಿ ರಾತ್ರಿ ಇಲ್ಲ, ಹಗಲಿಲ್ಲ, ಯಾವುದೂ ಇಲ್ಲ. ಅಲ್ಲಿ ಶೂನ್ಯದಲ್ಲಿ ಪೂರ್ಣತೆ, ಎಲ್ಲ ಜಗತ್ತೆಲ್ಲ ತುಂಬಿದೆ. ಆ ಅಹಮಸ್ಮಿ, ನಾನೊಂದೇ ಸಚ್ಚಿದಾನಂದ ಘನವೊಂದೇ ಅನ್ನುವ ಭಾವ ಇದೆ. ಅದನ್ನೇ ರಮಣರು ಏಕಶ್ಲೋಕಿ ಅಂತನ್ನುವುದರೊಳಗೆ ಹೇಳ್ತಾರೆ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ ಹೃದಯ ವಿಷ ಮನಸಾಸ್ವಂ ಚಿನ್ವತಾ ಮಜ್ಜತಾವ ಪವನ ಚಲನರೋಧಾದ್ ಆತ್ಮನಿಷ್ಠೋ ಭವತ್ವಂ. ನಮ್ಮ ಅಂತರಂಗದಲ್ಲಿ ನಾನೆಂಬ ಭಾವ ಹೊಂದಿದೆ. ಅದು ಅಹಂಕಾರವಲ್ಲ, ಅಸ್ಮಿತಾ ಭಾವ, ಸಚ್ಚಿದಾನಂದ ಘನ. ಅದರೊಳಗೆ ನಾವು ನಮ್ಮೊಳಗೆ ನಾವು ಮುಳುಗೋದಕ್ಕೆ ಪ್ರಾಣಾಯಾಮದಂಥ ಯೋಗ ಅಥವಾ ಭಕ್ತಿಯಂಥ ಮತ್ತೊಂದು ಯೋಗ ಅಥವಾ ಜ್ಞಾನದಂಥ ಮತ್ತೊಂದು ಯೋಗ, ಹೀಗೆ ಬೇರೆ ಬೇರೆ ಮಾರ್ಗಗಳು ಇವೆ ಅಂತನ್ನುವುದನ್ನು ಹೇಳ್ತಾರೆ. ಹೀಗೆ ಆ ಅಹಂ ಅಹಂ ಅನ್ನುವಂಥ ಒಂದು ಭಾವ ಇದೆ. ಅದು ನಿಜಕ್ಕೂ ಮಾತಿಗೆ ಮತಿಗೆ ಮೀರಿದ್ದು. ಅದು ನಮ್ಮ ಎಲ್ಲ ಭವರೋಗಗಳಿಗೆ ಭೈಷಜ್ಯ, ವೈದ್ಯ, ಚಿಕಿತ್ಸೆ ಅಂತ ಹೇಳ್ತಾರೆ. ತುಂಬ ಸ್ಟ್ರಾಂಗ್ ಡೋಸ್ ಆಫ್ ವೇದ ಅಂತ. ಏನು ಮಾಡೋದು, ಕುವೆಂಪುರು ಅದನ್ನು ಬರೆದಿದ್ದಾರೆ, ಹಾಗಾಗಿ ಅದನ್ನು ಹೇಳಬೇಕು. ಇನ್ನು ಸ್ವಲ್ಪ ಲಲಿತ ಮನೋಹರವಾದ ಭಾವ ಕೃಷ್ಣ ಜನ್ಮಾಷ್ಟಮಿ ಅಂತ. ಶ್ರೀಕೃಷ್ಣ ಜನ್ಮಾಷ್ಟಮಿ. ನಮ್ಮ ಯಾವ ಕವಿಗೆ ತಾನೇ ಕೃಷ್ಣ ಇಷ್ಟ ಆಗೋಲ್ಲ. ಕೃಷ್ಣನಲ್ಲಿ ಏನನ್ನೂ ಕಾಣಬಹುದು. ಕುವೆಂಪುರು ಬಹಳ ಇಷ್ಟಪಟ್ಟು ಆರಾಧಿಸಿದ್ದಾರೆ. ಇವೆಲ್ಲ ಮಹಾಮೌಲ್ಯಗಳು, ಮಹಾತತ್ವಗಳು. ಕೃಷ್ಣನ ಹುಟ್ಟಿನ ಮೂಲಕವೇ ಆರಾಧಿಸಿದ್ದಾರೆ, ಅವನ ಹುಟ್ಟಿನಿಂದ ಆರಾಧಿಸಿದ್ದಾರೆ. ನಮ್ಮ ಕನ್ನಡ ಕವಿಗಳಲ್ಲಿ ಪೂತಿನ ಅವರು ಮಳೆಯು ನಾಡ ತೊಯ್ಯುತ್ತೀರೆ ಅಂತ ಒಂದು ಕವಿತೆ ಬರೆದಿದ್ದಾರೆ. ಮಳೆಯು ನಾಡ ತೊಯ್ಯುತ್ತೀರೆ, ಹಿಂದೆ ಕಂಸ ಭೀತಿಯಿಂದ ಗೋಕುಲದಲ್ಲಿ ಆ ನಂದಗೋಪನ ಮನೆಗೆ ವಸುದೇವ ಹೋಗಿದ್ದು, ಆಗ ಕಂಸ ಭೀತಿಯಿಂದ ಎದೆಯು ತಲ್ಲಣಿಸುತ್ತೀರೆ ಅಂತೆಲ್ಲ ತುಂಬ ಚೆನ್ನಾದ ಕವಿತೆಯನ್ನು ಬರೆದಿದ್ದಾರೆ. ಆ ಮಳೆ ತೊಯ್ತಾ ಇದ್ದಾಗ ಶ್ರಾವಣ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಮಳೆ ಬರುವಾಗಲೇ ಕೃಷ್ಣ ಹುಟ್ಟಿದ್ದು, ಅದನ್ನು ಹಿಡ್ಕೊಂಡು ಅವರು ಬಹಳ ಹೃದಯವಾಗಿ ಬರೀತಾರೆ. ಜೊತೆಗೆ ಅವರ ಮತ್ತೊಂದು ಲಲಿತ ಪ್ರಬಂಧ, ಅದರೊಳಗೆ ಅವರು ಶ್ರೀಕೃಷ್ಣ ಜಯಂತಿ ಗೋಕುಲಾಷ್ಟಮಿಯ ಬಗ್ಗೆ ಬರೀತಾರೆ. ಅವ್ರ ಮನೆಯಲ್ಲದರ ಆಚರಣೆ ಎಲ್ಲ ಹೇಗೆ ನಡೀತಾ ಇತ್ತು ಅಂತ ತುಂಬ ಸುಂದರವಾದ ಗದ್ಯ ಕಾವ್ಯ. ಕುವೆಂಪು ಅವರಿಗೆ ಪ್ರಿಯಶಿಷ್ಯರೇ ಆಗಿದ್ದ ನಮ್ಮ GS ಶಿವರುದ್ರಪ್ಪನವರು, ಅವರು ಆರಂಭಿಕ ಕವನಗಳಲ್ಲಿ ಒಂದು ಸುತ್ತಮುತ್ತ ಅಂಧಕಾರ ಮಳೆಹನಿಗಳ ಪಂಜರ ಸೊಂಡಿಲಾಡಿ ಸುತ್ತ ಬಂತು ಅದೋ ದೇವಕುಂಜರ ಅಂತ. ಮಳೆಹನಿಗಳು ಒಂದು ಪಂಜರದಲ್ಲಿ, ಒಂದು ದೇವಕುಂಜರದ ಹಾಗೆ, ದೇವಗಜದಂತೆ ಶ್ರೀಕೃಷ್ಣ ಆವಿರ್ಭವಿಸಿದ ಅಂತ ಕುವೆಂಪುರು ಆ ಒಂದು ಕೃಷ್ಣನ ಜನ್ಮವನ್ನು, ಆ ಸನ್ನಿವೇಶವನ್ನು ಒಂದು ಕಥನ ಕವನದಂತೆಯೇ ಬರೆದಿದ್ದಾರೆ. ಇವೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ನವೋದಯದ ಕವಿಗಳು ಎಷ್ಟು ಚೆನ್ನಾಗಿ ಭಾರತೀಯ ಪರಂಪರೆಗೆ ಬದ್ಧವಾಗಿದ್ದರು ಅಂತ. ರಾಮನ ಜನ್ಮದ ಬಗ್ಗೆ ಬೇರೊಂದು ರೀತಿಯಲ್ಲಿ ಕವಿತೆಯನ್ನು ಬರೆದಿದ್ದಾರೆ ಗೋಪಾಲಕೃಷ್ಣ ಅಡಿಗರು. ನವ್ಯ ಪ್ರವರ್ತಕರಲ್ಲಿ ಅವರೊಬ್ಬರೇ ಒಳ್ಳೆಯ ಕವಿ. ನವ್ಯ ಕಾವ್ಯ ಅಲ್ಲಿಯೇ ಹುಟ್ಟಿ ಅಲ್ಲಿಯೇ ಮುಗೀತು ಅಂತ ಹೇಳುವಷ್ಟರ ಮಟ್ಟಿಗೆ ಅವ್ರದ್ದು. ಅಲ್ಲಿ ಶ್ರೀರಾಮನವಮಿ ಅಂತ ಅದು ತುಂಬ ಚೆನ್ನಾಗಿ ಬಹಳ ಒಳ್ಳೆಯ ಆಲೋಚನಾಪ್ರಧಾನವಾದ ಒಳ್ಳೆಯ ಕಾವ್ಯ ಬರೆದಿದ್ದಾರೆ. ಇಲ್ಲಿ ನೋಡಿ ಅವ್ರು ಹೇಳ್ತಾರೆ, ರಾಕ್ಷಸ ಕಂಸನ ಮಥುರೆಯ ಮೇಲೆ ಘನಘೋರಾಂಧತೆ ಕವಿದಿತ್ತು, ಮಿಂಚಿನ ಸಿಡಿಲಿನ ಮೋಡದ ಲೀಲೆ ತೆರೆಯ ಮೋರೆಯನ್ನು ತಿವಿದಿತ್ತು. ಏನು ಡಿಗಟ್ಟು ನೋಡಿ. ಆ ಮಳೆಗಾಲ, ಶ್ರಾವಣ ಮಾಸ, ಕೃಷ್ಣ ಪಕ್ಷ, ಭೋರ್ಗರೆದು ಮಳೆ ಸುರಿತಾ ಇದೆ. ಆಗ ಮಿಂಚಿನ ಸಿಡಿಲಿನ ಮೋಡದ ಲೀಲೆ ತೆರೆಯ ಮೋರೆಯನ್ನು ತಿವಿದಿತ್ತು. ಆ ಮೋಡ ಮಿಂಚಿನ ಕೈಯಿಂದ ಭೂಮಿಯ ಮುಖ ತಿವಿದಿತ್ತಂತೆ. ಅಯ್ಯೋ ಪಾಪಿ, ನಿನಗೆಲ್ಲಿದೆ ಈ ಆನಂದ? ನೀನು ಕಂಸನಿಂದ ಆಳಲ್ಪಡ್ತಾ ಇದ್ದೀಯಾ? ನಾನು ನೋಡು ದಿವ್ಯವಾಗಿ ಆಕಾಶದಲ್ಲಿ ಮಹಾವಿಷ್ಣುವಿನಂತೆ ನೀಲವರ್ಣದಿಂದ ಶೋಭಿಸ್ತಾ ಇದ್ದೀನಿ ಎನ್ನುವಂತೆ. ಗಾಳಿ ಕೆರಳಿದ ಕೇಸರಿ ಎಂದದಿ ಗರ್ಜಿಸಿ ಗಾಳಿಯು ಭರದಲ್ಲಿ ಬೀಸಿತ್ತು, ಮುಗಿಲಿನ ಚಿಪ್ಪೊಡೆದ ಆಲಿಯ ಕಲ್ಗಳ ಕವಣೆಯ ಓಲ್ಮಳೆ ಸೂಸಿತ್ತು. ಕವಣೆ ಅಂತಂದರೆ ಈ ಒಂದು ಚರ್ಮದ ಪಟ್ಟಿಕೆ, ಅದಕ್ಕೆ ಆ ಕಡೆಗೆ ಈ ಕಡೆಗೆ ಉದ್ದವಾದ ನೂಲು ಇರುತ್ತದೆ, ಹಗ್ಗ, ಹುರಿ. ಆ ಚರ್ಮದ ಪಟ್ಟಿಕೆಯೊಳಗೆ ಕಲ್ಲನ್ನಿಟ್ಟು ಗಿರ್ರನೆ ತಿರುಗಿಸಿ ಒಂದು ನೂಲನ್ನು ಬಿಟ್ಟರೆ ಆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತೀವಲ್ಲ, ಅದರಿಂದ ಎಸೆಯಲ್ಪಡುತ್ತದೆ ಕಲ್ಲು. ಹೀಗೆ ಗುರಿಯಿಟ್ಟು ಎಸೆಯುವಂಥದ್ದು ಮಂಚಿಗೆಯ ಮೇಲೆ ಕೂತು ಆ ಒಂದು ಹೊಲ ಗದ್ದೆಗಳಲ್ಲಿ ಪ್ರಾಣಿಗಳು ಪಕ್ಷಿಗಳು ಬಂದು ತೊಂದರೆ ಮಾಡಿದ್ರೆ ಅವನ್ನು ಓಡಿಸೋದಕ್ಕೆ ಕವಣೆ ಕಲ್ಲನ್ನು ಹಾಕ್ತಾಯಿದ್ರು, ಬೀಸ್ತಾಯಿದ್ರು ಅಂತ ಗೊತ್ತಾಗುತ್ತೆ. ಆ ಆಲಿಕಲ್ಲುಗಳು ಅಂದರೆ ನಮಗೆ ಗೊತ್ತಿರುವಂಥ ಹೇಲ್ ಸ್ಟೋನ್ ಅಂತೀವಲ್ಲ, ಆನೆಕಲ್ಲು ಅಂತ ಕನ್ನಡದಲ್ಲಿ ತಪ್ಪಾಗಿ ಹೇಳ್ತೀವಿ. ವಸ್ತುತಃ ಆಲಿಕಲ್ಲು ಅಂತ ಅನ್ನಬೇಕು.
ಆನೆಕಲ್ಲು ಅನ್ನೋದು ಬೇರೆ, ಆನೆಕಲ್ಲು ನಮ್ಮ ಜಿಲ್ಲೆ, ಆ ಆಲಿಕಲ್ಲು ಅದು ಬೇರೆ. ಹಾಗೆ ಹೀಗಾಗಿ ಆ ಆಲಿಕಲ್ಲು ಕಮಣೆ ಹೊಡೆದಂತೆ ಹೊಡೆಯುತ್ತಾ ಇತ್ತು. ರಾಕ್ಷಸ ಕಂಸನ ಮಥುರೆಯ ಮೇಲೆ ಶತಶತಮಾನಗಳಾಚೆಯ ದೂರದ ದ್ವಾಪರ ಯುಗದಲ್ಲಿ. ಇದು ಹೀಗೆ ಡ್ರಮಟೈಸ್ ಮಾಡಿ ನಮ್ಮನ್ನು ಆ ಯುಗಕ್ಕೆ ಕರ್ಕೊಂಡು ಹೋಗ್ತಾರೆ. ಹೆದರಿದ ಹಕ್ಕಿಯ ಮರಿ ಹುದುಗಿತ್ತು ತಾಯಿಯ ರೆಕ್ಕೆಯಡಿ, ಕೊಟ್ಟಿಗೆಯಲಿಕರು ಮೈಗರೆದಿತ್ತು ಹಸುವಿನ ಹೊಟ್ಟೆಯಡಿ. ಕಂಸನ ಭೀತಿ, ಮಳೆಯ ಭೀತಿ ಹೇಗಿತ್ತು ಅಂದರೆ, ಹಕ್ಕಿ ಮರಿ ಹಕ್ಕಿಯ ರೆಕ್ಕೆಯೊಳಗೆ, ಹಸುವಿನ ಕರು ಹಸುವಿನ ಪಕ್ಕೆ ಕೆಳಗೆ ಹೀಗೆ ಬಚ್ಚಿಟ್ಟುಕೊಂಡಿತ್ತು. ಇಡೀ ಜಗವೇ ನಡುಗ್ತಾ ಇತ್ತು. ಮುಗಿಲಿನ ಹಾವಿನ ಮಿಂಚಿನ ನಾಲಿಗೆ ನೆಕ್ಕಲು ಕತ್ತಲೆಯಂ. ಮುಗಿಲಿನ ಹಾವಿನ ನಾಲಿಗೆ ಆಗಿ ಮಿಂಚು ಕತ್ತಲೆಯನ್ನು ನೆಕ್ತಾ ಇತ್ತು. ಅಂದರೆ ಮಿಂಚು ಮೂಡಿದ ಕತ್ತಲೆ ಹೋಗುತ್ತಲ್ಲ, ಹಾಗೆ ಕತ್ತಲೆಯನ್ನು ನೆಕ್ಕು ಬಿಡ್ತಾ ಇತ್ತು. ಅದು ಆ ಥರ ಇತ್ತು. ಓ ತೇಲುತ್ತಿದೆ ಸೊಡರ ಕುಡಿ, ಹೊಳೆಯುತ್ತಿದೆ ಮಿಂಚಿನ ಹನಿಯಂದದಿ ಇರುಳ್ವೆಣ್ ಮುಡಿಯ ರಂಧ್ರಗಿಡಿ. ಅದೇನಲ್ಲೇನೋ ಕಿಡಿ ಬಂದಂತೆ ಆಯ್ತಲ್ಲ, ಅದೇನದು? ಅದು ಇರುಳ್ವೆಣ್ಣಿನ ಮುಡಿಯ ರಂಧ್ರಗಿಡಿ. ಕತ್ತಲೆ ಅನ್ನುವ ಹೆಣ್ಣಿನ ಮುಡಿಯಲ್ಲಿರ್ತಕ್ಕಂಥ ಒಂದು ಮಾಣಿಕ್ಯ ಅದರ ಕಾಂತಿಯಂತೆ ಕಾಣಿಸ್ತಾ ಇದೆಯಲ್ಲ, ಅಂದರೆ ಕೃಷ್ಣಾವಿರ್ಭಾವದ ಸೂಚನೆ. ರಾಕ್ಷಸ ಕಂಸನ ಕಾರಾಗಾರದಿ, ಬಂಡೆಯ ಗೋಡೆಯ ಕಾರಾಗಾರದಿ, ಕಾವಲು ಬೇಲಿಯ ಕಾರಾಗಾರದಿ. ಆ ಸೆರೆಮನೆ ಹೇಗಿತ್ತು ಕಂಸನದು? ಬಂಡೆಯ ಗೋಡೆ, ಕಾವಲು ಬೇಲಿ, ಅಲ್ಲಿ ಮಿನುಗುತ್ತಾ ಇದೆ ಒಂದು ದೀಪ. ಇಡೀ ಕತ್ತಲೆಯಲ್ಲಿ ಆ ಪ್ರಸೂತಿಕಾ ಗೃಹದ ದೀಪ ಮಿಣುಗುತ್ತಿದೆ, ಹಣತೆಯ ದೀಪ. ದೇವಕಿ ವಸುದೇವರ ಸಿರಿಂ ಕಂಸನ ಪಾಪದ ಕಾರ್ಗತ್ತಲೆಯಂ ನೊಣೆಯಲು ಜನಿಸಿದೆ ಶಿಶುರೂಪ. ದೀಪವಾಗಿ ಶಿಶುರೂಪವಾಗಿ ಕೃಷ್ಣ ಕಾಣಿಸ್ತಾ ಇದ್ದಾನೆ, ಹುಟ್ಟಿದ್ದಾನೆ. ಕಂಸ ಅನ್ನುವ ಕತ್ತಲನ್ನು ಕೊಲ್ಲೋದಕ್ಕೆ ಬಂದಿದ್ದಾನೆ. ಈಗ ಮಗುವಾಗಿ ಒಂದು ಸೊಡರಿನಂತೆ ಇರಬಹುದು, ವಿಶ್ವರೂಪಿಯಾಗಿ ಕೋಟಿ ಸೂರ್ಯ ಪ್ರಭನಾಗ್ತಾನೆ ಎನ್ನುವ ಭಾವವನ್ನು ತೋರ್ಪಡಿಸ್ತಾರೆ. ಹೊರಗಡೆ ಹೊಯ್ಯುತ್ತಿದೆ ಬಿರುಗಾರ್ ಮಳೆ, ಶಿಶುವನ್ನು ಸಂರಕ್ಷಿಸುವಂತೆ, ಈ ಮಗುವನ್ನು ಕಾಪಾಡುವಂತೆ ಮಳೆ ಬರ್ತಾ ಇದೆ. ಮಳೆ ಎಷ್ಟು ಜೋರಾಗಿ ಬರ್ತಾ ಇದ್ರೆ ಯಾವ ಕಂಸನೂ ಹತ್ತಿರ ಬರೋಲ್ವಲ್ಲ, ಅದಕ್ಕೋಸ್ಕರ. ಆಗ ತಾಯಿ ತಂದೆಯರು ನೋಡ್ತಾರೆ ಹಣತೆಯ ಬೆಳಕಿನಲ್ಲಿ ಮಗುವನ್ನು. ನೆನೆದು ಭವಿಷ್ಯವ ಮಗುವನ್ನು ಮುದ್ದಿಸಿ ರಕ್ಷಕನನ್ನು ಕೊಂಡಾಡಿದರು. ಅಯ್ಯೋ ಆ ಪಾಪಿಗೆ ತಿಳಿದರೆ ಪೂವಡಿ ಬಿಡಿದಿದು ಬೀಸುವನಯ್ಯೋ ಬಂಡೆಗೆ ಬಡಿದು. ಈ ಮಗುವಿನ ಹೂವಿನಂಥ ಕಾಲನ್ನು ಹಿಡಿದು ರಪ್ಪನೆ ಅಪ್ಪಳಿಸ್ತಾನೆ ಆ ಬಂಡೆಗೆ. ಕಂಸಶಿಲೆ ಅಂತ ಮೊನ್ನೆಯ ಕೃತಿಕಾ ಕವನ ಸಂಕಲನದಲ್ಲಿ ಆ ಸಾನೆಟನ್ನು ಓದಿದ್ನಲ್ಲ. ಹಾಗಾಗಿ ಏನು ಮಾಡುವುದು? ಬೆಳಗಾಗುವ ಮೊದಲೆಂತೋ ಪೊರೆಯೇ, ಬೆಳಗಾದರೆ ಕಂಸ ಬರ್ತಾನೆ, ಬೆಳಗಾಗೂ ಮುನ್ನ ಮಗು ಬದುಕಬೇಕಲ್ಲ ಅಂತ. ಮೊರೆಯಿಡುವ ಮಡದಿಯ ನುಡಿಗೇಳಿ ಕಣ್ಣೀರೊರಸಿ ಕೆಚ್ಚನು ತಾಳಿ, ತಾಯಿಯು ಬೆಚ್ಚನೆ ಬಟ್ಟೆಯ ಸುತ್ತಿ ಮೇಲೆದ್ದನು ಶಿಶುವನು ಎದೆಗೊತ್ತಿ. ನೋಡಿ, ಅವಳ ತಾಯಿ ಪಾಪ ಹುಟ್ಟಿದ ಆ ಕ್ಷಣದಲ್ಲಿಯೇ ಮಗುವನ್ನು ತನ್ನದಲ್ಲ ಅಂತ ಕೊಟ್ಬಿಟ್ಲಲ್ಲ, ಬದುಕಲಿ ಅಂತ. ಮನಸ್ಸನ್ನಿಷ್ಟು ಕಲ್ಲು ಮಾಡ್ಕೋಬೇಕು. ಹೊರಗಡೆ ಕತ್ತಲೆ ಬಿರುಮಳೆ ಗಾಳಿ, ಕುಣಿದಳು ಎರುಳಿನ ಕಾಳಿ ಕರಾಳಿ. ನಿದ್ರಾದೇವಿಯ ವಕ್ಷವನೊಪ್ಪಿ ಕಾವಲು ಬೆಚ್ಚನೆ ಮಲಗಿತ್ತು. ನಿದ್ರೆಯ ಆಲಿಂಗನದಲ್ಲಿ ಕಾವಲು ಇಡೀ ಮಲಗಿತ್ತು. ಈಗ ಯಮುನೆಯ ದಡವನು ಸೇರಿದನು, ಮಿಂಚಿನ ಬೆಳಕಿಗೆ ಮಿಂಚುತ ಹರಿದ ಕರ್ವನಲ್ಲಿನ ನೀರ್ದಾರಿಯನು. ಮಿಂಚಿನ ಬೆಳಕಿಗೆ ಮಿಂಚಾಗಿ ಕತ್ತಲೆಯಲ್ಲಿ ಕತ್ತಲೆಯಾಗಿ ನದಿ ಕಂಡಿತ್ತು ಅಂತ. ನದಿಯ ಮೇಲೆ ಮಿಂಚು ಬಿದ್ದರೆ ಅದೊಂದು ಮಿಂಚಿನ ಹಾದಿಯಾಗಿ ಕಾಣಿಸುತ್ತೆ. ಮಿಂಚಿಲ್ಲ ಅಂದರೆ ಕತ್ತಲೆ ಅಂತಲೇ ನದಿಯೂ ಕತ್ತಲೆಯೇ ಹರಿತಾ ಇರೋ ಥರ ಕಾಣಿಸುತ್ತೆ. ನೀರಿನಲ್ಲಿ ದಾರಿ ಮಾಡಿಕೊಂಡ, ನೀರ್ದಾರಿಯೇ ಮಾಡಿಕೊಂಡ ಅವನು ಹೋದ, ನದಿ ದಾರಿ ಕೊಡ್ತು ಅಂತ. ಶ್ರೀಕೃಷ್ಣನ ಹೊತ್ತವಗಳು ಕೇಕೆ ನಡೆಮುಂದಕ್ಕೆ ಓ ವಸುದೇವ. ಕವಿ ಹೇಳ್ತಾರೆ, ವಸುದೇವ ಕೃಷ್ಣನನ್ನೇ ತಲೆ ಮೇಲೆ ಹೊತ್ತಿದೆಯೇ, ನಿನಗಾವ ಅಂಜಿಕೆ, ಮುಂದೆ ಹೋಗು ಅಂತ. ಸೃಷ್ಟಿ ನಿಯಮಗಳ ನಿಧಿಯಾದವನಿಗೆ, ಪಂಚಭೂತಗಳ ವಿಧಿಯಾದವನಿಗೆ ಹೊಳೆ ಮಲೆಬುದೆ ಹೇಳ್ ವಸುದೇವ. ಪಂಚಭೂತಗಳಿಗೆ ವಿಧಿಯಾಗಿದ್ದಾನೆ, ಪಂಚಭೂತಗಳನ್ನು ನಿರ್ದೇಶನ ಮಾಡ್ತಾನೆ. ಡಿಕ್ಟೇಟ್ಸ್ ದಿ ಹೋಲ್ ಎಕ್ಸಿಸ್ಟೆನ್ಸ್. ಸೃಷ್ಟಿಯ ನಿಯಮಗಳಿಗೆ ಅವನು ನಿಧಿ. ನದಿಯಾತಕ್ಕೆ ಅವನಿಗೆ ಅಡ್ಡ ಆಗುತ್ತೆ, ಮುಂದೆ ಹೋಗು. ಹನಿಯೂ ಹಿಂಜರಿಯುವುದು ಹೆದರಿ, ಹನಿಯೂ ಹಿಂಜರಿಯುವುದು ಹೆದರಿ. ಅವನು ಕೃಷ್ಣನ ಮೇಲೆ ಬೀಳದಂತೆ ಹನಿಯೂ ಹಾಗೆ ದೂರಕ್ಕೆ ಹೋಗ್ತಾ ಇದೆ ಅಂತ. ಆ ಒಂದು ರೀತಿ ಈಗ ಗ್ರಾಫಿಕ್ಸಲ್ಲಿ ತೋರಿಸ್ಬಹುದಾದ ಸ್ವಾರಸ್ಯವನ್ನು ಕವಿತೆಯಲ್ಲಿ ಕೊಡ್ತಾ ಇದ್ದಾರೆ. ಸ್ವಾಮಿಗೆ ದಾರಿಯ ಬಿಡುವಂತೆ ಆಗ ಹೋಗ್ತಾನೆ. ಜುಮ್ಮೆಂದಿತು ಮೈ ಸೋಂಕಿಗೆ ಹಿಂದೆ. ನೀರಿಗಿಳಿತಾನೆ, ನೀರು ಮೈಗೆ ತಾಕ್ತಾ ಇಲ್ಲ. ಜುಮ್ಮೆಂದಿತು ಮೈ ಸರಿದಳು ತರಳ ತರಂಗಿಣಿ ಯಮುನೆ. ತರಳ ತರಂಗಿಣಿ ಚಂಚಲವಾದ ಅಲೆಗಳನ್ನು ಹೊಂದಿದಂಥ ನದಿ ಯಮುನೆ ಹಿಂಜರಿತಾಳೆ, ಸರಿತಾಳೆ, ಸೆಡೆತಳು ಭಯಭಕ್ತಿಗೆ ರಯಗಮನೆ. ಆ ಯಮುನೆ ರಯಗಮನೆ, ಆ ಅಂತ್ಯಪ್ರಾಸಗಳು ನೋಡಿ. ರಯಗಮನೆ ಅಂದರೆ ವೇಗವಾದ ಗತಿ ಇರ್ತಕ್ಕಂಥವಳು. ರಯ ಅಂದರೆ ವೇಗ. ಅವಳು ಸೆಡೆತಳು ಅಂದರೆ ಘನೀಭವಿಸಿಬಿಟ್ಲು ಅಂತ. ದೂರ ಹೋಗಿ
ಮತ್ತು ಹರಿಬಾರ್ದು ಅಂತ ಹೆಪ್ಪಿಟ್ಟುಕೊಂಡು ಹೋಗ್ಬಿಟ್ಲು ಅಂತ. ಇದು ಕಾವ್ಯ ಅಂದರೆ ಒಂದು ಅನುಭವವನ್ನು ಹೇಗೆ ತಂದುಕೊಡೋದು, ಎಲ್ಲಿಯೋ ಯಾವಾಗಲೂ ಆಗಿದೆ ಅಂತ ನಾವು ಪುರಾಣಗಳಲ್ಲಿ ಕೇಳಿರೋದನ್ನು ನಮ್ಮ ಕಣ್ಣೆದುರಿಗೆ, ಭಾವಕೋಶದ ಎದುರಿಗೆ ತರುವುದಿದೆಯಲ್ಲ, ಇದು ಕುವೆಂಪು ಅವರ ಕಥನ ಶೈಲಿ, ಕಾವ್ಯ ಶೈಲಿ. ಇದು ಬಹಳ ಬೇಕು. ನೋಡಿ, ನನಗೆ ಯಾರ ಬಗೆಗೂ ಪಕ್ಷಪಾತ ಇಲ್ಲ, ರಸಪಕ್ಷಪಾತ ಒಂದೇ ನನಗಿರೋದು. ನಿನ್ನೆ ನನಗೆ ತುಂಬ ಇಷ್ಟವಾದ ಲೇಖಕರಲ್ಲೊಬ್ಬರು ಪೂಜನೀಯರಾದವರು ಮಾಸ್ತಿಯವರು. ಅವರ ಕಾಳಿದಾಸ ಅನ್ನುವ ಒಂದು ಕಾವ್ಯ ನಾಟಕ, ಅಂದರೆ ಯಾವುದನ್ನು ವರ್ಸ್ ಪೊಯೆಟ್ರಿ ಅಂತ ವರ್ಸ್ ಪ್ಲೇ ಅಂತ ಕರೀತಾರಲ್ಲ, ಆ ರೀತಿಯ ಸರಳರಗಳಿದು ಓದ್ತಾ ಇದ್ದೆ. ಭಗವಂತ, ಇದನ್ನು ಓದುವ ಗತಿ ನಂಗೆ ಬಂತಲ್ಲ ಅಂತ ಅನ್ನಿಸ್ತಾ ಇತ್ತು. ಮಾಸ್ತಿಯವರ ಮೇಲೆ ಅಗೌರವ ಅಲ್ಲ, ಪಾಪ ಅವರಿಗೆ ಕಾವ್ಯ ಬರೆಯೋಕ್ಕೆ ಬರೋಲ್ಲ, ಕವಿತೆಯ 5 ಮಾತ್ರ ಇರುತ್ತೆ, ಎಲ್ಲ ಗತಿ ಗದ್ಯ, ಬಹಳ ಯಾಂತ್ರಿಕ. ಅಯ್ಯೋ ದೇವರೇ, ಯಾಕಪ್ಪ ಇವರ ಕೈಗೆ ಕವಿತೆ ಅನ್ನೋದನ್ನು ಕೊಟ್ಬಿಟ್ಟಿಯಲ್ಲ ಅಂತ. ಮಾಸ್ತಿಯವರಷ್ಟು ಒಳ್ಳೆಯವರು, ಮೃದುವಾದ ಮನಸ್ಸಿನವರು, ಬಹಳ ಸುಸಂಸ್ಕೃತರು ಯಾರೂ ಇಲ್ಲ. ಅರೆ ಕವಿತೆ ಪಾಪ ನರಳಾಡಿಬಿಡುತ್ತೆ. ಕವಿತೆ ಬೇಕು ಅಂದರೆ ಕುವೆಂಪು ತರಬೇಕು, ಕುಣಿಸಬೇಕು, ಗದ್ಯವನ್ನು ನಡೆಸಬೇಕು, ಪದ್ಯವನ್ನು ಕುಣಿಸಬೇಕು. ನೀವು ಪದ್ಯವನ್ನು ನಡೆಸಿದ್ರೆ ಏನಾಗ್ಬಿಡುತ್ತೆ, ಅದು ಸತ್ತು ಹೋಗ್ಬಿಡುತ್ತೆ. ಕುದುರೆ ಓಟದಲ್ಲಿಯೇ ಬಾಳೋದು, ಓಟ ಇಲ್ಲದೆ ಇದು ಬಿಟ್ಟರೆ ಅನಧ್ವಾ ಅಶ್ವಾನಾಂ ಜರ ಅಂತ ಒಂದು ಮಾತಿದೆ. ಓಡಾಡಿಸ್ದೇ ಇರೋದೇ ಕುದುರೆಗಳಿಗೆ ಸಾವು, ಮುಪ್ಪು ಅಂತ. ಹೀಗೆ ಇದು ನೋಡಿ, ಜುಮ್ಮೆಂದಿತು ಮೈ ಸೋಂಕಿಗೆ ಹಿಂದೆ ಸರಿದಳು ತರಳ ತರಂಗಿಣಿ ಯಮುನೆ, ಸರಿದಳು ತರಳ ತರಂಗಿಣಿ ಯಮುನೆ, ತರಳ ತರಂಗಿಣಿ, ತರಳ ಅಂದರೆ ಚಂಚಲವಾದ, ತರಂಗವತಿ ತರಂಗವನ್ನು ಹೊಂದೋಳು, ಸರಿದಳು ತರಳ ತರಂಗಿಣಿ, ಅದನ್ನೇ ಸರಿದಳು ತರಳ ತರಂಗಿಣಿ ಅನ್ನೋಕ, ಸರಿದಳು ತರಳ ತರಂಗಿಣಿ ಯಮುನೆ, ಸೆಡೆತಳು ಭಯಭಕ್ತಿಗೆ ರಯ ಗಮನೆ. ಆ ಕೃತಿಗನುಸಾರವಾಗಿ ಲಯಾನುಸಾರವಾಗಿ ಓದಿದ್ರೆ ದಾಂಟಲು ಶ್ರೀಕೃಷ್ಣನ ತಂದೆ ತುಂಬಿತು ಹೊಳೆ ಹಿಂದೆ. ಮುಂದೆ ವಸುದೇವ ಹೋದಾಗ ಹಿಂದೆ ನದಿ ಸೇರ್ಕೊಳ್ತಾ ಬರ್ತು. ಈ ಕಲ್ಪನೆ ನಮ್ಗೆ ಆಗಬೇಕಾದ್ರೆ ಕನಿಷ್ಠ ಪಕ್ಷ ಡೆಮಿಲ್ ಸಿಸಿಲ್ ಬಿ ಮಾಡಿದಂಥ 10 ಕಮ್ಯಾಂಡ್ಮೆಂಟ್ಸ್ನ ರೆಡ್ ಸಿ ಡಿವಿಷನ್ನನ್ನಾದರೂ ನೀವು ಸಿನಿಮಾಗಳಲ್ಲಿ ನೋಡಬೇಕಾಗುತ್ತದೆ. ಮುಂದೆ ಹೋಗ್ತಾ ಇದ್ರೆ ಹಿಂದೆ ಸೇರಿಕೊಳ್ತಾ ಬರ್ತದೆ. ಕುವೆಂಪು ಅದು ಯಾವುದನ್ನು ಕಂಡವರಲ್ಲ, ಭಾವಕೋಶದಲ್ಲಿ ಹಾಗೆ ಕಾಣಿಸ್ತಾರೆ. ಕಿವಿಯಿಂದಿಂಟಿಸುವರ ಸಮಸ್ತರ ಸಮಂ ಅಂತ ನಿಮಿಚಂದ್ರ ಹೇಳಿದ್ದ ಹಾಗೆ. ಹೆದರದಿರಮ್ಮ ದೇವಕಿ ತಾಯಿ. ಈಗ ನೋಡಿ, ಕುವೆಂಪು ಸೆರೆಮನೆಗೆ ಹೋಗಿ ದೇವಕಿಗೆ ಧೈರ್ಯ ತಂದು ಕೊಡ್ತಾರೆ. ಹೆದರಿದಿರಮ್ಮ ದೇವಕಿ ತಾಯಿ, ಕಂಸನ ಗಂಟಲ ಮುರಿಯುವ ಬಾಯಿ, ಪಲ್ದೆರೆದಿದೆ ಬಿದಿಬೇಂಟೆಯ ನಾಯಿ. ಕಂಸನ ಗಂಟ್ಲನ್ನು ಮುರಿತಕ್ಕಂಥ ವಿಧಿಯ ಬೇಟೆಯ ನಾಯಿ ಕಾದಿದೆ ಅಂತಾರೆ. ನೋಡಿ, ವಿಧಿ, ಅವನ ಕರಾಳವಾದ ವಿಧಿಯಗೆ ಮೃತ್ಯುವೇ ಬರುತ್ತದೆ, ಅದು ಬೇಟೆಯ ನಾಯಿ, ಸೀಳ್ನಾಯಿ ಥರ ಬರುತ್ತದೆ. ಆ ಅಂತ್ಯಪ್ರಾಸ ನೋಡಿ, ಕಂಸನ ಗಂಟಲ ಮುರಿಯುವ ಬಾಯಿ, ಆ ಒಂದು ಮೃತ್ಯುವಿನ ಬಾಯಿ ಪಲ್ದೆರೆದಿದೆ, ಹಲ್ಲನ್ನು ಕೆರಳಿಸಿ ಚೂಪಾದ ಕೋರೆ ಹಲ್ಲುಗಳನ್ನು, ಸೆಳ್ಳುಗುರುಗಳನ್ನು ಎಲ್ಲ ತೆರೆದಿಟ್ಟುಕೊಂಡಿದೆ. ಬಿದಿ ಬೇಂಟೆಯ ನಾಯಿ, ಪಲ್ದೆರೆದಿದೆ ಬಿದಿ ಬೇಂಟೆಯ ನಾಯಿ, ನಂದಗೃಹದಿ ಕಂದನು ಸುಕ್ಷೇಮಿ. ಅಮ್ಮ ಯಶೋದೆ, ದೇವಕಿ ಚಿಂತೆ ಮಾಡಬೇಡ, ನಿನ್ನ ಗಂಡ ಯಮುನೆಯನ್ನು ದಾಟಿ ನಂದಗೋಕುಲಕ್ಕೆ ಬಂದು ನಂದನ ಮನೆಯಲ್ಲಿ ಮಲಗಿದ್ದ ಯಶೋದೆಯ ಪಕ್ಕದಲ್ಲಿ ಮಲಗಿಸಿದ್ದಾನೆ ನಿನ್ನ ಮಗುವನ್ನು. ನಂದಗೃಹದಿ ಕಂದನು ಸುಕ್ಷೇಮಿ, ಆ ನಂದಗೃಹದಿ ಕಂದನು ಸುಕ್ಷೇಮಿ, ತ್ರಿಭುವನ ಮೋಹನ ಧರ್ಮಸ್ವಾಮಿ. ಕ್ಷೇಮಿ ಅನ್ನುವ ಪದಕ್ಕೆ ಪ್ರಾಸವಾಗಿ ಇವರು ಧರ್ಮಸ್ವಾಮಿ ಅಂತ ತರ್ತಾರೆ. ಈ ಪ್ರಾಸ ಹೊಳಿಬೇಕಲ್ಲ, ಏನೇನೋ ಹೇಳ್ಬೋದು. ಕೃಷ್ಣ ಬರೀ ಸ್ವಾಮಿ ಅಲ್ಲ, ಧರ್ಮಸ್ವಾಮಿ. ಯಥೋ ಧರ್ಮಸ್ತಥೋ ಕೃಷ್ಣ, ಯತಃ ಕೃಷ್ಣಸ್ತಥೋ ಧರ್ಮ. ಸಕಲಾತ್ಮರ ಪರಮಾರ್ಥ ಪ್ರೇಮಿ. ಅವನು ಬರೀ ಪ್ರೇಮಿ ಆದರೆ ರೊಮ್ಯಾಂಟಿಕ್ ಹೀರೋ ಆಗ್ತಾ ಇದ್ದ, ಪರಮಾರ್ಥ ಪ್ರೇಮಿ. ಹೀಗೆ ಅವರು ಒಮ್ಮೆಲೆ ಸೆರೆಮನೆಗೆ ಹೋಗಿ ದೇವಕಿಗೆ ಸಮಾಧಾನ ಹೇಳ್ತಾರಲ್ಲ, ಅವರ ಸಂವಿಧಾನಕ ನೋಡಿ, ಡ್ರಾಮಟೈಸಿಂಗ್ ನೋಡಿ. ಈ ರೀತಿಯಾದದ್ದನ್ನು ರಾಮಾಯಣ ದರ್ಶನದಲ್ಲಿ ಎಷ್ಟೋ ನಾವು ಕಾಣ್ತೀವಿ. ಅಂದರೆ ಕುವೆಂಪು ಅವರು ಒಂದು ಹುಟ್ಟ ಪ್ರಬಂಧ ಕವಿ. ಅವರು ಬಿಡಿಗವಿತೆಗಳು, ಬಿಡಿ ಸಾಲುಗಳಲ್ಲ, ಇಡೀ 100 ಪುಟದ ಒಂದು ಮಹಾಕೃತಿಯನ್ನು ಬರೆಯುವ ಪ್ರತಿಭೆ ಅವರದು. ಹಾಗಾಗಿ ಅಷ್ಟು ಸನ್ನಿವೇಶಗಳನ್ನು ತೆಗೆದುಕೊಂಡು ಮಾಡ್ತಾರೆ. ನೀವು ಅವರ ಮಹಾರಾತ್ರಿ ಅಂತ ಒಂದು ನಾಟಕ ಇರ್ಬೋದು, ಶ್ಮಶಾನ ಕುರುಕ್ಷೇತ್ರ ಇರ್ಬೋದು, ಬೆರಳಿಗೆ ಕೊರಳಿರ್ಬೋದು, ಶೂದ್ರ ತಪಸ್ವಿ ಇರ್ಬೋದು, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವರ ನಾಟಕೀಯತೆ ಎಷ್ಟು ಅಂತ. ರಾಮಾಯಣ ದರ್ಶನ ನೋಡಿದ್ರೆ ಸಾಕು, ಅದರೊಳಗೆ ಒಂದು ಸಂಚಿಕೆ ಸಾಕು. ಅದು ಕನಕಲಂಕಾನ್ವೇಷಣಂ ಅಂತ ಹನುಮಂತ ಲಂಕೆಯ ಒಳಗಡೆ ಪ್ರವೇಶ ಮಾಡಿ ಒಬ್ಬೊಬ್ಬರ ಮನೆಯೊಳಗೂ ಹೋಗೋದು ತರ್ತಾರೆ. ಅದಷ್ಟು ಅವರ ಪ್ರತಿಭೆ. ಅಂದರೆ ಅವರು ಹೇಗೆ ಕಥನ ಕಾವ್ಯದಲ್ಲಿ ದೃಶ್ಯ ವೈಭವ ತರ್ತಾರೆ, ನಾಟಕೀಯತೆ ತರ್ತಾರೆ. ನಿಜವಾಗಲೂ ಸಿನಿಮಾ ಸ್ಕ್ರೀನ್ ಪ್ಲೇ ಬರೆಯೋರು ಕುವೆಂಪು ಅವ್ರನ್ನ ಓದಬೇಕು.
ಒಂದು ಶಾಟ್ ಆದಮೇಲೆ, ಒಂದು ಸೀನ್ ಆದಮೇಲೆ ಹೇಗೆ ಮಾರ್ಪಡುತ್ತೆ, ಅದು ಹೇಗೆ ತರಬೇಕು ಅಂತನ್ನುವುದು ನಿಜಕ್ಕೂ ಅದು ಕಲಿತು ಬಂದದ್ದಲ್ಲ, ಅದು ಹುಟ್ಟ ಪ್ರತಿಭೆ ಅಂತ ಗೊತ್ತಾಗುತ್ತದೆ. ಅಂಥದ್ದೊಂದು ಅಂದರೆ ಹೇಗೆ ವೇದಾಂತದ ತತ್ವಗರ್ಭಿತವಾದದ್ದನ್ನು ಅವರು ಗಂಭೀರವಾದ ಧೀರ ಭಾಷೆಯಲ್ಲಿ ಬರೀತಾರೋ, ಉತ್ಕಟವಾದ ಭಾಷೆಯಲ್ಲಿ ಈ ರೀತಿಯಾದ ಕಥನಗಳನ್ನು ಮಾಡ್ತಾರೆ. ಹಾಗೆ ನೋಡಿದಾಗ ಗೊತ್ತಾಗುತ್ತೆ ಈಸ್ ಅನ್ ಎಂಬಾಡಿಮೆಂಟ್ ಆಫ್ ರಸ ಅಂತ. ಆಮೇಲೆ ನನಗಿಷ್ಟವಾದ ಕವಿತೆಗಳಲ್ಲೊಂದು ಧ್ಯಾನಶೀಲವಾದ ನಿತ್ಯ ಪ್ರಾರ್ಥನೆಯ ಕವಿತೆ ಎನ್ನುವಂತೆ, ನಾನು ಶಾಲಾ ದಿವಸಗಳಿಂದ ಕೂಡ ಪ್ರಾರ್ಥನಾ ಗೀತೆ ಭಾವಗೀತೆಯಾಗಿ ನಮ್ಮ ಸಹಪಾಠಿಗಳು ಸೀನಿಯರ್ಸ್ ಎಲ್ಲ ಹಾಡ್ತಾ ಇದ್ದಿದ್ದನ್ನು ಕೇಳಿದ್ದೀನಿ. ದರ್ಬಾರಿ ಕಾನಡದಂಥ ಗಂಭೀರ ಮನೋಹರವಾದ ರಾಗದಲ್ಲಿ ಹಾಡ್ತಾಯಿದ್ರು. ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ಮಿಶ್ರಗತಿಯಲ್ಲಿದೆ. ಈ 2 ಸಾಲಿದೆಯಲ್ಲ, ಒಂದು ಮೊದಲನೇ ಚರಣದ 2 ಸಾಲು ಅದು ಕುವೆಂಪು. ಎಲ್ಲವೂ ನಿನ್ನದೇ ಎಲ್ಲವೂ ನಿನ್ನದೇ ಅಂತ ಅನೇಕರು ಹೇಳಿದ್ದಾರೆ. ಆದರೆ ನಾನು ನಿನ್ನವನು ಅನ್ನುವ ಹೆಮ್ಮೆಯ ಋಣ ಮಾತ್ರ ನನ್ನದು ಅಂತಿದೆಯಲ್ಲ, ಅಲ್ಲಿ ಬಂತು ಮಹಾಕವಿತ್ವ. ಅಂದರೆ ಸರಸ್ವತಿ ಹೇಗೆ ಎಲ್ಲಿ ಯಾವಾಗ ತನ್ನ ಚಮತ್ಕಾರ ತೋರಿಸ್ತಾಳೋ ಹೇಳೋಕ್ಕಾಗೋಲ್ಲ. ಎಲ್ಲ ನಿನ್ನದಪ್ಪ, ನನ್ನದು ಯಾವುದು ಅಂದರೆ ನಾನು ನಿನ್ನವನು ಅನ್ನೋದು ನನ್ನದು ಅಂತ ಅದನ್ನೂ ಬೇಕಾದರೆ ಹೇಳ್ಬೋದೇನೋ. ಆ ಹೆಮ್ಮೆಯ ಋಣ ಇದೆಯಲ್ಲ, ಋಣ ಇದ್ದಲ್ಲಿ ಹೆಮ್ಮೆ ಇರೋಲ್ಲ, ಅವಮಾನ ಇರುತ್ತೆ. ಸಾಲ ಇದ್ದವನು ಅವನ ಹೆಮ್ಮೆಯಿಂದ ಇರ್ತಾನೆ, ಸಂಕಟ ಪಡ್ತಾ ಇರ್ತಾನೆ. ಸಾಲ ಅನ್ನೋದು ಶೂಲ ಅಂತ. ಅರೆ ಸಾಲ ನಿನ್ನವನು ನಾನು ಅನ್ನುವ ನಿನ್ನ ಋಣಪ್ರಜ್ಞೆಯ ಹೆಮ್ಮೆ ನನಗಿದೆಯಲ್ಲ ಅಂದರೆ ನೀನು ನಾನು ಬೇರೆಯಲ್ಲ ಅನ್ನೋ ಭಾವನೂ ಬರ್ತದೆ. ಮತ್ತು ನಾನು ಉಪಾಸನೆಗಾಗಿ ದ್ವೈತ ಕಲ್ಪಿಸಿಕೊಂಡಿದ್ದೇನೆ. ಅದನ್ನು ಮಧುಸೂದನ ಸರಸ್ವತಿಗಳು ಹೇಳ್ತಾರೆ, ಅದ್ವೈತಾನುಭವ ಆದಮೇಲೆ ಆರಾಧನೆಗಾಗಿ ಕಲ್ಪಿಸಿಕೊಳ್ಳುವ ದ್ವೈತ ಅದ್ವೈತಕ್ಕಿಂತ ಮಧುರ ಅಂತ. ಅಂದರೆ ದೊಡ್ಡವರು ಮಕ್ಕಳ ಜೊತೆ ಮಕ್ಕಳ ತೊದಲು ಮಾತಾಡ್ತಾರಲ್ಲ, ಅವ್ರಿಗೆ ಮಾತು ಬರೋಲ್ಲ ಅಂತಲ್ಲ. ಮಕ್ಕಳ ಆಟ ಇನ್ನೂ ಚೆನ್ನ, ನಮ್ಮ ಒಳ್ಳೆ ಗಂಭೀರವಾದ ಭಾಷೆಗಿಂತಲ ತೊದಲು ಮಾತು ಮತ್ತೂ ಸೊಗಸು ಅಂತ ಆ ರೀತಿಯಾದದ್ದು. ಹಾಗೆ ಕಲಾತ್ಮಕವಾದ ದ್ವೈತ ಅದು ತುಂಬ ದೊಡ್ಡದು ಅಂತ ಆ ಭಾವವನ್ನೆಲ್ಲ 2 ಸಾಲಲ್ಲಿ ಇಡ್ತಾರೆ. ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು, ನನ್ನ ಹರಣದ ಹರಣ ನೀನು, ನನ್ನ ಮರಣದ ಮರಣವು. ಈ ಹೆಚ್ಚು ಕಡಿಮೆ ಈ ಉತ್ತರಾರ್ಧದ ಪದಗಳನ್ನು ಬೇಂದ್ರೆ ಅವರು ಬಳಸ್ತಾರೆ. ಎನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯ ಕಾರಣ ಅಂತ. ಚೆನ್ನಾಗಿದೆ ಅದು ಸಮರ್ಪಣೆ. ಆದರೆ ಇವರು ಹೇಳುವ ರೀತಿ ಮತ್ತೂ ಚೆನ್ನಾಗಿದೆ. ನನ್ನ ಹರಣದ ಹರಣ, ಹರಣ ಅಂದರೆ ಪ್ರಾಣ ಶಬ್ದದ ತದ್ಭವ, ನನ್ನ ಪ್ರಾಣದ ಪ್ರಾಣ ನೀನು. ಮತ್ತು ಅವರು ಹೇಳ್ತಾರೆ ನನ್ನ ಮರಣದ ಮರಣವು ಅಂತ, ನನ್ನ ಮರಣದ ಮರಣವೂ ನೀನು ಅಂತ, ನನ್ನ ಅಸ್ತಿತ್ವವೂ ನೀನೇ, ನನ್ನ ಅನಸ್ತಿತ್ವವೂ ನೀನೇ ಅಂತ. ಇದು ಅದ್ವೈತದ ಶಿಖರ. ನನ್ನ ಮನದಲ್ಲಿ ನೀನೆ ಯುಕ್ತಿ, ನನ್ನ ಹೃದಯದಿ ನೀನೆ ಭಕ್ತಿ, ನಿನ್ನ ಮಾಯಾಮೋಹ ಶಕ್ತಿಯು ನನ್ನ ಜೀವನ ಮುಕ್ತಿಯು. ಅಲ್ಲಿ ನೋಡಿ ಹೇಳ್ತಾರೆ, ನಿನ್ನ ಮಾಯಾಮೋಹ ಶಕ್ತಿ ಯಾವುದಿದೆ, ಈ ಜಗತ್ತನ್ನು ನಿರ್ಮಾಣ ಮಾಡಿ ಜೀವಿಗಳು ಅಂತ ನಮ್ಮನ್ನು ಮಾಡಿ ಈ ಸ್ನೇಹ, ಈ ಬಂಧ, ಈ ಸುಖ, ಈ ದುಃಖ ಅಂತ ಒಂದು ಸಂಮೋಹನ ಕಲ್ಪಿಸ್ತೀಯಲ್ಲ, ಇದು ನಿನ್ನ ಶಕ್ತಿ. ಮಾಯೆ ನಮಗೆ ಬಂಧನ, ಪರಮಾತ್ಮನಿಗೆ ಅದೊಂದು ಶಕ್ತಿ. ಇಟ್ ಈಸ್ ಇಸ್ ಅಸೆಟ್ ಆ್ಯಂಡ್ ದಿಸ್ ಈಸ್ ಅವರ್ ಲಯಬಿಲಿಟಿ. ಆದರೆ ಅದೇ ನನ್ನ ಜೀವನ ಮುಕ್ತಿ. ಯಾಕೆಂದರೆ ಈ ಜಗವನ್ನು ಇಟ್ಟುಕೊಂಡೇ ಜಗದೈತೀತವಾಗಬೇಕು. ನೀರಲ್ಲಿ ಬಿದ್ದವನು ನೀರನ್ನೇ ತಳ್ಳಿ ದಡ ಸೇರಬೇಕಲ್ಲ, ಹಾಗೆ ಜಗತ್ತನ್ನು ಧಿಕ್ಕರಿಸದೆ ಜಗತ್ತನ್ನು ನಮ್ಮ ಸದ್ಗತಿಗಿರುವ ಸೋಪಾನ ಅಂತ ಭಾವಿಸಬೇಕು ಅಂತ ಮಾಡ್ತಾರೆ. ಇದು ನಿಜಕ್ಕೂ ದೊಡ್ಡದು, ಅತ್ಯುತ್ತಮವಾದಂಥ ಪ್ರಾರ್ಥನಾ ಪದ್ಯ. ಮತ್ತು ಇದು ಶಾಲೆಯಲ್ಲಿ ನಾನು ಓದಿದಂಥ ಕವಿತೆಗಳಲ್ಲಿ ಒಂದು. ಅಂದರೆ ಅದು ಚಿಕ್ಕ ಮಕ್ಕಳಿಗೆ ಬರೆದಂತೆ ತೋರುತ್ತದೆ. ಅಲ್ಲಿಯೂ ಒಂದು ಶಿಕ್ಷಣ ಬೇಕಲ್ಲ, ಪೂಜೆ ಅಂತ. ತ್ರಿಮಾತ್ರ ಗತಿಯಲ್ಲಿದೆ. ಹರಕು ಬಟ್ಟೆ ತಿರುಕನಂತೆ ಮನೆಯ ಮುಂದಕ್ಕೆ, ನೀನು ಬರಲು ನಾನೆಂದೆ ಹೋಗು ಮುಂದಕ್ಕೆ, ನಾನೆಂದೆ ಅಂತನ್ನುವಲ್ಲಿ ಪ್ಲುತ ತರ್ತಾರೆ. ಪ್ಲುತ 3 ಮಾತ್ರೆ. ಪರಮಾತ್ಮ ನೀನು ಹರಕು ಬಟ್ಟೆಯನ್ನು ಹಾಕಿಕೊಂಡ ಭಿಕ್ಷುಕನಂತೆ ನಮ್ಮ ಮನೆಗೆ ಬಂದೆ, ನೀನು ಬಂದಾಗ ನಾನೆಂದೆ. ನಾನು ಅನ್ನುವಾಗ ಅಹಂಕಾರ ನೋಡಿ. ಹರಕು ಬಟ್ಟೆ ತಿರುಕನಂತೆ ಮನೆಯ ಮುಂದಕ್ಕೆ, ನೀನು ಬರಲು ನಾನೆಂದೆ. ನಾನೆಂದೆ ಅಂತ ಚಿಕ್ಕದಾಗಿ 2 ಮಾತ್ರೆಗೆ ಮಾಡಿದ್ರೆ ಛಂದಸ್ಸಿಗೆ ಬರೋಲ್ಲ. ನೀನು ಬರಲು ನಾ ಅಂತ 3 ಮಾತ್ರೆ ಅಷ್ಟು ಮಾಡಬೇಕು, ಅದು ಪ್ಲುತ. ನೀನು ಬರಲು ನಾನೆಂದೆ ಹೋಗು ಮುಂದಕ್ಕೆ. ನಾನು ಅನ್ನುವ ಅಹಂಕಾರಕ್ಕೆ ಅದೆಷ್ಟು ಚೆನ್ನಾದ ಧ್ವನಿಯಾಗಿ ಬರ್ತಾ ಇದೆ. ವ್ಯಂಜಕ ಸಾಮಗ್ರಿಯಲ್ಲಿ ಹೊಳೆವ ಹುನ್ನ ತಟ್ಟೆಯಲ್ಲಿ ಮುತ್ತುರತ್ನಗಳನ್ನು ಚೆಲ್ಲಿ ಪೂಜೆಗೆಂದು ಸಂಜೆಯಲ್ಲಿ ಗುಡಿಗೆ ಹೋದೆನು. ಚಿಕ್ಕದಾಗಿ ಒಂದು ಕಥೆ ಹೇಳ್ಬಿಡ್ತಾ ಇದ್ದಾರೆ. ತಿರುಕ ಬಂದ ಅಂತ ಅವನ ದೂರಕ್ಕೆ ಹೋಗು ಅಂತ, ಹೋಗು ಮುಂದಕ್ಕೆ ಅಂತ. ದೇವಸ್ಥಾನಕ್ಕೆ
ಬಂಗಾರ ವಜ್ರ ವೈಡೂರ್ಯ ಇಟ್ಟುಕೊಂಡು ಹೋದೆ, ಅಯ್ಯೋ ಗುಡಿಯ ಪೀಠದಲ್ಲಿ ಮೂರ್ತಿ ಇಲ್ಲ, ದೇವರಲ್ಲಿ ಹರಕುಬಟ್ಟೆ ತಿರುಕನಲ್ಲಿ ಲೀನವಾದನು ಅಂತ. ಅಂದರೆ ನಾವು ಎಲ್ಲ ಕಡೆಯೂ ಕಾಣಬೇಕಾಗಿತ್ತು, ಕಾಣಲಿಲ್ಲವಲ್ಲ, ಅದು ಬಂದದ್ದು ಸಮಸ್ಯೆ. ಹೀಗೆ ಮಕ್ಕಳಾಗಿದ್ದಾಗಲೇ ದೇವರು ಎಲ್ಲೋ ಒಂದು ಕಡೆ ಇಲ್ಲಪ್ಪ, ಎಲ್ಲ ಕಡೆಯೂ ಇದ್ದಾನೆ, ನಮ್ಮ ಅನುಕೂಲತೆಗಾಗಿ ದೇವಸ್ಥಾನ ಮೂರ್ತಿ ಅಂತ ಮಾಡ್ಕೊಂಡಿದ್ದೀವಿ, ತಪ್ಪಲ್ಲ, ಆದರೆ ಇದು ಇಷ್ಟೇ ಅಲ್ಲ ಅಂತ ಇದನ್ನು ಕಾಣಬೇಕು ನಾವು ಅಂತನ್ನೋದನ್ನು ತೋರಿಸ್ತಾರೆ. ಮತ್ತು ಸಭ್ಯತಾ ದೇವತೆ ಅಂತ ಒಂದು ಕವಿತೆ, ಅದು ಗಾಂಧಿಯವರು ಹರಿಜನೋದ್ಧಾರಕ್ಕಾಗಿ ಮೈಸೂರಿಗೆ ಬಂದಾಗ ಬರೆದಂಥದ್ದು. ಅಲ್ಲಿ ನೋಡಿ ಅವರು ಹೇಳ್ತಾರೆ, ಇವನು ಕಲ್ಲನ್ನು ರೊಟ್ಟಿ ಮಾಡಿಲ್ಲ, ಹುಲ್ಲಿನಲ್ಲಿ ನಿಷಿದಾಸ್ತ್ರವನ್ನು ಮಂತ್ರದಲ್ಲಿ ರಚಿಸಿ ದಾನವನ್ನು ಕೊಂದಿಲ್ಲ, ಅರ್ಧನರ ಅರ್ಧ ಮೃಗರೂಪದಲ್ಲಿ ಕಂಬವನ್ನು ಒಡೆದು ಗುಡಿಗುಡಿಸಿ ಮೂಡಿದನಲ್ಲ, ದಶಶರನ ಕೊಂದಿಲ್ಲ, ಚಕ್ರಧರನೂ ಅಲ್ಲ. ಗಾಂಧಿ ಆ ಕಾಲಕ್ಕೆ ಒಂದು ದೊಡ್ಡ ಫೆನಾಮಿನನ್ ಆಗಿದ್ದು ಯಾಕೆ ಅಂತಂದರೆ ಸಾಮಾನ್ಯರಿಗೂ ಕನೆಕ್ಟ್ ಮಾಡ್ಕೊಳ್ಳೋಕ್ಕಾಯಿತು. ಅದು ಬಹಳ ಮುಖ್ಯವಾಗಿ ಬೇಕಾದದ್ದು. ವಿಚಾರ ಜಾಣ್ಮೆಗಿಂತ ಅಲ್ಲಿ ಒಂದು ಪ್ರೀತಿ ವಾತ್ಸಲ್ಯ ಬಂತಲ್ಲ, ಎಲ್ಲರನ್ನೂ ನಮ್ಮ ಜೊತೆಗೆ ಸೇರಿಸ್ಕೊಳ್ಬೇಕು ಅಂತ ಅವ್ರು ಹೇಳ್ತಾರೆ. ಕ್ರಿಸ್ತ ಒಂದು ರೊಟ್ಟಿನ ಅನೇಕರಿಗೆ ಹಂಚಿದ, ಒಂದು ಮೀನನ್ನು ಅನೇಕರಿಗೆ ಹಂಚಿದ, ಕಲ್ಲನ್ನು ರೊಟ್ಟಿ ಮಾಡ್ದ, ಸಿದ್ಧರು ನಾಥರು ಎಲ್ಲ ಹೀಗೆ ಮಾಡಿದರು. ರಾಮ ಒಂದು ದರ್ಬೆಯನ್ನೇ ಅಭಿಮಂತ್ರಿಸಿ ಕಾಕಾಸುರನ ಕಣ್ಣನ್ನು ಕಳೆದ, ಇನ್ನು ಅರ್ಧ ಮನುಷ್ಯ ಅರ್ಧ ಸಿಂಹವಾಗಿ ಆ ಕಂಬವನ್ನು ನೋಡಿದು ನರಹರಿ ಬಂದ. ಈ ಥರದ್ದು ಯಾವುದೂ ಅಲೌಕಿಕ ಮಾಡಿಲ್ಲ, ನಮ್ಮ ನಿಮ್ಮಂತೆ ಇದ್ದಾನೆ, ಈ ರೀತಿಯಾಗಿ ಪವಾಡ ಮಾಡಿಬಿಟ್ನಲ್ಲ. ವಾಗ್ವಿಲಾಸಕ್ಕೆ ಸೋತು ಎಂಬೆಯೇನ್ ಅದು ಸುಳ್ಳು, ಇವನ ಧ್ವನಿ ದೂರಕ್ಕೆ ಕೇಳಿಸದು. ಒಳ್ಳೆ ಮಾತುಗಾರ ಅಲ್ಲ, ಒಳ್ಳೆ ಇಂಪಾದ ಧ್ವನಿ ಇಲ್ಲ. ಈಗ ವಿವೇಕಾನಂದರಿಗೆಲ್ಲ ಅಂತಹ ಕ್ಯಾರಿಸ್ಮ್ಯಾಟಿಕ್ ಪರ್ಸನಾಲಿಟಿ ಆ್ಯಂಡ್ ಅಸ್ಟೌಂಡಿಂಗ್ ವಾಯ್ಸ್ ಅದೆಲ್ಲ ಇತ್ತಲ್ಲ. ರಸಿಕತೆಯ ಬೆಡಗು ಬಿಂಕಗಳಿಲ್ಲ, ಓಜಸ್ಸು ವಿನ್ಯಾಸ ವೈಖರಿಗಳನ್ನಿತ್ತಿಲ್ಲ. ಯಾಕೆ ನೆಹರೂಗಿದ್ದ ಕರಿಷ್ಮಾದ ಒಂದು ಪಾಲು ಗಾಂಧಿಗಿರಲಿಲ್ಲ. ಹೀಗಿತ್ತಲ್ವಾ, ಓಜಸ್ಸು ವಿನ್ಯಾಸ ವೈಖರಿಗಳಿಂತಿಲ್ಲ, ವಿಷಯವೋ ಬೀದಿಗುಡಿಸುವ ಜಾಡಮಾಲಿಗಳ ಕುರಿತದ್ದು. ಬಂದದ್ದು ಹರಿಜನರ ಕೇರಿಗೆ ಅಂತಂದರೆ ದಲಿತರ ಕೇರಿ, ಅಲ್ಲಿ ಜಾಡಮಾಲಿಗಳನ್ನೆಲ್ಲ ಮಾತಾಡಿಸೋದು, ಕಸ ಗುಡಿಸೋದು ಮಾಡೋದು. ಅದನ್ನು ಬಹಳ ಚೆನ್ನಾಗಿ ಇವರು ಮೂರ್ತಿರಾಯರು ಬರೆದಿದ್ದಾರೆ. ಎಲ್ಲಿಂದಲೂ ಬಟ್ಟೆ ಒಗೆಯುವ ಸೋಪನ್ನು ತರಿಸ್ಕೊಂಡು ಆ ಮಕ್ಕಳಿಗೆ ಅದನ್ನೇ ಉಜ್ಜಿಸಿ ಸ್ನಾನ ಮಾಡಿಸಿ ಅವರ ಮೈ ಶುಭ್ರ ಮಾಡಿ ಚೊಕ್ಕಟ ಮಾಡಿ ಕೊಟ್ಟರು ಅಂತೆಲ್ಲ. ಹಾಗಾಗಿ ಮತ್ತು ಇವರು ಕವಿಗಳಲ್ಲ, ಹಿಮಗಿರಿಯ ಭವ್ಯ ಸೌಂದರ್ಯವನ್ನು ಗಗನವನ್ನು ಚುಂಬಿಪ ತುಷಾರಮಯ ಗಿರಿಶಿಖರ ತರಂಗಗಳ ಕಮನೀಯ ರಮಣೀಯ ಭೀಷ್ಮ ಸಮೋಹವನ್ನು ಕುರಿತವನು ನುಡಿವನಲ್ಲ. ತಮ್ಮ ಸ್ಪೆಷಲ್ ಡೊಮೈನ್ ಕಾವ್ಯ, ಅದೂ ಗಾಂಧಿಗಿಲ್ಲ, ಏನೂ ಇಲ್ಲ. ಸುಂದರ ಸುನೀಲ ನಲಿಲದ ನೃತ್ಯ ಮಹಿಮೆಯನ್ನು ಮಾತಿನಲ್ಲಿ ತೋರಲೆಳೆಸುವ ವಾಗ್ಮಿಯಲ್ಲ, ನುಡಿವೆಣ್ಣನ್ನು ಕುಣಿಸ್ತಕ್ಕಂಥ ವಾಗ್ಮಿಯಲ್ಲ, ಕಾವ್ಯರ್ಷಿ ಇವನಲ್ಲ, ಏನೂ ಅಲ್ಲ. ಸರಳ ಸಾಧಾರಣದ ಬಡೆ ಹೊಟ್ಟೆ ಪಾಡಿದು ಇವನು ಸರಳ ಸಾಮಾನ್ಯನಾಗಿದ್ದಾನಲ್ಲ, ಆದರೂ ಜನರ ಮೇಲೆ ಇಷ್ಟು ಪರಿಣಾಮ ಬೀರ್ಬಿಟ್ನಲ್ಲ, ಏನಿದು? ಹಾಗಾಗಿ ಮನುಜ ತನುಜರ್ ಎಂದು ಕ್ರಿಸ್ತ ಬುದ್ಧಾದಿಗಳೇ ಮಾನವರ ಪೂಜೆ ಗೌರವಗಳನ್ನು ಕೈಗೊಳ್ಳುವ ದೇವತೆಗಳಾಗುವ ಕಾಲವೈತಂತಿಹುದು. ರುಜುದೃಷ್ಟಿ ದೊರಕೊಳ್ಳಲು 3 ಯುಗಗಳು ಕಳೆದು ಕಲಿಗಾಲ ಬೇಕಾಯಿತು, ಧನ್ಯ ಕಲಿಯುಗ ಧನ್ಯ. ನಮ್ಮ ನಿಮ್ಮಂತೆ ಇರುವೊಬ್ಬ ಸಾಮಾನ್ಯ ಮನುಷ್ಯನನ್ನು ದೇವರಂತೆ ಕಾಣುವ ದೃಷ್ಟಿ ಬಂತಲ್ಲ, ಅದು ದೊಡ್ಡದು ಅಂತ. ಜನತಾ ಜನಾರ್ದನ ಅನ್ನುವಂತೆ ಆಯ್ತಲ್ಲ. ಹೀಗಾಗಿ ಕಲಿಯುಗವೇ ಧನ್ಯ. ಯಾಕೆಂದರೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಇಲ್ಲೆಲ್ಲ ದೇವರು ಅವತರಿಸಿ ದೇವರನ್ನು ಪೂಜೆ ಮಾಡಬೇಕಾಯಿತು. ಇಲ್ಲಿ ಸಾಮಾನ್ಯ ಮನುಷ್ಯರನ್ನೂ ಮನುಷ್ಯೋತ್ತಮರಾಗಿ ಕಾಣುವಂಥ ಸ್ಥಿತಿ ಬಂತಲ್ಲ ಅಂತ ಒಂದು ಒಳ್ಳೆಯ ದೃಷ್ಟಿಯನ್ನು ಕೊಡ್ತಾರೆ. ಅವರ ಸ್ಮಶಾನ ಕುರುಕ್ಷೇತ್ರದಲ್ಲೂ ಹಾಗೆ ಅವರು ಕಲಿಯುಗವನ್ನು ಕೆಟ್ಟ ಯುಗ ಅಂತಷ್ಟೇ ಬೈಯೋಲ್ಲ. ಕಲಿಯುಗದಲ್ಲಿ ಎಷ್ಟೆಲ್ಲ ಒಳ್ಳೆಯದಾಗಿದೆ ಅಂತ ಯುಗದ ಎಲ್ಲ ಮಹತ್ವಗಳನ್ನು ತೋರ್ಪಡಿಸ್ತಾರೆ. ಬುದ್ಧಾದಿಗಳು ಹುಟ್ಟಿದ್ದಿಲ್ಲ ಹೇಗೆ, ರಾಮಕೃಷ್ಣ ಪರಮಹಂಸ ಬಂದಿದ್ದಿಲ್ಲ ಹೇಗೆ ಅಂತ ಶಿವ ಮತ್ತು ಕೃಷ್ಣ ಅವರಿಬ್ಬರ ಸಂವಾದದಲ್ಲಿ ಕೊನೆಗೆ ತೋರ್ಪಡಿಸ್ತಾರೆ. ಬಹಳ ಭವ್ಯವಾದಂಥದ್ದು ಆ ದೃಷ್ಟಿ, ಆ ಅಂಕ ಕೂಡ, ಆ ಅಂಕ ಭಾಗ ದೊಡ್ಡದು. ಕಲಿಗಾಲ ಕೆಟ್ಟ ಕಾಲ ಅಂತ ನಮ್ಮ ಇತಿಹಾಸ ಪುರಾಣಗಳಲ್ಲಿ ಹಾಡಿದ್ದಾಗಿದೆ. ಆದರೆ ಇಲ್ಲಿಯೂ ಉಳಿತದ್ದಿಲ್ಲ, ಅದನ್ನು ನಾವು ಗಮನಿಸಬೇಕು. ಸುಮ್ಮನೆ ನಾವು ಈ ಮನುಷ್ಯ ದೇಹವಿದ್ದೇನು ಪ್ರಯೋಜನ, ಈ ಜನ್ಮವಿದ್ದೇನು ಪ್ರಯೋಜನ, ಈ ಜಗವಿದು ಘೋರ ಅಂತ ಅಂದುಕೊಂಡಲ್ಲ. ಈಸಬೇಕು, ಇದ್ದು ಜಯಿಸಬೇಕು. ನಿನ್ನಿಚ್ಛೆಯಪ್ಪನ್ನೆಗಂ ಸಲ್ಲದಿರಲಿ, ನನ್ನ ಸಾಹಸ ನಿನ್ನ ಅಪ್ಪನ್ನೆಗಂ ಗೆಲ್ಲದಿರಲಿ, ನನ್ನಿಷ್ಟದಿಷ್ಟ ನೀನಪ್ಪನ್ನೆಗಂ ಕಷ್ಟ ಬರಲಿ, ಲಾಭ ಗುರುಲಾಭ ನೀನಪ್ಪನ್ನೆಗಂ ನಷ್ಟ ಬರಲಿ. ತುಂಬ ದೊಡ್ಡದಾದ ಭಾವ. ನನ್ನ ಆಸೆ ನಿನ್ನ ಇಚ್ಛೆಯಾಗುವವರೆಗೂ ಅದು ಸಲ್ಲುವುದು ಬೇಡ.
ನನ್ನ ಸಾಹಸ ನಿನ್ನದಾಗುವವರೆಗೂ ಅದು ಗೆಲ್ಲುವುದು ಬೇಡ. ನನ್ನ ಇಷ್ಟ ನೀನಾಗುವವರೆಗೂ ನನಗೆ ಕಷ್ಟ ಬರಲಿ. ನನ್ನ ಲಾಭ ನೀನು ನನಗಾಗುವ ಲಾಭ ಬರುವವರೆಗೂ ನನಗೆ ನಷ್ಟ ಆಗ್ತಾ ಇರಲಿ ಅಂತ. ಇದೆಂಥ ವಿಚಿತ್ರವಾದ ಲೆಕ್ಕ. ಏನು, ನಾನು ಈಚೆಗೆ ಹೇಳಿದ್ದೆ ಈ ಭಾಷಣ ಮಾಲಿಕೆಯಲ್ಲಿ, ನಮ್ಮ ಇಷ್ಟಗಳು ಯಾಕೆ ನಡೆಯೋಲ್ಲ ಅಂದರೆ ನಮ್ಮ ಇಷ್ಟಗಳು ಭಗವಂತನ ಇಷ್ಟವಾಗಿಲ್ಲ ಅಂತ. ಹೀಗಾಗಿ ನಾವು ಭಗವಂತನ ಇಷ್ಟದಂತೆ ನಡ್ಕೊಳ್ಳೋಕ್ಕೆ ಆರಂಭ ಮಾಡಿದಷ್ಟು ಆ್ಯಸ್ ವಿ ಅಲೈನ್ ಮೋರ್ ವಿತ್ ದಿ ಡಿಸಿಷನ್ ಆಫ್ ದ ಲಾರ್ಡ್, ಭಗವದಿಚ್ಛೆಯ ಭಗವತ್ ಸಂಕಲ್ಪಕ್ಕೆ ಹತ್ತಿರ ಬರ್ತಾ ಇದ್ದಂತೆ ನಮ್ಮ ಸಂಕಲ್ಪ ಅದು ನಡೀತಾ ಹೋಗುತ್ತದೆ ಅಂತ. ಅದನ್ನು ಅವರು ಹೇಳ್ತಾರೆ. ಇವರಿಗೆ ತೆಲುಗು ಭಾಷೆಯನ್ನು ಹೇಳಿಕೊಟ್ಟಂಥ ಗುರುಗಳಾಗಿದ್ದವರು, ಇವರು MA ಓದುವಾಗ ತೆಲುಗು ಇತ್ತು. ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರು ಅಂತ ಮಹಾನುಭಾವರು. ಅವರು ನ್ಯಾಸ ಕಲಾನಿಧಿ ಅಂತ ಒಂದು ಸಮರ್ಪಣೆಯ ಪದ್ಯಗಳ ಮಾಲಿಕೆಯನ್ನು ಬರೆದಿದ್ದಾರೆ. ಅಲ್ಲಿ ಒಂದು ಕಡೆ ಅವರು ಹೇಳ್ತಾರೆ, ಆ ಶ್ಲೋಕ ತುಂಬ ಚೆನ್ನಾಗಿದೆ. ಸ್ವಚ್ಛಂದಂ ಭವತಶ್ಚಂದೇ ಪಾರವಶ್ಯಂ ಭವದ್ವಶೆ ಪಶ್ಯತಾಂ ನ ಸಮಾಧತ್ನಾಂ ಸದಾಚಿತ್ತಂ ಶಮಧ್ವನಿ ಅಂತ. ನಿನ್ನ ಛಂದ ಅಂದರೆ ಇಚ್ಛೆ ಅಂತ. ನಿನ್ನಿಚ್ಛೆಯಲ್ಲಿ ನನ್ನ ಸ್ವಾತಂತ್ರ್ಯವನ್ನು, ಅಂದರೆ ನಿನ್ನ ಸಂಕಲ್ಪದಲ್ಲಿ ನನ್ನ ಸ್ವಾತಂತ್ರ್ಯವನ್ನು, ನಿನ್ನ ವಶದಲ್ಲಿ ನನ್ನ ಪರವಶತೆಯನ್ನು ನಾನು ಕಂಡುಕೊಳ್ಳುವಂತೆ ಆಗಲಿ ಅಂತ. ಅಂದರೆ ನನ್ನ ಸ್ವಾತಂತ್ರ್ಯ ನಿನ್ನ ಇಚ್ಛೆಗೆ ಅಧೀನವಾಗಿರಲಿ, ನನ್ನ ಮೈಮರೆಯುವಿಕೆ ನಿನ್ನ ವಶದಲ್ಲಿರಲಿ ಅಂತ. ಅಂದರೆ ನನ್ನ ಪ್ರತ್ಯೇಕತಾ ಭಾವ ಅನ್ನೋದಿಲ್ಲದೆ ನಿನ್ನಲ್ಲಿ ಇದ್ದು ಬಿಡಲಿ ಅಂತ. ಇದು ನಿಜವಾದ ಶರಣಾಗತಿ, ಇದು ನಿಜವಾದ ಪ್ರಪತ್ತಿ. ಹಾಗಾಗಿ ನಾನು ಏನು ಸಾಹಸ ಗೆಲ್ಲಬೇಕಲ್ವ, ಅದು ನಿನ್ನದಾಗಿಲ್ಲದೆ ಇರೋವರೆಗೂ ನಾನು ಸೋಲುವಂತೆ ಆಗಲಿ. ನನ್ನ ಇಷ್ಟ ಏನಿದೆ ಅದಷ್ಟು ನೀನೇ ಆಗುವವರೆಗೂ ನನಗೆ ಕಷ್ಟ ಬರ್ತಾ ಇರಲಿ. ನನ್ನ ಲಾಭ ಏನಿದೆ ಅದು ನೀನೇ ನನಗೆ ಲಾಭ ಆಗುವವರೆಗೂ ಅದು ನಷ್ಟವೇ ಆಗ್ತಾ ಇರಲಿ ಅಂತಾರೆ. ಭಾವವೂ ದೊಡ್ಡದಾಗಿದೆ, ಅದನ್ನು ಹೇಳುವ ರೀತಿಯೂ ತುಂಬ ಚೆನ್ನಾಗಿದೆ. ಮತ್ತೊಂದು ಕವಿತೆ ತುಂಬ ಪ್ರಸಿದ್ಧವಾದದ್ದು, ಬಹಳ ಒಳ್ಳೆಯ ಭಾವಗೀತವಾಗಿ ಅದರ ಮೊದಲನೇ ಚರಣ ನುಡಿ ಬಹಳ ಸರಳವಾಗಿದೆ. ತೇನ ವಿನಾ ತೃಣಮಪಿ ನ ಚಲತಿ ಅಂತ ಪ್ರಸಿದ್ಧವಾದ ಸೂಕ್ತಿ, ಅದನ್ನೇ ಇಟ್ಕೊಳ್ತಾರೆ. ತೇನ ವಿನಾ ತೃಣಮಪಿ ನ ಚಲತಿ ತೇನ ವಿನಾ ಮಮತೆಯ ಬಿಡು ಹೇ ಮೂಢಮನ ಅಂತ. ಏನೂ ದೊಡ್ಡ ಮಾತಲ್ಲ. ಈ ಥರ ಸರಳವಾದ ಪ್ರಾರ್ಥನೆಗಳನ್ನು ಬರೆದಿದ್ದಾರೆ. ಅದು ಭಾವ ದೊಡ್ಡದು. ಅದಿಲ್ಲದೆ, ಅವನ ಸಂಕಲ್ಪ ಇಲ್ಲದೆ ಒಂದು ಹುಲ್ಲುಕಡ್ಡಿಯೂ ನಡೆಯೋದಿಲ್ಲ. ಹೀಗಾಗಿ ನಮ್ಮ ಸಂಕಲ್ಪದ ಪ್ರತ್ಯೇಕವನ್ನು ಬಿಟ್ಟುಬಿಡು, ನಿನಗೇತಕ್ಕೆ ಬಿಡು ಅಣು ಶ್ರದ್ಧೆಯ ನಿಡು, ನಿನ್ನನೆ ನೈವೇದ್ಯವೇ ಬಿಡು, ರವಿಗಿಲ್ಲದ ಭಯ ಶಶಿಗಿಲ್ಲದ ಭಯ, ತಾರಾನಿವಹಕ್ಕೆ ಇರದ ಭಯ ನಿನಗೇತಕ್ಕೆ ಬಿಡು. ನಾವು ಇಲ್ಲವಾಗ್ಬಿಡ್ತೀವಿ ಅನ್ನೋ ಭಯ, ನಾವೇ ಎಲ್ಲವಾಗ್ಬಿಟ್ರೆ ಇಲ್ಲವಾಗುವ ಭಯ ಇರೋಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಶತಮಾನದ ಸಂಧಿ ಅಂತ ಒಂದು ಭವ್ಯವಾದಂಥ ಕವಿತೆ, ಸಿಕ್ಕಾಪಟ್ಟೆ ಚೆನ್ನಾಗಿರ್ತಕ್ಕಂಥ ಕವಿತೆ. ಪರಮಹಂಸರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರು ಹಾಡಿದರು. ಅದನ್ನು ಮಹಾರಾಜಾಸ್ ಕಾಲೇಜಿನಲ್ಲಿ ಆ ಸಮಾರಂಭ ಮಾಡಿದಾಗ, ಆಗ ಇನ್ನೂ ಅವರು ತರುಣ ಕವಿ, ಅವರ ಹೆಸರು ಅನೌನ್ಸ್ ಆಗ್ತಾ ಇದ್ದಂತೆ ಗಂಭೀರವಾಗಿ ವೇದಿಕೆ ಮೇಲೆ ಬಂದು, ಮಹಾರಾಜರೆಲ್ಲ ಇದ್ದರು, ಏನು ಯಾವುದು ಗಮನ ಇಲ್ಲ, ನೇರವಾಗಿ ವೇದಿಕೆಯ ಮೇಲೆ ಬಂದು ಇದನ್ನು ಗಂಭೀರ ಧ್ವನಿಯಲ್ಲಿ ಪಠಿಸಿದರಂತೆ. ಅದನ್ನು ಕಂಡವರು ಬರೆದಿದ್ದು ಓದಿ ನಾನು ಹೇಳ್ತಾ ಇದ್ದೀನಿ. ಇದು ಸಂತುಲಿತ ಧೃತಾವರ್ತಗತಿ ಅಂತ. ಫಾಲ್ಗುಣ ರವಿ ಕುಂಕುಮ ಛವಿದಂತರ ಹರಿದಂತರದಲ್ಲಿ ದಿಞ್ಞಾರಿಯ ಶುಭವಾರಿಯ ಸಂಸೇಚನೆಯಿಂದದಲ್ಲಿ ಶೋಭಿಸುತ್ತಿದೆ, ರಂಜಿಸುತ್ತಿದೆ, ಮೋಹಿಸುತ್ತಿದೆ ಕಣ್ಮನವ, ನಿರ್ಜರ ರಸ ನಿರ್ಜರದಲ್ಲಿ ಮೀಯಿಸುತ್ತಿದೆ ಕವಿತನುವ. ಆ ಫಾಲ್ಗುಣ ಮಾಸದಲ್ಲಿ ರಾಮಕೃಷ್ಣರ ಅವತಾರ ಆಗಿದ್ದು, ಆ ಸೂರ್ಯ ಅಸ್ತ ಆಗ್ತಾ ಇದ್ದಾನೆ, ಶತಮಾನದ ಸಂಧ್ಯೆ, ಆ ಕಾಂತಿ ಇದೆ. ಆ ದಿಗ್ನಾರಿ ದಿಕ್ಕೆಂಬ ನಾರಿ ಶುಭವಾರಿ ಮಂಗಲ ಜಲವನ್ನು ಎಲ್ಲ ಕಡೆ ಪ್ರೋಕ್ಷಣೆ ಮಾಡ್ತಾ ಇರುವಾಗ ಈ ಕವಿತೆ ಹುಟ್ಟುತ್ತಾ ಇದೆ. ನವವಿದ್ರುಮ ರಜರಕ್ತಿಮ ಗಗನಾಂಬುಧಿ ಪಾರದಲ್ಲಿ ಕರವಿಲ್ಲದ ದಿನಕರತಾಂ ಪಶ್ಚಿಮ ದಿಗ್ದ್ವಾರದಲ್ಲಿ ತ್ರೈಭುವನದ ದೇವಾಲಯ ದೇವತೆ ಒಲು ರಾಜಿಸಿರೆ ನಂಗೈಯುವ ಗುಡಿಯಾವುದು ಹೊಯ್ಕೈ ಮೇಣದ ಕೆದೊರೆ. ಆಕಾಶದಲ್ಲಿ ಸೂರ್ಯಾಸ್ತವಾಗಿದೆ, ಕಿರಣಗಳೇ ಇಲ್ಲ, ಅರೆ ಸೂರ್ಯಕಾಂತಿ ಇನ್ನೂ ಇದೆ, ಕರವಿಲ್ಲದ ದಿನಕರ ಆಗಿದ್ದಾನೆ. ಆ ನವವಿದ್ರುಮ ಅಂದರೆ ಹೊಸ ಹವಳದಂಥ ಕಾಂತಿ ಗಗನ ಸಮುದ್ರದಲ್ಲೆಲ್ಲ ಹಬ್ಬಿದೆ. ಸಮುದ್ರದಲ್ಲಿ ಹವಳ ಇದೆ, ಗಗನ ಸಮುದ್ರದಲ್ಲಿ ಈ ಬಣ್ಣದ ಹವಳ ಇದೆ. ಇದೊಂದು ಮೂರು ಲೋಕವೇ ದೇವಾಲಯವಾದಂತೆ ಕಾಣಿಸ್ತಾ ಇದೆ. ಇದಕ್ಕಿಂತ ದೊಡ್ಡ ದೇವಾಲಯ ಪರಮಹಂಸರಿಗೆ ಯಾವುದು? ಗತವಿಂದಿಗೆ ಶತಮಾನಂ ನೀನುದಯಿಸಿ ಗುರುದೇವ, ಇಂದಿಗೆ ನೀನು ಉದಯಿಸಿ 100 ವರ್ಷ ಆಯಿತು. ಮತಿಹೀನತೆ ಮತಕಲಹಂ ಗತಿಸವು ಮೌಢ್ಯದ ಭಾವ. ಆದರೂ ನಮ್ಮ ಜನಕ್ಕೆ ವಿವೇಕ ಬಂದಿಲ್ಲ, ಬುದ್ಧಿ ಬಂದಿಲ್ಲ, ಏನು ಮಾಡೋಣ? ಅದು ಡಿ ವಿ ಜಿಯವರು ಹೇಳ್ತಾರಲ್ಲ, ಮರಳ ಮುನಿಯನ ಕಗ್ಗದಲ್ಲಿ,
ರಾಮಕಾರ್ಮುಕ ಕೃಷ್ಣ ಕರುಣೆ ಗೌತಮ ಯುಕ್ತಿ ಭೂಮಿಭಾರವ ನಳಿಸೆ ಸಾಲದಾಗಿರಲು ಮೋಸಸ್ ಮೊಹಮ್ಮದರೇ ಸಾಕ್ರಟೀಸ್ ಏಸರೇ ಯಾರು ಏನು ಮಾಡಿದ್ರೂ ಆಗ್ತಾ ಇಲ್ಲ. ರಾಮಾಯಣ ಬಂದ ಮೇಲೆ ಪರಸ್ತ್ರೀ ಲೌಲ್ಯ ತಪ್ಪಬೇಕಾಗಿತ್ತು, ಆಗಲಿಲ್ವೇ? ಮಹಾಭಾರತ ಬಂದ ಮೇಲೆ ಪರಧನದ ಬಗ್ಗೆ ಆಸೆ ಬರಬಾರ್ದಾಗಿತ್ತು, ಬಂತಲ್ಲ, ನಾಯಿಬಾಲ ಡೊಂಕು. ಅದಕ್ಕೆ ಅಡಿಗರು ರಾಮನವಮಿ ಕವಿತೆಯಲ್ಲಿ ಹೇಳ್ತಾರೆ, ಅಲ್ಲಿವರೆಗೂ ನಿನ್ನ ಕೋದಂಡ ದಂಡವೂ ದಂಡ ಅಂತ. ಏನು ಮಾಡೋದು? ಅವ್ರು ಹೇಳ್ತಾರೆ, ಬಹುದೂರದ ಬಂಗಾಳದ ಕಲ್ಕತ್ತದಿ ನೀನಂದು ಎಸಗಿದ ತಪಕಾಂ ಧ್ಯಾನಿಪೆ, ಮೈಸೂರಲ್ಲಿ ನಿಂತಿಂದು. ಆದರೂ ಒಂದು ಬಂಗಾರದ ಎಳೆ ಇದೆ. ಅಲ್ಲೆಲ್ಲೋ ಕಲ್ಕತ್ತೆಯಲ್ಲಿ ದೇವಾಲಯದ ಹತ್ತಿರದ ಒಂದು ಕುಟೀರದಲ್ಲಿ ಅದರ ಮಾಳಿಗೆ ಮೇಲೆ ನಿಂತು ಪರಮಹಂಸರು ಓ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಂತೆ, ಬನ್ನಿ ನನ್ನಿಂದ ಅಧ್ಯಾತ್ಮ ತಿಳುವಳಿಕೆಯನ್ನು ಪಡ್ಕೊಳ್ಳಿ, ಎಲ್ಲಿದ್ದೀರಾ ಶಿಷ್ಯರೇ ಬನ್ನಿ ಅಂತ ಅವರು ಆಗಾಗ ಮೊರೆ ಇಡ್ತಾ ಇದ್ರಂತೆ. ಈಗ ಮೈಸೂರಿನಲ್ಲಿ ನಾನು ನಿಂತು ನಿಮ್ಮ ಸ್ಫೂರ್ತಿ ಪಡೆದು ಧ್ಯಾನಿಸ್ತಾ ಇದ್ದೀನಲ್ಲ, ಅದು ನಿಮ್ಮ ಪರಿಣಾಮ. ನರಹೃದಯದ ಬಿಸಿ ರಕ್ತದ ಬಾಯಾರಿಕೆ ಆರಿಲ್ಲ, ದಾರಿದ್ರ್ಯದ ಕರುಳಿರುವ ಧನದಸಿ ಮೊನೆ ಮಾಸಿಲ್ಲ. ಆ ದಾರಿದ್ರ್ಯದ ಕರುಳನ್ನು ಚುಚ್ಚುತ್ತಾ ಇರತಕ್ಕಂಥ ದುಡ್ಡಿನ ಕತ್ತಿಯ ಮೊನೆ ಮಾಸಿಲ್ಲ. ನರನ ಆಸೆಗಳ ಬಿಸಿ ರಕ್ತದ ಬಾಯಾರಿಕೆ ಆರಿಲ್ಲ. ಜನ ಕಂಡರೆ ಜನ ಹೆದರಿದೆ, ಎಲ್ಲೆಲ್ಲಿಯೂ ಸಂದೇಹ. ಈ ಕಾಲಕ್ಕಂತೂ ಹೇಳಿ ಮಾಡಿಸಿದೆ. ನಾವು ಬಾಗಿಲು ತೆಗಿಯೋಕ್ಕೆ ಕಂಜ್ತೀವಿ, ಬೀದಿಗೆ ಬರೋಕ್ಕೆ ಕಂಜ್ತೀವಿ, ರಸ್ತೆಯಲ್ಲಿ ಯಾರು ಬಿದ್ದಿದ್ರೆ ನೋಡೋಕ್ಕೆ ಕಂಜ್ತೀವಿ. ನೆನ್ನೆ ತಾನೇ ಪತ್ರಿಕೆಯಲ್ಲಿ ಬಂದಿತ್ತು, ಯಾರೋ ಒಬ್ಬಾಕೆ ಪಾಪ ಗಂಡ ಬೆಳಗ್ಗೆ ಎದೆ ತೊಂದರೆ ಆಯಿತು ಅಂತ ಯಾರನ್ನು ಕೇಳಿದ್ರು ಯಾರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲ. ಆತಾನೇ ಟೂ ವೀಲರಲ್ಲಿ ಬೈಕಲ್ಲಿ ಹೋಗಿ ಒಂದು ಹಾಸ್ಪಿಟ್ಲಲ್ಲಿ ಆಗದೆ ಮತ್ತೊಂದು ಆಸ್ಪತ್ರೆಗೆ ಆಗದೆ ಹೋಗದೆ ಹಾದಿಯಲ್ಲೇ ಸತ್ತೋದ್ರು ಅಂತ. ಏನು ಘೋರ, ಏನು ಘೋರ! ಶಾಂತಿಯ ಪರದೆಯ ಹಿಂಗಡೆ ಕ್ರಾಂತಿಯ ರಣಸನ್ನಾಹ ಪಾಕಿಸ್ತಾನ ಮಾಡ್ತಿದೆಯಲ್ಲ. ನರನೀಚತೆ ಮಾರೀಚತೆ ದೇಶ ಪ್ರೇಮದ ನೆವದಿ ದಂಷ್ಟ್ರಾಶ್ರಿತ ರಾಷ್ಟ್ರಗಳ ಅಸುಹಿಂಡುತ್ತಿವೆ ಜವದಿ. ನಾವು ನೋಡ್ತಾ ಇದ್ದೀವಲ್ಲ, ಟ್ರಂಪ್ ಏನು ಮಾಡ್ತಾ ಇದ್ದಾನೆ. ಮಹಾಕವಿ ಭವಿಷ್ಯದ್ವಾಣಿಯನ್ನು ಹೇಳಬಲ್ಲರು. ಮದಮತ್ತರ ಪಾಶ್ಚಾತ್ಯರ ಎದೆಗೊಬ್ಬಿನ ನೆಣ ಸೊಕ್ಕು, ಎದೆಗೊಬ್ಬಿನ ನೆಣ ಸೊಕ್ಕು ಅಂತ. ನೆಣ ಅಂದರೆ ಕೊಬ್ಬು, ಚರ್ಬಿ, ಅದರ ಸೊಕ್ಕು ಹೊತ್ತುತ್ತಿಹುದು ಅದರಿಂದಲೇ ದಗದಗಿಸಿದೆ ಪಶ್ಚಿಮ ದಿಕ್ಕು. ನೋಡಿ, ಮಿಡ್ಲ್ ಈಸ್ಟಿಂದ ಮೊದಲುಗೊಂಡು ಎಂಥ ಕ್ಷೋಭೆ ಇದೆ. ಸಂಪತ್ತಿದೆ, ವಿದ್ವತ್ತಿದೆ, ಕೈ ಸೇರಿದೆ ವಿಜ್ಞಾನ, ವಿಷಯಾಜ್ಞೆಗೆ ಸುಖದಾಸೆಯ ಕಲ್ಲೆಣ್ಣೆಯ ಪಾನ. $, ಪೆಟ್ರೋಲಿಯಂ ಪ್ರಾಬ್ಲಮ್ಮು, ಕಲ್ಲೆಣ್ಣೆಯ ಪಾನ, ವಿಷಯ ಅಗ್ನಿ. ಅದಕ್ಕೆ ಸುಖದ ಆಸೆಯ ಈ ಪೆಟ್ರೋಲನ್ನು ಸುರಿತಾ ಇದೆ. ಭುಗಿಲೆನೆ ಧಗಧಗಿಸಿದೆ ರಣರೋಷದ ಕೆಂಗಿಚ್ಚು, ಹಲ್ಮಸೆದಿದೆ ಬಿಲ್ಲೆತ್ತಿದೆ ಸಂಗ್ರಹ ಗೈಯುವ ಹುಚ್ಚು. ಅಮಾಸಿಂಗ್ ಅದು ಆಗ್ತಾ ಇದೆ. ಕಾಲವ ದೇಶವ ನಳೆವರು ಆಕಾಶವ ತೂಗುವರು. ಏನೆಲ್ಲ ಮಾಡುತ್ತೆ ವಿಜ್ಞಾನ ತಂತ್ರಜ್ಞಾನ. ಅತಿ ದೂರದ ನಕ್ಷತ್ರಕ್ಕೆ ಕ್ಷಣಮಾತ್ರದಿ ಸಾಗುವರು. ಭುವಿಗರ್ಭಕ್ಕೆ ರವಿಗರ್ಭಕ್ಕೆ ನೀಹಾರಿಕೆಗೂ ಹೊಕ್ಕು, ಸತ್ಯದ ಕರುಳನೆ ಕಿತ್ತಿದೆ ವಿಜ್ಞಾನದ ರಣಹದ್ದಿನ ನೆತ್ತರು ಬಸಿಯುವ ಕೊಕ್ಕು. ಈ ಕಂತಲ್ಲೂ ನಾನು ಈ ಸಾಲುಗಳನ್ನು ಜ್ಞಾಪಿಸ್ಕೊಂಡೆ. ವಿಜ್ಞಾನ ಎಲ್ಲಕ್ಕೂ ಹೋಗಿ ದಾಳಿ ಇಟ್ಟಿದೆ. ಇಟ್ ಈಸ್ ಇನ್ವೇಡಿಂಗ್ ಎವ್ರಿಥಿಂಗ್. ಶ್ರದ್ಧೆ ನೆಮ್ಮದಿ ಹೋಗ್ತಾ ಇದೆ. ನೊಣಮೀಸೆಯ ಹುಳುಹೆಜ್ಜೆಯ ನೆಸುವೆ ಬಿಜ್ಜೆಯ ಬಲ್ಲ. ನೊಣದ ಮೀಸೆಯಲ್ಲಿ ಎಷ್ಟು ರೋಮಗಳಿದೆ ಅಂತ ಎಣಿಸ್ತಾನೆ, ಹುಳುವಿನ ಹೆಜ್ಜೆಗಳು ಎಷ್ಟು ದೂರ ಅಂತ ಎಣಿಸ್ತಾನೆ. ತನ್ನಾತ್ಮವ ತಾನರಿವ ಸಾಧನೆಯೊಂದನ್ನು ಒಲ್ಲ. ಅನ್ವೇಷಣೆ, ರಿಸರ್ಚ್. ಸುಖಿಸಲು ಪುರಸೊತ್ತಿಲ್ಲ, ಸುಖವಾಗಿರೋಕ್ಕೆ ಪುರಸೊತ್ತಿಲ್ಲ. ಈ ರೀಲ್ಸಲ್ಲಿ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡಿ, ಇನ್ನಿನ್ನೂ ಚೆನ್ನಾಗಿ ಕವಿತೆ ಮಾರ್ಮಿಕವಾಗಿ ನಮ್ಮ ಅಂತರಂಗದಲ್ಲಿ ಪರಿಣಾಮ ಬೀರುತ್ತದೆ. ತಿಳಿದು ಕಡೆಗೇನು ಗೊತ್ತಿಲ್ಲ. ಮರ್ಫೀಸ್ ಲಾಸ್ ಅಂತೀವಲ್ಲ, ನೋಯಿಂಗ್ ಮೋರ್ ಆ್ಯಂಡ್ ಮೋರ್ ಅಬೌಟ್ ಲೆಸ್ ಆ್ಯಂಡ್ ಲೆಸ್ ಅಂಟಿಲ್ ಯು ನೋ ಎವ್ರಿಥಿಂಗ್ ಆಫ್ ನಥಿಂಗ್ ಈಸ್ ರಿಸರ್ಚ್ ಅಂತ. ಹಾಗಾಗಿಬಿಟ್ಟಿದೆ. ಇಹವಿಲ್ಲದೆ ಪರವಿಲ್ಲದೆ ತೊತ್ತಾಗಿ ಶೋಚ್ಯರಿಗೆ, ನಡತೆಗೆ ಸ್ಮೃತಿ, ಚಿಂತೆಗೆ ಶ್ರುತಿ, ದೇವರೇ ಗತಿ ಪ್ರಾಚ್ಯರಿಗೆ. ಇನ್ನು ನಾವು ಪೂರ್ವ ದೇಶದವರು ಇಹವನ್ನೂ ಕಳ್ಕೊಂಡ್ವಿ, ಪರವನ್ನೂ ಕಳ್ಕೊಂಡ್ವಿ, ಪಾಶ್ಚಾತ್ಯಕ್ಕೆ ತೊತ್ತಾಗ್ಬಿಟ್ವಿ, ಎಲ್ಲ ಕಡೆಗೂ ನಮಗೆ ಭ್ರಷ್ಟತೆ ಬಂತು. ಏನು ಮಾಡೋದು? ಗುರುದೇವನ ಶತಮಾನದ ಉತ್ಸವಕ್ಕಿದೆ ರಸಗಾನ. ಇದೇನು ಗುರುದೇವರ ಶತಮಾನೋತ್ಸವಕ್ಕೆ ಈ ದುಃಖದ ಗಾನ ಬೇಕೇ? ನಿಷ್ಫಲಮೇಂ ಶತವರ್ಷದ ಗುರುದೇವನ ಶತಮಾನ. ಹಾಗಿದ್ರೆ ಪರಮಹಂಸರು ಹುಟ್ಟಿ ವ್ಯರ್ಥವಾಯಿತಾ? ಇಲ್ಲ. ಸಹ್ಯಾದ್ರಿಯು ಮಲಯಾದ್ರಿಯು ತುಹನಾದ್ರಿಯು ವಿಂಧ್ಯೆ ಇರುವಂತೆಯೇ ಸಾರ್ಥಕಮೇ ಶತಮಾನದ ಸಂಧ್ಯೆ. ಇಲ್ಲ, ಅಧ್ಯಾತ್ಮ ದೃಷ್ಟಿ ಇದೆ, ಇನ್ನೂ ನಮಗೆ ಭರವಸೆ ಇದೆ. ಗುರುದೇವನ ಚೈತನ್ಯಕ್ಕೆ ನನ್ನುದ್ಧಾರವೇ ಸಾಕ್ಷಿ. ಇದು ಆತ್ಮವಿಶ್ವಾಸ, ಇದು ಸ್ವತಃ ಪ್ರಾಮಾಣ್ಯ. ಗುರುದೇವರ ಅನುಗ್ರಹ ಇದೆ ಅನ್ನೋದಕ್ಕೆ ನಾನಿವತ್ತು ಉದ್ಧಾರವಾಗಿರೋದೇ ಸಾಕ್ಷಿ ಅಂತಾರೆ ಕುವೆಂಪು. ಸತ್ಯ. ಇಂಥ ಮಹಾಕವಿ ಬರೋದಕ್ಕೆ ರಾಮಕೃಷ್ಣರ ಕರುಣೆ ಕಾರುಣ್ಯ ಕಾರಣವಾಯಿತು ಅಂದರೆ ಗೊತ್ತಾಗುತ್ತದೆ. ನಾನು ಬಲ್ಲ ಅನೇಕ ಭಾರತೀಯ ಭಾಷೆಗಳಲ್ಲಿ ಎಲ್ಲಿಯೂ ಇಂಥ ಕವಿ ಇಲ್ಲ ಸ್ವಾಮಿ. ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಕುವೆಂಪು ನಮ್ಮ ಭಾಗ್ಯ, ಭಾರತದ ಭಾಗ್ಯ.
ಅಂದರೆ ಎಷ್ಟು ಮಹಾಕವಿ, ನಾನಿದ್ದೀನಿ ಅದೇ ದೊಡ್ಡ ಪ್ರಮಾಣ ಅಂತಾರೆ. ಇದು ಗರ್ವ ಅಲ್ಲ, ಧನ್ಯತೆಯ ಭಾವ. ನಾನು ನಿನ್ನವನೆಂಬ ಹೆಮ್ಮೆಯ ಋಣ ಅಂತೀವಲ್ಲ ಆ ಥರ. ನನ್ನಂತೆಯೇ ನಿಮ್ಮೆಲ್ಲರ ಆತ್ಮೋದ್ಧಾರವು ಸಾಕ್ಷಿ. ಇದಲ್ವಾ ಒಬ್ಬ ಕವಿ ಹೇಳಬೇಕಾಗಿದ್ದು, ಇದಲ್ವಾ ಒಂದು ಸಮಾಜ ಕೊಡಬೇಕಾದ ಭರವಸೆ. ಆಗಾಗ ಅವರು ಹೇಳ್ತಾರೆ, ಪರಮಾತ್ಮನ ಅಸ್ತಿತ್ವದ ರಸಪೂರ್ಣ ಅಸ್ತಿಕ್ಯ ಬುದ್ಧಿ, ಇಂದ್ರಿಯ ಸಂಯಮ ವಿಷಯದಿ ಹೃಚ್ಛಕ್ತಿಯ ಪರಿಶುದ್ಧಿ. ರಸಪೂರ್ಣವಾದ ಆಸ್ತಿಕ್ಯ ಬೇಕು ಅಂತ. ನಮ್ಮ ಜನರಲ್ಲಿ ನೀರಸವಾದ ಆಸ್ತಿಕ್ಯ ಇದೆ. ಅದು ಯಾತಕ್ಕೆ ಬಡಕಲು ತರಕಲು? ರಸಪೂರ್ಣವಾಗಿರಬೇಕು ಆಸ್ತಿಕ್ಯ. ಕುವೆಂಪು ಅವರು ಅದನ್ನು ಹೇಳ್ತಾರೆ. ಹಾಗಾಗಿ ಇಳಿತಂದುದು ಈ ಭೂಮಿಗೆ ಅವತಾರದ ಮೇಲೆ ಅವತಾರ, ಆದುದ್ಧಾರಕ್ಕೆ ಸಾವಿರ ಮಡಿ ಇಹುದಾಗುವ ಉದ್ಧಾರ. ಆಗಬೇಕು ಉದ್ಧಾರ, ಅವತಾರ ಪುರುಷರಿಂದ ಆಗ್ತಾ ಇದೆ, ಇನ್ನೂ ಆಗಬೇಕು. ಯುಗಚಕ್ರವ ಮುನ್ನೂಂಕಲು ಇದೆ ಗುರುದೇವನ ಶಕ್ತಿ, ನಮಗಿಂದಿಗೆ ಬೇಕಾಗದು ಉದ್ಧಾರದ ಆಸಕ್ತಿ. ನಮಗೆ ನಾವು ಉದ್ಧಾರವಾಗಬೇಕು ಅನ್ನೋ ಆಸಕ್ತಿ ಅಷ್ಟೇ ಬೇಕು. ಗುರುದೇವನ ಶಕ್ತಿ ನಮ್ಮ ಯುಗಚಕ್ರವನ್ನೇ ತಳ್ಳುತ್ತದೆ. ಹಾಗಾಗಿ ಯೋಚನೆ ಮಾಡಬೇಡಿ. ಅದು ನೋಡದ ಮುಳುಗುತ್ತಿದೆ ಶತಮಾನದ ಸಂಧ್ಯೆ. ಓ ನೋಡಿ, ಸೂರ್ಯಾಸ್ತವಾಗಿ ಕತ್ತಲು ಕವಿತಾ ಇದೆ, ಶತಮಾನದ ಸಂಧ್ಯೆ ಹೋಗಿ ഇരുಳು ಬರ್ತಾ ಇದೆ. ಅದರೊಡನೆಯ ಮುಳುಮುಳುಗಲಿ ಎದೆಗೇಡಿನ ಪೊಂದೆ. ಈ ಸೂರ್ಯ ಮುಳುಗುವುದರ ಜೊತೆಗೆ ಈ ಎದೆಗೇಡು, ಆತ್ಮವಿಶ್ವಾಸವಿಲ್ಲದ ಹೇಡಿತನದ, ಕ್ಲೈಪ್ಯದ, ಅಧ್ಯಾತ್ಮ ದೃಷ್ಟಿಯಲ್ಲದ ನಾಸ್ತಿಕ್ಯದ ಇದು ಹೊರಟೋಗ್ಲಿ, ದಿನ ಹೊರಟೋಗ್ಲಿ. ಆ ಹಂತೆ ಅಂದರೆ ಪಂದೆತನ ಅಂದರೆ ಹೇಡಿತನ ಅದು ಮುಳುಗೋಗಲಿ, ಮತ್ತೆ ಉದ್ಧಾರವಾಗ್ತೀವಿ ಅಂತಂತಾರೆ. ಆಮೇಲೆ ಅವರು ಹಾರೈಸು ಅಂತ ಒಂದು ಕವಿತೆಯಲ್ಲಿ ಒಳ್ಳೆಯದನ್ನು ಬಯಸಿ ಹಾರೈಸು 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 ಜೀವ ಅಂತ 28 ಬಾರಿ ಈ ಕವಿತೆಯಲ್ಲಿ ಹಾರೈಸ್ತಾರೆ. ಹಾರೈಸು ಅಂದರೆ ಯು ವಿಶ್ ಗುಡ್ ಅಂತ. ಏನು ಭದ್ರಂ ಭದ್ರಮಿತಿ ಬ್ರೂಯಾತ್ ಅಂತ ಮನುಸ್ಮೃತಿಯ ಮಾತು. ಯಾವುದೇ ಆಗಲಿ ಒಳಿತಾಗಲಿ ಅಂತನ್ನಿ, ಆ ಭಾವ ಒಳ್ಳೆಯದು, ಆ ಸದ್ಭಾವ ಒಳ್ಳೆಯದು ಅಂತಂತಾರೆ. ಮತ್ತೊಂದು ಕಡೆ ಶ್ರೀ ಗುರು ಚರಣಕ್ಕೆ ಅಂತಾರೆ, ಹಿಂದೆಯೇ ಬಂದಿತ್ತು ಆ ಕವಿತೆ, ಅದರ ಭಾವವೇ ಮತ್ತೆ ಬಂದಿದೆ. ತುಳಿ 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 ಹತ್ತಿ ತುಳಿ ಮತ್ತೆ ತುಳಿ ಒತ್ತಿ ತುಳಿ ಅಹಂಕಾರ ಒಳೆಯಲಿ ಅಂತ. ಅಹಂಕಾರ ಅಳೆಯೋದಿಕ್ಕೆ ನೀನು ಆನಂದ ತಾಂಡವ ಮಾಡು ಕಾಳಿಂಗನ ಹೆಡೆಯ ಮೇಲೆ ಎನ್ನುವಂತೆ. ಆಕ್ರಮಿಸು ಅಂತ ಒಂದು ಕವಿತೆಯಲ್ಲಿ, ಆಕ್ರಮಿಸು ಬಂದೆನ್ನ ಅಲ್ಪತ್ವಮಂ ಓ ಅನಂತ. ಈ ಶಾಂತವಾದ ನನ್ನ ಅಲ್ಪತ್ವವನ್ನು ನೀನು ಆಕ್ರಮಿಸಿಬಿಡು, ನೀನು ಗೆದ್ದುಬಿಡು, ನನ್ನ ಅಲ್ಪತೆಯನ್ನು ಕ್ಷುದ್ರತೆಯನ್ನು ನಾಚಿಸಿಬಿಡು, ನೋಯಿಸಿಬಿಡು ಅಂತಾರೆ. ಹೀಗೆ ಈ ರೀತಿಯಾಗಿ ಎಷ್ಟು ಬಗೆಯಲ್ಲಿ ಅವರು ಹೇಳ್ತಾರೆ ಅಂತಂದರೆ, ಈ ಅಧ್ಯಾತ್ಮ ಕವಿತೆಗಳ ಒಂದು ನಿಧಿಯಾದಂತಹ ಅಗ್ನಿಹಂಸ ದುರ್ದೈವದಿಂದ ಈಚಿನ ವಿಮರ್ಶಕರಿಗೆ ಬೇಡದಾದಂಥದ್ದಾಗಿಬಿಟ್ಟಿದೆ. ಅಧ್ಯಾತ್ಮ ಅದೇ. ಹೀಗಾಗಿ ಇವರು ಕುವೆಂಪು ಅವರು ಎಲ್ಲ ಕಾಲಕ್ಕೂ ಬೇಕಾದ ಮೌಲ್ಯವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಕುವೆಂಪು ಅವರ ಸಾಹಿತ್ಯವನ್ನು ನೋಡಿದಾಗ ವಾಸ್ತವಕ್ಕೆ ವಿಮುಖವಲ್ಲದ ಆದರ್ಶ ನಮಗೆ ಕಾಣಿಸುತ್ತದೆ. ಇದು ಬೇಕಾಗಿರುವುದು. ವಾಸ್ತವಕ್ಕೆ ವಿಮುಖವಾದ ಆದರ್ಶ ಭ್ರಮೆ, ಆದರ್ಶವನ್ನು ಒಲ್ಲದ ವಾಸ್ತವ ಬರ್ಬರತೆ. ಹೀಗಾಗಿ ಅವರೊಂದು ಮಹಾ ಸುವರ್ಣ ಸೇತುವೆಯಾಗಿದ್ದಾರೆ. ಇವರ ಕವಿತೆಗಳನ್ನು ಮತ್ತು ಮುಂದಿನ ಕಂತುಗಳಲ್ಲಿ ವಿಚಾರಿಸೋಣ. ನಮಸ್ಕಾರ.